ವಿ ಲಿವ್ಡ್ ಇನ್ ಗೋವಾ. ನಾನು ಚಿಕ್ಕ ವಯಸ್ಸೆಲ್ಲ ನಾನು ಚೈಲ್ಡ್ಹುಡ್ ಎಲ್ಲ ಗೋವಾದಲ್ಲಿ ಕಳೆದಿದ್ದು. ಹೈಸ್ಕೂಲಿಗೆ ನಾನು ಬೆಂಗಳೂರಿಗೆ ಬಂದಿತ್ತು. 14 ವರ್ಷ ಗೋವಾದಲ್ಲಿ ಬೆಳೆದಿದ್ದು ನಾನು ಬೆಂಗಳೂರಿಗೆ ಬಂದಾಗ ನನಗೆ ಕನ್ನಡ ಮಾತಾಡೋಕ್ಕೆ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ, ಓದಕ್ಕಂತೂ ಬರ್ತಾನೆ ಇರಲಿಲ್ಲ. ಫಾರಿನರ್ ಥರ ಮಾತಾಡ್ತಾ ಇದ್ದೆ ನಾನು ಕನ್ನಡ. ಆ್ಯಂಡ್ ಹಿ ಟಾಟ್ ಮಿ ದಿಸ್ ಸಾಂಗ್, ಫಸ್ಟ್ ಸಾಂಗ್ ನನಗೆ ಹೇಳ್ಕೊಟ್ಟಿದ್ದವರು. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಭಾವಗೀತೆ ಅಂದರೆ ತುಂಬ ಜನ ಏನು ತಪ್ಪು ತಿಳ್ಕೊತಾರೆ ಅಂದರೆ ಆ ಹಾಡಿನ ಮೇಲೆ ಹಾಡ್ತಾ ಎಕ್ಸ್ಪ್ರೆಸ್ ಮಾಡೋದು. ಅಳು ಬಂದರೆ ಹತ್ಬಿಟ್ಟು ಹಾಡೋದು, ನಗು ಬಂದರೆ ನಕ್ಬಿಟ್ಟು ಹಾಡೋದು, ಈ ಥರ ಅಂತ. ಇಟ್ಸ್ ನಾಟ್ ಅಬೌಟ್ ಎಕ್ಸ್ಪ್ರೆಸ್ಸಿಂಗ್ ವೈಲ್ ಸಿಂಗಿಂಗ್, ಇಟ್ ಈಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಎಕ್ಸ್ಪ್ರೆಷನ್ ಆಫ್ ದ ಪೋಯಮ್. ಗುರುಗಳ ಮುಂದೆ ತಪ್ಪು ಮಾಡುವಂಥ ಒಂದು ಏನಂತಾರೆ ಲಕ್ಸುರಿ, ಅದು ಗುರುಗಳಿಲ್ಲದೆ ಇದ್ದಾಗಿರಲ್ಲ. ದೆರ್ ಇಸ್ ನೋ ಬಡಿ ಹೂ ವಿಲ್ ಟೆಲ್ ಯು ಮೇ ಬಿ ಯು ಕ್ಯಾನ್ ಡೂ ದಿಸ್ ಲೈಕ್ ದಿಸ್, ಹೂ ಕ್ಯಾನ್ ಗಿವ್ ಯು ಆ್ಯನ್ ಆಲ್ಟರ್ನೇಟ್ ಸಜೆಷನ್. ಅದು ಕಳೆದು ಹೋಗ್ಬಿಡುತ್ತೆ ಗುರುಗಳಿಲ್ಲದೆ ಇದ್ದಾಗ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಐ ಥಿಂಕ್. ಗಿರೀಶ್ ಕಾರ್ನಾಡ್ ಅವರು ಒಂದು 25 ಜನರಿಗೆ ಆ ಇಮೇಲನ್ನು ಬರೆದು ಕಳಿಸಿದ್ದಾರೆ, ಬೆಂಗಳೂರಿನಲ್ಲಿರುವಂಥ 25 ಜನರಿಗೆ. ಇಫ್ ಯು ಆರ್ ಇನ್ ಬ್ಯಾಂಗ್ಳೂರ್ ಟುಮಾರೋ, C Sharp C Blunt is there in Rangashankara. You should not miss this play. This is one of the best plays I have seen. MD Pallavi is a fantastic actress. Go and watch it. Oh wow. Yammavaru ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ, ಶುಭ ಲಗ್ನವೆನ್ನಿರಯ್ಯ, ಈ ಹಾಡು ಹಾಡಿದ್ದೆ. ಆ್ಯಂಡ್ ಐ ರಿಮೆಂಬರ್ ಹಂಸಲೇಖ ಅವ್ರು ಹೇಳಿದರು, ಇದ್ಯಾವುದಿದು ಪುಟ್ಟ ಸುಶೀಲಮ್ಮ ಬಂದಿದೆ. ಇವಾಗಲೂ ಮನಿ ಈಸ್ ಅ ವೆರಿ ಬಿಗ್ ಫ್ಯಾಕ್ಟರ್ ಬಿಕಾಸ್ ವಿ ಆರ್ ಆಲ್ ಫ್ರೀಲಾನ್ಸರ್ಸ್. ನಮಗೆ ವಿ ಡೋಂಟ್ ಹ್ಯಾವ್ ಅ ಮಂತ್ಲಿ ಇನ್ಕಮ್ ಆ್ಯಂಡ್ ವಿ ಡೋಂಟ್ ಹ್ಯಾವ್ ಅ PF or any kind of benefits, nothing. Unfortunately in this country, government kadeyinda you will not get any kind of retirement fund, anything like that if you are an artist or a freelancer like that. Today on Just Curious, it is one and only ನಮ್ಮ MD Pallavi ಅವರು. ಪಲ್ಲವಿ ಅವರೇ, ಫಸ್ಟ್ಲಿ ಸಂಗೀತಗಾರರಿಗೆ ಶ್ರುತಿ ಸ್ವರಗಳು ಎಷ್ಟು ಇಂಪಾರ್ಟೆಂಟು, ಸಾಹಿತ್ಯ ಅಂತ ಬಂದಾಗ ಪಲ್ಲವಿ ಬಂದಮೇಲೆ ಚರಣ. ಆ್ಯಂಡ್ ಕರ್ನಾಟಕದಲ್ಲಿರೋರಿಗೆ, ಎಸ್ಪೆಷಲಿ ಫಾರ್ ಪೀಪಲ್ ಲೈಕ್ ಮೀ ಇನ್ ದಿ 80s ಹುಟ್ಟಿರೋರಿಗೆ, ಇಮ್ಮಿಡಿಯೇಟ್ ಸುತ್ತಮುತ್ತ ಇರೋ ಯಾರು ಒಂದು ಚಿಕ್ಕ ಪುಟ್ಟ ರೋಲ್ ಮಾಡೆಲ್ಗಳು ಸಿಗ್ತಾರೆ ಅಂತಂದರೆ ಇಟ್ ಹ್ಯಾಸ್ ಟು ಬಿ MD ಪಲ್ಲವಿ ಅವರು. ಯಾಕಂದರೆ ನಾವೆಲ್ಲ ಭಾವಗೀತೆಗಳಂತೆಲ್ಲ ಬಂದಾಗ ಅವಾಗಿದ್ದಿದ್ದು, ಯಾಕಂದರೆ ನಮಗೆಲ್ಲ ಅನಂತಸ್ವಾಮಿ ಸರ್ ಆಗಿರಲಿ ಅವರೆಲ್ಲ ಇನ್ನೂ ಬಹಳ ದೊಡ್ಡ ಹೆಸರುಗಳು, ಅಂದರೆ ಅಷ್ಟು ಬೇಗ ನಮಗೆ ಅವ್ರ ಜೊತೆಗಿದ್ದು ಬೆಳೆದಿದ್ದಲ್ಲ. ಬಟ್ ನಮ್ಮ ಸುತ್ತಮುತ್ತ ಇರೋರು, ನಮ್ಮ ವಯಸ್ಸಿನವರು ಅಂತ ಅಂದಾಗ ಒಂದು ಹಿಂದೆ ಮುಂದೆ ಅಂತ ಬಂದಾಗ ಫಸ್ಟ್ ಬರೋದೇ ನೀವೇ. ಸೊ ದ್ಯಾಟ್ಸ್ ಮೈ ಫಸ್ಟ್ ಏನಂತೀರ ರೆಫರೆನ್ಸ್ ಫಾರ್ ಯು. ದ ವರ್ಲ್ಡ್ಗೆ ಅಫ್ಕೋರ್ಸ್ ಪಲ್ಲವಿ ಅವರು ಅಂದ ತಕ್ಷಣ ಭಾವಗೀತೆಗಳನ್ನು ಹಾಡೋರು, ನೋಡಯ ಕೋಟೆಲಿಂಗವೇ ಇದೆಲ್ಲ ಬರುತ್ತೆ. ಸೊ ಈ ಒಂದು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಫಸ್ಟ್ಲಿ ಐ ವಾಂಟ್ ಟು ವೆಲ್ಕಮ್ ಯು ಟು ಜಸ್ಟ್ ಕ್ಯೂರಿಯಸ್. ವೆಲ್ಕಮ್, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ರಶ್ಮಿ. ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ. ಐ ಹ್ಯಾವ್ ಸೀನ್ ಯು ಸಿನ್ಸ್ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ, ವೆರಿ ಲಾಂಗ್ ಟೈಮ್, ತುಂಬ ವರ್ಷಗಳಿಂದಾನೆ. ಹೌದು, ಚಿಕ್ಕ ಹುಡುಗಿ ಆಗಿದ್ದಾಗಿಂದ ಹಾಡ್ತಾ ಇದ್ದೀರಾ. ಹೌದು ಹೌದು. ರ್ಯಾಪಿಡ್ ರಶ್ಮಿ ಅಂತ ನಾನು ಏನಂತಾರೆ ಒಂದು ಏನು ಮರುಜನ್ಮ ಪಡ್ಕೊಂಡ್ರಲ್ಲ, ಅದಾದ್ಮೇಲೆ ಐ ಹ್ಯಾವ್ ಸೀನ್ ಯು ಇನ್ ರೇಡಿಯೋ ಅದು ಇದು ಎಲ್ಲ. ಬಟ್ ಬಿಫೋರ್ ದಟ್ ಐ ಹ್ಯಾವ್ ಸೀನ್ ಯು ಸೋ ಮೆನಿ ಟೈಮ್ಸ್ ಹಾಡಿನ ಕಾರ್ಯಕ್ರಮದಲ್ಲಿ ಹಾಡ್ತಾ ಇರೋದು, ಅಲ್ಲಿ ಇಲ್ಲಿ ವಿ ಹ್ಯಾವ್ ಮೆಟ್ ಸೋ ಮೆನಿ ಟೈಮ್ಸ್. ಹೌದು ಹೌದು. ಅದೇ ಅಲ್ಲಿಂದ ನಾನು ಶುರು ಮಾಡಿದ್ದು ಇವತ್ತು. ಯಾಕೆ ಅಂದರೆ ಫಾರ್ ಅಸ್ ಅವಾಗೆಲ್ಲ ನಮ್ಗಳಿಗೆ ನಾನು ಸಿಂಗರ್ ಆಗಬೇಕಂತ ಬಂದಾಗ ಒಂದು ನಿಲ್ಲೋದಕ್ಕೆ ಒಂದು ಕರೆಕ್ಟ್ ಪ್ಲ್ಯಾಟ್ಫಾರ್ಮ್, ಒಂದು ಹೆಸರು ಅಥವಾ ಏನೋ ಒಂದು ಎಲ್ಲ ಬರೋದಕ್ಕೂ ಮುಂಚೆ ಸ್ಟ್ರಗ್ಲಿಂಗ್ ಡೇಸ್ ಅಂತ ಬಂದಾಗ ಗೊತ್ತಲ್ಲ, ಕಾಂಪಿಟೇಷನ್ಸ್ಗಳನ್ನ ಹಾಡೋದು ಅಥವಾ ಆರ್ಕೆಸ್ಟ್ರಾಸ್ಗಳಲ್ಲಿ. ಸೊ ಅಲ್ಲಂತೆಲ್ಲ ಬಂದಾಗ ಯು ಆರ್ ಡೆಫಿನೆಟ್ಲಿ ಫಿಗರ್ ದಟ್ ವಿ ಆಲ್ ಯೂಸ್ ಟು ಲುಕ್ ಅಪ್ ಟು ಅಲ್ಲ. MD ಪಲ್ಲವಿ ಅವರು, ನೀವು ಭಾವಗೀತೆಗಳನ್ನು ಹಾಡೋ ಶೈಲಿ ಆಗಿರ್ಬೋದು. ಸೊ ಇಲ್ಲಿ ದಿಸ್ ಇಸ್ ಮೈ ಸೈಡ್ ಆಫ್ ದ ಸ್ಟೋರಿ, ಹೌ ಐ ಯೂಸ್ ಟು ಲುಕ್. ಬಟ್ ಫಸ್ಟ್ಲಿ
ಎಲ್ಲಿಂದ ಬರ್ತಾ ಇದ್ದೀರಾ? ಹೌ ಯು 2024 ಸಿಗ್ತಾ ಇದ್ದೀವಿ, ಮಧ್ಯದಲ್ಲೆಲ್ಲ ಒಂದಷ್ಟು ಗ್ಯಾಪ್ಸ್ ಇತ್ತು, ಬಟ್ ಐ ಆಮ್ ಶ್ಯೂರ್ ಸಂಗೀತ ನಿಮ್ಮನ್ನು ಭಾಳ ಚೆನ್ನಾಗಿಟ್ಟಿದೆ, ನೀವು ಸಂಗೀತನ ಚೆನ್ನಾಗಿಟ್ಟಿರ್ತೀರಿ. ಹಾಗಾಗಿ ಐ ನೋ ದಟ್ ಮ್ಯೂಸಿಕಲ್ ಪಲ್ಲವಿ ಈಸ್ ಆಲ್ವೇಸ್ ಗುಡ್. ಆ್ಯಂಡ್ ಹೌ ಇಸ್ ಲೈಫ್ ಇನ್ 2024 ಪಲ್ಲವಿ ಅವರೇ? ಲೈಫ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಇನ್ 2024. ಐ ಥಿಂಕ್ ನಾವು ಎಲ್ಲರೂ ನಮ್ಮ ಲೈಫ್ ಟೈಮಲ್ಲಿ ವಿಲ್ ಆಲ್ವೇಸ್ ಸೇ ಪ್ರೀ ಪ್ಯಾಂಡೆಮಿಕ್ ಆ್ಯಂಡ್ ಪೋಸ್ಟ್ ಪ್ಯಾಂಡೆಮಿಕ್ ಅಲ್ವಾ? ನಮ್ಗೆ ಅದೊಂದು BC ಎಡಿ ಥರ ಆಗಿಬಿಟ್ಟಿದೆ ಒಂದು. ಬಟ್ 2024 ಬಹಳ ಇಂಟ್ರೆಸ್ಟಿಂಗ್ ಆದ ಕೆಲಸಗಳನ್ನು ಮಾಡ್ತಾಯಿದ್ದೀನಿ, ಭಾಳ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಏನೇನು ಮಾಡ್ತಾಯಿದ್ದೀನಿ? ಓಕೆ, ಲೆಟ್ ಮಿ ಗಿವ್ ಯು ಅ ಸ್ಮಾಲ್ ಇದು. ನಾನು ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ಒಂದು ಹಾಡನ್ನು ಕಂಪೋಸ್ ಮಾಡಿದ್ದೆ, ಅಂದರೆ ಫಾರ್ ಅ ಸರ್ಟನ್ ಪ್ರಾಜೆಕ್ಟ್. ಮಹಾರಾಷ್ಟ್ರದಲ್ಲಿ ಒಂದು ಗ್ಯಾಲರಿ ಮ್ಯೂಸಿಯಂ ಆಗ್ತಾಯಿದೆ, ಬಂಜಾರಾಸ್ ಕಮ್ಯುನಿಟಿ ಅವ್ರದ್ದು. ಸೊ ಅವರಿಗೆ ಒಂದು ಹಾಡು ಬೇಕಿತ್ತು. ಸೊ ಒಂದು ಹಾಡನ್ನು ಕಂಪೋಸ್ ಮಾಡಿ ರೆಕಾರ್ಡ್ ಮಾಡಿ ಕೊಟ್ಟಿದ್ದೆ ಅವ್ರಿಗೆ. ಅದು ಎಷ್ಟಿಷ್ಟ ಆಗಿದೆ ಅಂದರೆ ಆ ಇಡೀ ಪ್ರಾಜೆಕ್ಟ್ಗೆ ನಾನು ಐ ಆಮ್ ದ ಪರ್ಸನ್ ಹೂ ಇಸ್ ಟೇಕಿಂಗ್ ಕೇರ್ ಆಫ್ ದ ಸೌಂಡ್ ಆ್ಯಂಡ್ ಮ್ಯೂಸಿಕ್ ಆ ಇಡೀ ಗ್ಯಾಲರಿಗೆ. ಸೊ ತುಂಬ ದೊಡ್ಡ ಪ್ರಾಜೆಕ್ಟ್. ಅದನ್ನು ನಾನು ದಿಸ್ ಇಯರ್ ಅ ಲಾಟ್ ಆಫ್ ದ ಮಂತ್ಸ್ ಆ ಕೆಲಸ ಮಾಡ್ತಾಯಿದ್ದೀನಿ ನಾನು. ಆಮೇಲೆ ಸುಷ್ಮಿತ್ ಸೇನ್ ಅಂತ ಒಬ್ಬರು ಬಹಳ ಅದ್ಭುತವಾದ ಗಿಟಾರಿಸ್ಟ್ ಇದ್ದಾರೆ. ಅವರು ಇಫ್ ಯು ನೋ ದ ಬ್ಯಾಂಡ್ ಇಂಡಿಯನ್ ಓಷನ್, ಆ ಇಂಡಿಯನ್ ಓಷನ್ ಫೌಂಡರ್ ಅವರು, ಒನ್ ಆಫ್ ದ ಫೌಂಡರ್ಸ್, ಆ್ಯಂಡ್ ವಂಡರ್ಫುಲ್ ಗಿಟಾರಿಸ್ಟ್, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಅವರ ಹೊಸ ಆಲ್ಬಮ್ಗೆ ನಾನು ಹಾಡುಗಳನ್ನು ಹಾಡ್ತಾಯಿದ್ದೀನಿ. ಸೊ ಅವ್ರದ್ದು ಆಲ್ಬಮ್ ರೆಕಾರ್ಡಿಂಗ್ ಅಂದರೆ ಇಟ್ಸ್ ನಾಟ್ ಅವ್ರು ಟ್ಯೂನ್ ಮಾಡ್ತಾರೆ, ನಾನು ಹೋಗ್ಬಿಟ್ಟು ಒಂದಿನ ಹಾಡು ಬರೋದು ಆ ಥರ ಅಲ್ಲ. ಅವರು ಒಂದು ಬ್ಯಾಂಡ್ ಕಾನ್ಸೆಪ್ಟಲ್ಲೇ ತಾನೇ ಅವರು he has come up, I mean he has been working like that. Okay. So ಅವ್ರು ಕಂಪೋಸ್ ಮಾಡಿ ಕಳಿಸಿ ನಾನು ಅದನ್ನು ಕಲ್ತ್ಕೊಂಡು ಹೋಗಿ ಒಂದಿನ ಹಾಡ್ಬಿಟ್ಟು ಬರೋದು ಹಂಗಲ್ಲ. ಅಲ್ಲಿ ಹೋಗಿ ಕೂತ್ಕೊಂಡು ಇಡೀ ಬ್ಯಾಂಡ್ ಜೊತೆ ಹಾಡನ್ನ ನಾವು ಕ್ರಿಯೇಟ್ ಮಾಡೋದು ಒಟ್ಟಿಗೆ ಎಲ್ಲರೂ. ಆ್ಯಂಡ್ ದೆನ್ ವಿ ರಿಹರ್ಸ್ ಆ್ಯಂಡ್ ದೆನ್ ವಿ ರೆಕಾರ್ಡ್. ಸೊ ಆ ಪ್ರೋಸೆಸ್ ನಡೀತಾ ಇದೆ. ಆಮೇಲೆ ಒಂದು ಬಾಂಬೆನಲ್ಲಿ ಒಂದು ತಂಡ ಒಂದು ಹೊಸ ನಾಟಕವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಒಬ್ಬರು ಭಾಳ ಆಲ್ ಓವರ್ ಇಂಡಿಯಾ ಆ್ಯಂಡ್ ಅಬ್ರಾಡಿಂದ ಕೂಡ ತುಂಬ ಜನ ಆರ್ಟಿಸ್ಟ್ಸ್ ದೇ ಆರ್ ವರ್ಕಿಂಗ್ ಆನ್ ದ್ಯಾಟ್ ಪ್ರಾಜೆಕ್ಟ್. ಇಟ್ ಈಸ್ ಎನ್ ಓಪರಾ. ಇಟ್ಸ್ ಗೋಯಿಂಗ್ ಟು ಬಿ ಎನ್ ಓಪರಾ. ಹೌದಾ? ಏನಾದರೂ ಹೆಸರು? ಅದಕ್ಕೆ ಹೆಸರಿನ್ನೂ ಇಟ್ಟಿಲ್ಲ. ಇಟ್ಸ್ ಗೋಯಿಂಗ್ ಟು ಬಿ ಎನ್ ಅಂಬೇಡ್ಕರೈಟ್ ಓಪರಾ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರಲ್ಲ, ಅವರ ಒಂದು ಫಿಲಾಸಫಿಯನ್ನು ಇಟ್ಕೊಂಡು ಈ ಒಂದು ತಂಡ ಮಾಡ್ತಾ ಇರುವಂಥ ಒಂದು ಡಿವೈಸ್ಡ್ ಪರ್ಫಾರ್ಮೆನ್ಸ್. ಡಿವೈಸ್ಡ್ ಅಂದರೆ ಗೊತ್ತಿದೆಯಾ? ಡಿವೈಸ್ಡ್ ನಾಟಕ ಅಂದರೆ ಏನಂದರೆ ಅದಕ್ಕೆ ಒಬ್ಬರು ನಾಟಕ ರಚನೆಯನ್ನು ಮಾಡಿರೋದಿಲ್ಲ. ವಿಲಿಯಂ ಶೇಕ್ಸ್ಪಿಯರ್ ಬರೆದಿರೋವಂಥ ನಾಟಕನ ನಾವು ರಂಗರೂಪಕ್ಕೆ ವಿ ಆರ್ ಬ್ರಿಂಗಿಂಗ್ ಇಟ್ ಆನ್ ಸ್ಟೇಜ್ ಅಂತ ಹೇಳ್ತೀವಲ್ಲ, ಹಾಗೆ ಯಾರೋ ಒಬ್ಬರು ಬರೆದಿರುವಂಥ ನಾಟಕ ಅಲ್ಲ. ಆ ತಂಡದವರೇ ಸೇರಿ ಅದನ್ನು ಡಿವೈಸ್ ಮಾಡ್ತಾರೆ, ನಾಟಕವನ್ನು ಡಿವೈಸ್ ಮಾಡ್ತಾರೆ. ಸೊ ಆ ತಂಡ ಎಲ್ಗಾರ್ ಅನ್ನೋ ಒಂದು ತಂಡ, ಮತ್ತು ಅಭಿಷೇಕ್ ಮಜುಮ್ದಾರ್ ಅನ್ನೋ ಡಿರೆಕ್ಟರು, ಮತ್ತು ತುಂಬ ಜನ ಅದಕ್ಕೆ ಬೇರೆ ಬೇರೆ ಊರುಗಳಿಂದ ಬರ್ತಾ ಇದ್ದಾರೆ, ಅಂದರೆ ಸಿಟೀಸಿಂದ ಮೆನಿ ಆರ್ಟಿಸ್ಟ್ಸ್ ಆರ್ ಕಮಿಂಗ್ ಆ್ಯಂಡ್ ಜಾಯ್ನಿಂಗ್. ಆ್ಯಂಡ್ ಅದರದ್ದು ಒಂದು ರಿಹರ್ಸಲ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾನು ಸಂಗೀತವನ್ನು ನೀಡ್ತಾ ಇದ್ದೀನಿ. ವಾವ್, ನೈಸ್. ಅಂದರೆ ಹೇಳ್ತಾರಲ್ಲ, ಸಂಗೀತದಲ್ಲಿರೋದು ಎಳೆ ಸ್ವರ, ಅದನ್ನು ಉಪಯೋಗಿಸ್ಕೊಂಡು ಹೇಗೆ ರಾಗಗಳು ಅದನ್ನು ಹಾಡೋ ಶೈಲಿ ಅಂತಾರೋ ಹಾಗೆ ಫಾರ್ಮ್ ಆಫ್ ಮ್ಯೂಸಿಕನ್ನು ಎಕ್ಸ್ಪ್ಲೋರ್ ಮಾಡೋ ಆರ್ಟಿಸ್ಟ್ಗಳು ಕೂಡ ಟೈಮ್ ಆ್ಯಂಡ್ ಅಗೇನ್ ದೇ ಕೀಪ್ ಟ್ರೈಯಿಂಗ್ ಸಮಥಿಂಗ್ ನ್ಯೂ ಟು ದಿ ಓಲ್ಡ್ ಇಯರ್ಸ್ ಅನ್ಬೋದು. ಕರೆಕ್ಟು. ಒಬ್ಬರು ದೆರ್ ಇಸ್ ಒನ್ ವೆರಿ ಇಂಟ್ರೆಸ್ಟಿಂಗ್ ಮ್ಯೂಸಿಕ್ ಕ್ರಿಟಿಕ್ ಆನ್ ಯೂಟ್ಯೂಬಲ್ಲಿ, ನಾನು ಅವ್ರ ಚಾನೆಲ್ನ ಫಾಲೋ ಮಾಡ್ತೀನಿ, ರಿಕ್ ಬಿಯಾಟೋ ಅಂತ. ಅವರು ಹೀಸ್ ಅಮೇರಿಕನ್ ಕ್ರಿಟಿಕ್ಕು. ಓಕೆ. ಅವ್ರು ಯಾವುದೋ ಒಂದು ಎಪಿಸೋಡಲ್ಲಿ ಹೇಳಿದರು, ಐ ವಾಂಟ್ ಟು ಟೆಲ್ ಎವ್ರಿಬಡಿ ಹೂಸ್ ಟೆಲಿಂಗ್ ಮೀ ಯು ಆರ್ ಎನ್ ಓಲ್ಡ್ ಮ್ಯಾನ್, ಯು ಡೋಂಟ್ ಲಿಸನ್ ಟು ನ್ಯೂ ಮ್ಯೂಸಿಕ್, ಹಾಗೆ ಹೀಗೆ ಅಂತ ನನಗೆ ಕಾಮೆಂಟ್ ಮಾಡ್ತಾರೆ. ಬಟ್ ಐ ವಾಂಟ್ ಟು ಸೇ, ನ್ಯೂ ಮ್ಯೂಸಿಕ್ ಅಂದರೆ ಏನು? ನಾವು ಫಸ್ಟ್ ಟೈಮ್ ಕೇಳೋದು ನ್ಯೂ ಮ್ಯೂಸಿಕ್ಕೆ. ಇಟ್ ಕ್ಯಾನ್ ಬಿ 300 year old ರೆಕಾರ್ಡಿಂಗ್. ಹೌದು. ಬಟ್ ಅದನ್ನು ಫಸ್ಟ್ ಟೈಮ್ ನಾವು ಕೇಳಿದ್ರೆ ಅದು ಹೊಸದು, ನಮಗೆ ಹೊಸದದು. ಸೊ ವಾಟ್ ಯು ಸೆಡ್ನು, 7 ಸ್ವರಗಳನ್ನು ಹೊಸ ರೀತಿ ಏನು ಮಾಡಬಹುದು ಅಂತ ಆರ್ಟಿಸ್ಟ್ಗಳು ಹುಡುಕ್ತಾ ಇರ್ತಾರಲ್ಲ, ದ್ಯಾಟ್ ಈಸ್ ಆಲ್ಸೋ ಸಮಥಿಂಗ್ ದಟ್ ನಮಗನ್ಸಿದ್ದು ಹೊಸದೇನು ಅಂತ ನಾವು
ಹುಡುಕ್ತಾ ಹೋದ್ರೆ ಅಷ್ಟೇ ಸಾಕು. ಜಗತ್ತಲ್ಲೆಲ್ಲ ಏನೇನು ಹೊಸದಾಗಿದೆ ಅಂತ ವಿ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಅಬ್ಸಲ್ಯೂಟ್ಲಿ. ದ ಹಂಗರ್ ಇಸ್ ಆಲ್ವೇಸ್ ವೆರಿ ಸಬ್ಜೆಕ್ಟಿವ್ ಆ್ಯಂಡ್ ಇನ್ಸೈಡ್. ಹೌದು. ಬ್ರಿಂಗಿಂಗ್ ಟು ಮೈ ನೆಕ್ಸ್ಟ್ ಕ್ವೆಶನ್, ದಿಸ್ ಇಸ್ ಮೈ 18th year ಆಸ್ ಅ RJ ಅಥವಾ ಟಾಕಿಂಗ್ ಸ್ಪೇಸ್ ಅಂತ ಬಂದಾಗ ಐ ಆಲ್ಸೋ ಸೀನ್ ಹೇಗೆ ವಿ ಎವಾಲ್ವ್. ಸ್ಟಾರ್ಟಿಂಗಲ್ಲಿ ಒಂದು ಲೈನ್ ಮಾತಾಡೋದಕ್ಕೆ ಹೆದರ್ಕೊತಾ ಇದ್ದೆ. 2 ವರ್ಷ ಆದಮೇಲೆ ಕೇಳ್ತಾ ಇದ್ದೀರಾ 92.7 ಹಿಂಗೆ ಮಾತಾಡ್ತಿದ್ದೊಳಗೆ ನಾವು ನ್ಯಾಚುರಲ್ ಆಗಿ ದೆರ್ ಇಸ್ ಒನ್ ನೇಸಲ್ ಟೋನ್ ಬಿಕಾಸ್ ಐ ಹ್ಯಾವ್ ಸೈನಸ್. ನ್ಯಾಚುರಲ್ ಪ್ರೋಗ್ರೆಷನ್ ಅನ್ನೋದು ಅದು ಹೆಂಗೆ ಬರ್ತಾ ಹೋಗುತ್ತೆ. ನಾವು ಹುಡುಕ್ತಾ ಇರ್ತೀವಿ ನೆಕ್ಸ್ಟ್ ಹೆಂಗೆ ಯಾರನ್ನ ಹೆಂಗೆ ಹಿಡಿದಿಟ್ಟಿರೋದು. ಆಯಿತು ರೇಡಿಯೋ ಆಯಿತು, ನಾವು ಜಸ್ಟ್ ಕ್ಯೂರಿಯಸ್. ಸೊ ವೈ ಆಮ್ ಗಿವಿಂಗ್ ದಿಸ್ ಮೆಟಫರ್ ಇಸ್ ಒಂದು RJ ಅಥವಾ ಆ್ಯಂಕರ್ದು ಜರ್ನಿ ಹೀಗಿದ್ದಾಗ ಮ್ಯೂಸಿಷಿಯನ್ದು ಜರ್ನಿ ಈಸ್ ಆಲ್ಸೋ ಡಿಫ್ರೆಂಟ್ ಇನ್ ಮೆನಿ ವೇಸ್. ಸೊ ನಿಮ್ಮ ಒಂದು ಜರ್ನಿನ ನೀವು ಹಿಂದೆ ತಿರುಗಿ ನೋಡಿದಾಗ ಈ ಪ್ರಯಾಣ ಅಥವಾ ಈ ಒಂದು ಪಯಣ ಇಲ್ಲಿವರೆಗೂ ಹೇಗೆ ಅನಿಸಿದೆ, ಯಾವ್ಯಾವ ಥರ ಖುಷಿಗಳನ್ನು ಕೊಟ್ಟಿದೆ, ಇನ್ನು ಯಾವ್ಯಾವ ಹಸಿವನ್ನು ನಿಮ್ಮಲ್ಲಿ ಜೀವಂತವಾಗಿಟ್ಟಿದೆ? ಓ ಮೈ ಗಾಡ್, ದಟ್ಸ್ ಅ ವೆರಿ ಬಿಗ್ ಕ್ವೆಶ್ಚನ್ ಅಲ್ವಾ? ನನಗನ್ಸತ್ತೆ ನಾನು ಬೇರೆ ಬೇರೆ ರೀತಿ ಕಲಾವಿದರಿರ್ತಾರೆ ಅಲ್ವಾ. ದೆರ್ ಆರ್ ಸಮ್ ಪೀಪಲ್ ಹುಟ್ಟಿ ಒಂದು 10 ವರ್ಷ 12 ವರ್ಷ ಆಗ್ತಿದ್ದಂಗೆ ದೇ ಹ್ಯಾವ್ ಕ್ಲಾರಿಟಿ. ನಾನು ಅದನ್ನೇ ಮಾಡಬೇಕು, ಐ ವಾಂಟ್ ಟು ಡೂ ದ್ಯಾಟ್. ನಾನು ಈ ಗುರುಗಳ ಹತ್ರ ಹೋಗಿ ಕಲಿಬೇಕು. ನಾನು ಕೆಲವರು ಮನೆಯಲ್ಲಿ ಸಂಗೀತನೇ ಇರಲ್ಲ, ಬಟ್ ಅವರು ನಾನು ಸಂಗೀತ ಹಾಡಬೇಕು. SPB Sir. ಆರ್ ಯುನೋ ಕೆಲವ್ರ ಮನೆಯಲ್ಲಿ ಯಾರೂ ಸ್ಪೋರ್ಟ್ಸ್ ಮ್ಯಾನ್ ಇರಲ್ಲ, ಬಟ್ ಅವರು ನಾನು ಕ್ರಿಕೆಟ್ ಆಡಬೇಕು ಅಂತ ಹೋಗಿ ಕಲ್ತು. ಸೊ ದೇ ಹ್ಯಾವ್ ಕ್ಲಾರಿಟಿ. ಒಂದು ನನ್ನ ಪರ್ಸನಾಲಿಟಿಗೆ ದಿಸ್ ಈಸ್ ಮೈ ವಾಟ್ ಐ ಆಮ್ ಗುಡ್ ಅಟ್, ಐ ಕ್ಯಾನ್ ಡೂ ದಿಸ್ ಅಂತ ದೇ ವಿಲ್ ಗೋ ಆಫ್ಟರ್ ದ್ಯಾಟ್. ಆಮೇಲೆ ಅದರ ಸಾಧನೆ ಮಾಡಿ ದೇ ವಿಲ್ ವೆದರ್ ದೇ ಡೂ ಇಟ್ ಆರ್ ನಾಟ್, ದಟ್ ಈಸ್ ಡಿಫ್ರೆಂಟ್. ಬಟ್ ನಾನು ಆ ಥರದ್ದು ಕಲಾವಿದೆ ಅಲ್ಲ. ಐ ವಾಸ್ ಲಕ್ಕಿ ಟು ಬಿ ಬಾರ್ನ್ ಇನ್ ಅ ಆರ್ಟಿಸ್ಟ್ ಫ್ಯಾಮಿಲಿ. ನಾನು ಕಲಾವಿದರ ಕುಟುಂಬದಲ್ಲಿ ಹುಟ್ಟಿದೆ. ಆ್ಯಂಡ್ ವಾಟ್ ಹ್ಯಾಪನ್ಡ್ ವಾಸ್ ಬಿಕಾಸ್ ಐ ಮೀನ್ ನನ್ನ ಪುಣ್ಯ ಅಂತ ಹೇಳ್ಬೋದು, ಬಿಕಾಸ್ ಐ ವಾಸ್ ಬಾರ್ನ್ ಇನ್ ದಟ್ ಕೈಂಡ್ ಆಫ್ ಅ ಆರ್ಟಿಸ್ಟಿಕ್ ಫ್ಯಾಮಿಲಿ. ಬೆಳಗ್ಗಾದರೆ ಬೆಳಗ್ಗೆ ಎದ್ದು ರಾತ್ರಿ ಆಗೋ ಅಷ್ಟರಲ್ಲಿ ಯಾರೋ ಒಬ್ಬರು ದೊಡ್ಡ ಸಾಹಿತಿಗಳು ಬಂದು ಹೋಗಿರೋರು ಮನೆಗೆ, ಯಾರೋ ಒಬ್ಬರು ದೊಡ್ಡ ಸಂಗೀತಗಾರರು ಬಂದು ಹೋಗಿರೋರು. ಅಲ್ಲಿ ಯಾವುದೋ ಒಂದು ಪಕ್ಕದಲ್ಲೇ ನಾನು ಆಟ ಆಡ್ಕೊಂಡು ಹೋಗಿ ನೋಡಿದ್ರೆ ಪಕ್ಕದಲ್ಲೇ ಏನೋ ಕಾರ್ಯಕ್ರಮ ನಡೀತಾ ಇತ್ತು. ಓಹೋ. ನಮ್ಮ ಏನಂತಾರೆ ಆ ಆವರಣದಲ್ಲಿ ಒಂದು ಚಿಕ್ಕ ಪರ್ಫಾರ್ಮೆನ್ಸ್ ಸಭಾಂಗಣನೂ ಇದೆ. ಸೊ ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಇನ್ನೆಲ್ಲೋ ಒಂದು ಕಡೆ ಒಂದಷ್ಟು ಪುಸ್ತಕಗಳು, ಒಂದಷ್ಟು ಯಾವುದೋ ಒಂದು ಫಿಲ್ಮ್ ಸ್ಕ್ರೀನಿಂಗ್ ಆಗೋದು. ಮಧ್ಯಾಹ್ನ ಬಂದು ಊಟದ ಟೈಮಲ್ಲಿ ಆ ಕಡೆ ಹೋಗಿ ನೋಡಿದ್ರೆ ಏನಂತಾರೆ ಪೇಂಟಿಂಗ್ ಶಾಲೆ, ಅಲ್ಲಿ ಯಾರೋ ಒಬ್ರು ಕೂತಿರೋರು ಒಂದು 20 ಜನ ಅವ್ರನ್ನ ನೋಡ್ಕೊಂಡು ಬರೀತಾ ಇರೋರು. ಐ ಗ್ರೂ ಅಪ್ ಇನ್ ಸೈಡ್ ದಿಸ್. ಸೊ ವಾಟ್ ಐ ಕ್ಯಾನ್ ಸೇ ಇಸ್ ದಟ್ ವೆನ್ ಯು ಗ್ರೋ ಅಪ್ ಲೈಕ್ ದ್ಯಾಟ್, ಅದೇ ನಿಮ್ಮ ಸುತ್ತಲೂ ಅದಿದ್ದರೆ, ಐ ಡಿಡ್ ನಾಟ್ ನೋ ವೆದರ್ ನನಗೆ ಇದ್ರ ಬಗ್ಗೆ ಆಸಕ್ತಿ ಇದೆಯೋ ಇಲ್ವೋ ಅಂತ ನನಗೆ ಒಂದು ಏನಂತಾರೆ ಯುರೇಕಾ ಮೂಮೆಂಟ್ ಏನಿರಲಿಲ್ಲ. ಬಿಕಾಸ್ ಆ ಕುತೂಹಲ ನನಗೂ ಇದ್ದಿದ್ದು. ಯಾಕಂದರೆ ಬಿಕಾಸ್ ನಿಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ AN ಸುಬ್ಬರಾವ್ ಅವರೊಬ್ಬರು ಪೇಂಟರು, ಮತ್ತು ಕಲಾಮಂದಿರ್ ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ ಅಂತ ಶುರು ಮಾಡಿದ್ರು. ಆಮೇಲೆ ನನಗೆ ಗೊತ್ತಿರೋ ಹೆಸರಂದರೆ AS ಮೂರ್ತಿ ಅವರು. ಯಾಕಂದರೆ ನಾನು ಚಿಕ್ಕ ಹುಡುಗಿ, ಐ ಥಿಂಕ್ ನನಗೆ ನಿಮಗೆ 4 ವರ್ಷ ಡಿಫ್ರೆನ್ಸು. ಅಂದರೆ ಪ್ರಿಟಿ ಮಚ್ ವಿ ಆರ್ ದ ಸೇಮ್ ಜನ್ರೇಷನ್. ನಾನು AS ಮೂರ್ತಿ ಸರ್ನೆಲ್ಲ ನೋಡಿದ್ದೀನಿ. ಅವರ ಒಂದು ಜರ್ನಲಿಸ್ಟ್ ಲುಕ್ ಆಗಿರಲಿ, ದ ವೇ ಯೂಸ್ ಟು, ಬಿಕಾಸ್ ಐ ಆಮ್ ಆಲ್ಸೋ ಬಸವನಗುಡಿ ಬಾರ್ನ್ ಆ್ಯಂಡ್ ರೇಸ್ಡ್, ಅಲ್ಲೆಲ್ಲ ನೋಡ್ತಾ ಇದ್ದಿದ್ದು. ಸೊ ಅವ್ರನ್ನ ರೇಡಿಯೋ ಇರೋಣ ಅಂತ ಕೂಡ ಕರಿತಾ ಇದ್ದಾರೆ. ಹೌದು. ಸೊ ಈ ತರಹದ ಒಂದು ಬ್ಯಾಕ್ಗ್ರೌಂಡ್. ಈ ಕಡೆ ನಿಮ್ಮ ತಾಯಿ ಗೌರಿ ದತ್ತು ಅವರು, I think she's into theatre? She's into theatre. My uncle Prakash is was the principal of Kalamandir School of Fine Arts. My aunts run Bimba anta maklige idu cultural school nadistare. Nam taata Jigi Jigi Bombe Aata anta Bombe puppet show TV nalli ಮಾಡ್ತಾ ಇದ್ರು. Jigi 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 Bombe Bombe Aata. ಜಿಗಿ 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 ಜಿಮ್ ಬಂ 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 ಬೊಂಬೆ ಆಟ. ಹಂಸಲೇಖ ಅವ್ರು ಮಾಡಿದ್ದು ಹಾಡಿದ್ದು. ಸೊ ಎಲ್ಲ ಇತ್ತು ನಮ್ಮ ಮನೇಲಿ. ನಾ ಹೇಳ್ದಂಗೆ ಎಲ್ಲಾನು ಇದ್ದಂಥ ಒಂದು ಮನೆ ಅದು. ಬೀದಿ ನಾಟಕ ಮಾಡೋರು, ಇನ್ನು ರಂಗಭೂಮಿನಲ್ಲಿ ಎಲ್ಲ ರೀತಿ ಪ್ರಯೋಗಗಳು ಅಲ್ಲಿ ನಡೆಯೋದು. ಸೊ ಇಟ್ ವಾಸ್ ದ್ಯಾಟ್ ಕೈಂಡ್ ಆಫ್ ಅ ಹೌಸ್ ದಟ್ ಐ ಗ್ರೂ ಅಪ್ ಇನ್. No wonder. I think ನಿಮ್ಮಲ್ಲಿ there is an actor also, there is a singer, there is a composer. ನೀವು ಪೇಂಟು ಮಾಡ್ತೀರಾ? ಐ ಆಮ್ ಶೋರ್ ಎಲ್ಲೋ ಒಂಚೂರು ಇರ್ಬೋದೇನೋ. ಗುಪ್ತವಾಗಿ ಮಾಡ್ತೀನಿ, ಯಾರಿಗೂ ತೋರಿಸಲ್ಲ. ಸೊ ಐ ಶುಡ್ ಸೇ ದಟ್ ಹಂಗಿದ್ದಿದ್ದು ನಿಮ್ಮ ಪ್ರಶ್ನೆಗೆ, ಇಫ್ ಐ ಕಮ್ ಬ್ಯಾಕ್ ಟು ಯುವರ್ ಕ್ವೆಶ್ಚನ್,
ಐ ಡಿಡ್ಂಟ್ ನೋ ದ್ಯಾಟ್ ನಾನು ಕಲಾವಿದೆ ಆಗಬೇಕು, ನಾನು ಹಾಡುಗಾರ್ತಿ ಆಗಬೇಕು, ಅಥವಾ ನಾನು ನಟಿ ಆಗಬೇಕು, ಈ ಥರದ್ದು ಯಾವುದೂ ಒಂದು ಸ್ಪೆಸಿಫಿಕ್ ಆ್ಯಂಬಿಷನ್ ಇರಲಿಲ್ಲ. ಆ ಜಗತ್ತಲ್ಲೇ ನಾನು ಬೆಳ್ಕೊಂಡು ಬಂದು ಯಾವಾಗ ನಾನು ಹಾಡನ್ನು ಸೀರಿಯಸ್ ಆಗಿ ತೊಗೊಂಡೆ, ಯಾವಾಗ ನಾನು ಆ್ಯಕ್ಟಿಂಗನ್ನು ಸೀರಿಯಸ್ ಆಗಿ ತೊಗೊಂಡೆ ಅಂತ ನನಗೆ ಗೊತ್ತಿಲ್ಲ. ಅವಕಾಶಗಳು ಬರ್ತಾ ಹೋಯಿತು. ಬಿಕಾಸ್ ಅಲ್ಲಿದ್ದಿದ್ದರಿಂದ ಐ ವಾಸ್ ಪ್ರಿವಿಲೇಜ್ಡ್. ಬಿಕಾಸ್ ಅಲ್ಲಿದ್ದಿದ್ದರಿಂದ ನನಗೆ ಸುಮ್ಮನೆ ನಾನು ಓಡಾಡ್ತಾ ಇದ್ದೆ. TN ಸೀತಾರಾಮ್ ಅವ್ರು ನೋಡಿಬಿಟ್ಟು ಮಾಯಾಮೃಗದಲ್ಲಿ ಕಾಸ್ಟ್ ಮಾಡಿದ್ರು ನನ್ನ. ಸುಮ್ಮನೆ ಆಗಿ ಯಾವುದೋ ನಾಟಕದಲ್ಲಿ ನಾನು ಹಿಂದ್ಗಡೆ ಎಲ್ಲ ನಾಟಕದಲ್ಲೂ ಮಾಡ್ತಾಯಿದ್ದೆ. ನಮ್ಮ ತಾತ ನಿರ್ದೇಶನ ಮಾಡ್ತಾ ಇದ್ದಿದ್ದು ನಾಟಕ. ಅದು ಯಾವುದೋ ನಾಟಕದಲ್ಲಿ ಮೇಳದಲ್ಲಿ ನಾನು ಹಾಡ್ತಾ ನಿಂತಿದ್ದೆ. ರಾಜು ಅನಂತಸ್ವಾಮಿ ಅವ್ರು ನೋಡ್ಬಿಟ್ಟು ಅವ್ರ ತಂದೆ ಹತ್ರ ಕರ್ಕೊಂಡು ಹೋಗಿ ಪಾಠಕ್ಕೆ ಸೇರಿಸಿದ್ರು. ಹೌದಾ? ಎಸ್. ಬಿಕಾಸ್ ನನ್ನ ಕ್ಯೂರಿಯಾಸಿಟಿ ಇದ್ದಿದ್ದಲ್ಲೇ ಇಷ್ಟೊಂದು ಥಿಯೇಟರ್ ಮತ್ತು ಪೇಂಟಿಂಗ್ ಆ ಬ್ಯಾಕ್ಗ್ರೌಂಡಲ್ಲಿದ್ದವರು ಮ್ಯೂಸಿಕ್ ಕಡೆಗೆ ಆ ಬ್ರಿಡ್ಜ್ ಹೆಂಗೆ ಸಿಕ್ತು ಅಂತ. ನಾನು ಹಿಂದೂಸ್ತಾನಿ ಸಂಗೀತ ಅಷ್ಟೊತ್ತಿಗಾಗಲೇ ಒಂದು 10 years ಕಲ್ತಿದ್ದೆ. ನಾನು ತುಂಬ ಚಿಕ್ಕ ವಯಸ್ಸಿಂದ ನಮ್ಮ ತಾಯಿ ಹಿಂದೂಸ್ತಾನಿ ಕಲಿತಾ ಇದ್ರು ಸಂಗೀತ. ಬಿಕಾಸ್ ವಿ ಲಿವ್ಡ್ ಇನ್ ಗೋವಾ. ನಾನು ಚಿಕ್ಕ ವಯಸ್ಸೆಲ್ಲ ನಾನು ಚೈಲ್ಡ್ಹುಡ್ ಎಲ್ಲ ಗೋವಾದಲ್ಲಿ ಕಳೆದಿದ್ದು. ಹೈಸ್ಕೂಲಿಗೆ ನಾನು ಬೆಂಗಳೂರಿಗೆ ಬಂದಿದ್ದು. 14 ವರ್ಷ ಗೋವಾದಲ್ಲಿ ಬೆಳೆದಿದ್ದು ನಾನು ಬೆಂಗಳೂರಿಗೆ ಬಂದಾಗ ನನಗೆ ಕನ್ನಡ ಮಾತಾಡೋಕ್ಕೆ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ. ಓದಕ್ಕಂತೂ ಬರ್ತಾನೆ ಇರಲಿಲ್ಲ. ಫಾರಿನರ್ ಥರ ಮಾತಾಡ್ತಾ ಇದ್ದೆ ನಾನು ಕನ್ನಡ. ಏಕೆಂದರೆ ಅಲ್ಲಿ ಮನೇಲಿ ಮಾತ್ರ ಅಲ್ವಾ ಮಾತಾಡ್ತಾ ಇದ್ದಿದ್ದು. ಸುತ್ತಮುತ್ತ ಎಲ್ಲ ಫ್ರೆಂಡ್ಸ್ ಇಂಗ್ಲೀಷು, ಮರಾಠಿ, ಕೊಂಕಣಿ, ಹಿಂದಿ ಈ ಥರ ಬೇರೆ ಬೇರೆ ಭಾಷೆಗಳು. ಅಲ್ಲಿ ನಮ್ಮ ತಾಯಿ ಹಿಂದೂಸ್ತಾನಿ ಸಂಗೀತ ಕಲಿತಾಯಿದ್ರು ಪಂಡಿತ್ ರಾಮರಾವ್ ನಾಯಕ್ ಅವ್ರ ಹತ್ರ ನಾನು ನನ್ನ ತಂಗಿ ಹಾಗೆ ನಾವೂ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನನಗೆ ನ್ಯಾಷನಲ್ ಟ್ಯಾಲೆಂಟ್ ರಿಸರ್ಚ್ ಸ್ಕಾಲರ್ಶಿಪ್ ಬಂತು. ಅದು ಏನಂತ ಅಂದರೆ ಗುರು ಶಿಷ್ಯಾಗೆ ಕೊಡ್ತಾರೆ ಹಿಂದೂಸ್ತಾನಿ ಮ್ಯೂಸಿಕಲ್ಲಿ. ಸೊ ಗುರು ಶಿಷ್ಯಾಗೆ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಅದು ನಮಗೆ ಅರೌಂಡ್ 7 to 8 years ನಂಗೆ ಆ ಸ್ಕಾಲರ್ಶಿಪ್ ಸಿಕ್ಕಿದಾಗ ಏನಾಗುತ್ತೆ ಅಂದರೆ ದೇ ವಿಲ್ ಪೇ ಎನ್ ಆನರೇರಿಯಮ್ ಟು ದ ಗುರು. ಒಂದು ಫೀ ಥರ ದೇ ವಿಲ್ ಪೇ ಎನ್ ಆನರೇರಿಯಮ್, ಗುರುದಕ್ಷಿಣೆ. ಸೊ ದ್ಯಾಟ್ ದ ಸ್ಟೂಡೆಂಟ್ಗೆ ಅದು ಕಷ್ಟ ಆಗದೆ ಇರಲಿ ಅಂತ. ಆ್ಯಂಡ್ ವಿ ವರ್ ನಾಟ್ ವೆರಿ ವೆಲ್ ಆಫ್ ಅವಾಗ. ವಿ ವರ್ ಅಂದ್ರೆ ಲೋವರ್ ಮಿಡಲ್ ಕ್ಲಾಸ್ ಅಂತಲೇ ಹೇಳ್ಬೋದು. ನಮ್ಮ ತಂದೆ ಗೋವಾಗೆ ಹೋದಾಗ ಅವ್ರಿಗೆ ಸಂಬಳ ಸಿಗ್ತಾ ಇದ್ದಿದ್ದು 500 ರೂಪಾಯಿ ತಿಂಗಳಿಗೆ. ಸೊ ಇಟ್ ವಾಸ್ ಲೈಕ್ ದ್ಯಾಟ್. ವಿ ವರ್ ನಾಟ್ ಪುವರ್, ಅಂದರೆ ಬಡತನ ಅಂತ ಹೇಳೋಕ್ಕಾಗಲ್ಲ, ಬಟ್ ವಿ ವರ್ ಅ ಲೋವರ್ ಮಿಡಲ್ ಕ್ಲಾಸ್. ಸೊ ದ್ಯಾಟ್ ಸ್ಕಾಲರ್ಶಿಪ್ ವಾಸ್ ವೆರಿ ಹೆಲ್ಪ್ಫುಲ್. ಸೊ ನಮ್ಮ ಗುರುಜಿ ಆಲ್ಸೋ ಹಿ ವಾಸ್ ಅ ವೆರಿ ನೈಸ್ ಮೇಷ್ಟ್ರು. ಇವಾಗ್ಲೂ ಗೋವಾದಲ್ಲಿದ್ದಾರೆ, ತುಂಬ ಒಳ್ಳೆ ಮೇಷ್ಟ್ರು. ಆ್ಯಂಡ್ ಅದು ಸಿಗತ್ತೆ. ಆ್ಯಂಡ್ ಬಾಂಬೆಯಿಂದ ಕೊಡುವಂಥ ಸ್ಕಾಲರ್ಶಿಪ್ ಅದು. ಸೊ ಅಷ್ಟೊತ್ತಿಗಾಗಲೇ ನಾನು ರಾಜು ಅನಂತಸ್ವಾಮಿ ಅವ್ರನ್ನ ಅಂದರೆ ಅವ್ರು ನನ್ನನ್ನು ಕರ್ಕೊಂಡು ಹೋಗಿ ಮೈಸೂರು ಅನಂತಸ್ವಾಮಿ ಅವ್ರ ಹತ್ರ ಪಾಠಕ್ಕೆ ಸೇರ್ಸೋಕ್ಕೆ ಮುಂಚೆ ನಾನಾಗಲೇ ಸಂಗೀತ ಒಂದು ಮೇ ಬಿ 8-10 ಹಿಂದೂಸ್ತಾನಿ ಕಚೇರಿಗಳನ್ನೂ ಕೊಟ್ಟಿದ್ದೆ ನಾನಾಗ ಚಿಕ್ಕ ವಯಸ್ಸಲ್ಲೇ. ನಮ್ಮ ಗುರುಜಿ ಆಗ ನನ್ನನ್ನೆಲ್ಲ ಕಡೆ ಕರ್ಕೊಂಡು ಹೋಗಿ ಸಾತೆಲ್ಲ ಹಾಡ್ತಾ ಇದ್ದೆ. ಬೆಂಗಳೂರಿಗೆ ಬಂದಾಗಲೂ ನಾನು ಒಂದಷ್ಟು ಪ್ರೋಗ್ರಾಮ್ಸ್ ಮಾಡಿದ್ದೆ. ಮತ್ತು ಅವರು ನೋಡಿಬಿಟ್ಟು ಯು ಶುಡ್ ಸಿಂಗ್ ಭಾವಗೀತೆ ಅಂತಂದು. ನನಗೆ ಅವಾಗ ಭಾವಗೀತೆ ಅಂದ್ರೆ ಏನು ಅಂತಲೂ ಗೊತ್ತಿರಲಿಲ್ಲ. ನಾನು ಬೆಳೆದಿದ್ದು ಗೋವಾದಲ್ಲಿ, ಅಲ್ಲಿ ಭಾವಗೀತೆ ಅಷ್ಟಿರಲಿಲ್ವಲ್ಲ. ಸೊ ಎನಿವೇಸ್ ನಾನು ಅವ್ರ ಹತ್ರ ಮೈಸೂರು ಅನಂತಸ್ವಾಮಿ ಅವ್ರ ಹತ್ರ ಹೋಗಿ ಕಲಿತು. ಆ್ಯಂಡ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ನನಗೆ ಎಲ್ಲ ಬೈ ಚಾನ್ಸ್ ಈ ಎಲ್ಲ ಜಗತ್ತಿಗೆ ನನ್ನ ಎಂಟ್ರಿ ಆಯಿತು. ಆಲ್ಸೋ ಬೈ ಲಕ್. ನನ್ನ ಹುಟ್ಟಿದ ಒಂದು ಮನೆ, ಆ ಒಂದು ವಾತಾವರಣ, ಅಲ್ಲಿ ಬಂದಂಥ ಜನ, ಮಾಯಾಮೃಗದಲ್ಲಿ ಅಭಿನಯಿಸಿದ್ದು ಇರಬಹುದು, ಅಥವಾ ಬೇರೆ ಬೇರೆ ನನಗೆ ಅವಕಾಶಗಳು ಸಿಕ್ಕಿದ್ದಿರಬಹುದು. ನನ್ನ ಬಹಳ ದೊಡ್ಡ ಪ್ರಿವಿಲೇಜ್ ಬಿಕಾಸ್ ಆಫ್ ಮೈ ಫ್ಯಾಮಿಲಿ ವೇರ್ ಐ ವಾಸ್ ಬಾರ್ನ್ ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಎಕ್ಸ್ಪೋಜರ್. ಅವ್ರು ನನ್ನಲ್ಲಿ ಏನೋ ಒಂದು ಟ್ಯಾಲೆಂಟನ್ನು ನೋಡಿ ದೇ ಇನ್ವೈಟೆಡ್ ಮಿ. ನಾನು ಯಾರಿಗೂ ಫಾರ್ ಅ ವೆರಿ ಲಾಂಗ್ ಟೈಮ್ ನಾನು ಯಾವತ್ತೂ ನನಗೆ ಒಂದು ಅವಕಾಶ ಕೊಡಿ ಅಂತ ಕೇಳಿಲ್ಲ, ಮತ್ತು ನನಗಿದು ಬೇಕು ಅಂತ ನನಗೆ ಹೊಳೆದೂ ಇಲ್ಲ. ಓಹೋ. ನಾನು ಇದುವರೆಗೂ ಐ ಹ್ಯಾವ್ ನಾಟ್ ಡನ್ ಅ ಡೆಮೋ ಟೇಪ್ ಆಫ್ ಮೈ ಸೆಲ್ಫ್. Seriously, Pallavi? No, I don't have a demo tape of audio or video, and I don't know how to make it. ನನಗೆ ಒಂದು ಡೆಮೋ ಟೇಪ್ ಅಂದರೆ ಏನು ಕಳಿಸ್ಬೇಕು, ಏನನ್ನು ಮಾಡಿ ಕಳಿಸ್ಬೇಕು ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಸೊ ದಟ್ ಬಿಕಾಸ್ ನನ್ನ ಲೈಫಲ್ಲಿ ಎಲ್ಲ ಐ ಆಮ್ ಸೋ ಲಕ್ಕಿ, ನನಗೆಲ್ಲ ಅವಕಾಶಗಳು ಹಾಗೆ ಬರ್ತಾ ಹೋಯಿತು. ಒನ್ ಥಿಂಗ್ ದ್ಯಾಟ್ ಐ ಸಿ ಇಲ್ಲಿ ಯೂಶಲಿ ಬಂದು ಕೂತ್ಕೊಳ್ಳೋರು ಇದರ್ ದೇ ವೆರಿ ಶಾಕ್ಡ್ ಅಥವಾ ಸರ್ಪ್ರೈಸ್ ದ್ಯಾಟ್ ಕೆಲವು ಸತಿ ಆ ಥರ ಟರ್ನ್ಸ್ಗಳೆಲ್ಲ ತೊಗೊಳ್ತು ಲೈಫು ಅಂತ. ಸೆಕೆಂಡ್ ಕ್ಯಾಟಗರೀಸ್ ಐ ರಿಯಲಿ ಫೀಲ್ ಲಕ್ಕಿ ಆ್ಯಂಡ್ ವೆರಿ ಪ್ರಿವಿಲೇಜ್ಡ್ ಅಂತ. ಇದೇ ಥರ ಸಪ್ತಮಿ ಗೌಡ ಅವರು ಇಲ್ಲಿ ಬಂದಾಗ ಹೇಳಿದ್ರು. ಬಿಕಾಸ್ ಯೂಶಲಿ ಆರ್ಟ್
ಅನ್ನೋ ಒಂದು ಇದೆಯಲ್ಲ, ಆ್ಯಕ್ಟಿಂಗ್ ಆಗಿರಲಿ, ಮ್ಯೂಸಿಕ್ ಆಗಿರಲಿ, ಬಹಳನೇ ತುಂಬ ವೊಲಟೈಲ್ ಆಗಿರೋ ಇಂಡಸ್ಟ್ರಿ ಅದು. ಈಗ ನಾನೇನೋ MBBS ಮಾಡಿಬಿಟ್ಟೆ ಅಥವಾ ಇಂಜಿನಿಯರಿಂಗ್ ಪಾಸ್ ಮಾಡಿದ ತಕ್ಷಣ ದೆರ್ ಇಸ್ ಒನ್ ಗ್ಯಾರಂಟೀಡ್ ಎಂಡ್ ರಿಸಲ್ಟ್ ಅನ್ನೋದೇನಿದೆ ಮ್ಯೂಸಿಕಲ್ಲಿಲ್ಲ. ಇನ್ಫ್ಯಾಕ್ಟ್ ನಿಮಗೂ ಗೊತ್ತಿರೋ ಹಾಗೆ ಟಿಲ್ 2004 ಐ ಥಿಂಕ್ ಇವನ್ ಐ ವಾಸ್ ಸ್ಟ್ರಗ್ಲಿಂಗ್ ಆಸ್ ಅ ಮ್ಯೂಸಿಷಿಯನ್, ನಾಟ್ ಸ್ಟ್ರಗ್ಲಿಂಗ್ ಆಸ್ ಎ ಮ್ಯೂಸಿಷಿಯನ್, ಸ್ಟ್ರಗ್ಲಿಂಗ್ ಟು ಮೇಕ್ ಅ ಲಿವಿಂಗ್ ಬೀಂಗ್ ಅ ಮ್ಯೂಸಿಷಿಯನ್. ಯಾಕಂದರೆ ಏನೊಂದು $250 ಪರ್ ಆರ್ಕೆಸ್ಟ್ರಾ ಅಂತೆ, 11-12ವರೆಗೆಲ್ಲ ಎಲ್ಲೆಲ್ಲೋ ಗೊತ್ತಲ್ಲ ಅವರಾಚೆ. ಸೊ ಒಂದು ಲೆನ್ಸಲ್ಲಿ ನೋಡೋದಾದರೆ ಮ್ಯೂಸಿಕ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್ಸ್. ಇಟ್ಸ್ ನಾಟ್ ಲೈಕ್ ಅ ಕಾರ್ಪೊರೇಟೈಸ್ಡ್ ಇದು, ಆ ಥರನೂ ನಾವು ನೋಡಿದ್ವಿ. ಆ್ಯಂಡ್ ನಿಮ್ಮ ಒಂದು ಜರ್ನಿನ ಕೇಳಿದಾಗ ತುಂಬ ಕೃತಜ್ಞತೆ ಕಾಣ್ತಾ ಇದೆ. ಲಕ್ಗೆ ದೆರ್ ಇಸ್ ಒನ್ ಬಿಗ್ ಫ್ಯಾಕ್ಟರ್ ದಟ್ ಯು ಮೆನ್ಷನ್ಡ್. ಸೊ ವೈ, ಅಥವಾ ಹ್ಯಾವ್ ಯು ಎವರ್ ಕ್ವೆಶ್ಚನ್ ಲಕ್ ಅಂದರೆ ಏನು, ಡೆಸ್ಟಿನಿ, ಈ ಥರದ್ದೆಲ್ಲ ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ಅಥವಾ ಕೆಲವುದೆಲ್ಲ ಇನ್ನೂ ಯಾಕೆ ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಕು, ಲೈಫ್ ಹೆಂಗೆ ಕರ್ಕೊಂಡೋಗುತ್ತೋ ಕರ್ಕೊಂಡೋಗ್ಲಿ ಅಂತ ಹೋಗ್ತಾ ಇದ್ದೀರಾ? ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೂರ್ ಸ್ಯಾನಲ್ ಗೋಲ್ಡ್, ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಇಲ್ಲ, ಐ ಥಿಂಕ್ ಅ ಲಾಟ್. ಐಮ್ ಅ ವೆರಿ ಅನಾಲಿಟಿಕಲ್ ಪರ್ಸನ್. ನಾನು ಯಾವುದು ಸುಮ್ಮನೆ ಹಾಗೆ ಏನೋ ಒಂದಾಗಲಿ ಬಿಡಪ್ಪ ಅಂತ ನಾನು ಹಾಗೆ ಐ ಆಮ್ ನಾಟ್ ದ್ಯಾಟ್ ಕೈಂಡ್ ಆಫ್ ಅ ಪರ್ಸನ್. ನನ್ನ ಜೀವನ ಈ ಒಂದು ಹಾದಿಯಲ್ಲಿ ಬಂದಿರೋದಕ್ಕೆ ಕಾರಣ ಏನು ಅನ್ನೋದನ್ನು ನಾನು ಹೆಜ್ಜೆ ಹೆಜ್ಜೆಗೂ ನಾನು ಐ ಹ್ಯಾವ್ ಟ್ರೈಡ್ ಟು ಅಂಡರ್ಸ್ಟ್ಯಾಂಡ್. ನಮ್ಮ ಜೀವನ ಅರ್ಥ ಮಾಡ್ಕೊಳ್ತಿದ್ರೆ ಇನ್ನೇನು ಅರ್ಥ ಮಾಡ್ಕೊಳ್ಳೋದು ಅಲ್ವಾ? ಅಬ್ಸಲ್ಯೂಟ್ಲಿ. ನಾವು ವೈ ಡು ವಿ ಬಿಹೇವ್ ದ ವೇ ವಿ ಡೂ, ನಾವು ಯಾಕೆ ಸರ್ಟನ್ ಚಾಯ್ಸಸ್ ನಾವು ಯಾಕೆ ಮಾಡ್ಕೊಳ್ತೀವಿ, ವೈ ಡು ವಿ ಮೇಕ್ ದೀಸ್ ಚಾಯ್ಸಸ್, ವೈ ಹ್ಯಾವ್ ವಿ ಚೋಸನ್ ಅ ಸರ್ಟನ್ ಪಾತ್, ಆ್ಯಂಡ್ ವೈ ಡಿಡ್ ವಿ ಗೆಟ್ ಸರ್ಟನ್ ಆಪರ್ಚುನಿಟೀಸ್. ಇದೆಲ್ಲ ಎವ್ರಿಬಡಿ ಐ ಥಿಂಕ್ ವಿಲ್ ಥಿಂಕ್, ಯೋಚನೆ ಮಾಡ್ತಾರೆ. ನಾನು ಕೂಡ ಆ ಥರ ಯೋಚನೆ ಮಾಡಿದ್ದೀನಿ. ನಾನು ಹೇಳ್ದಂಗೆ ಒಂದು ವೆರಿ ವೆರಿ ಬಿಗ್ ರೀಸನ್ ಫಾರ್ ದ್ಯಾಟ್ ಇಸ್ ವೇರ್ ಐ ವಾಸ್ ಬಾರ್ನ್. ನಾನು ಹುಟ್ಟಿದ ಜಾಗ, ಫ್ಯಾಮಿಲಿ, ಹೌದು, ಮನೆತನ. ಹೌದು, ಇಟ್ಸ್ ಅ ವೆರಿ ಬಿಗ್ ಫ್ಯಾಕ್ಟರ್. ನಾನು ವಾಟ್ ಐ ಹ್ಯಾವ್ ಡನ್ ಇನ್ ಲೈಫ್ ಅಂದರೆ ಹೌದು, ನನ್ನ ಪರಿಶ್ರಮ ಇದೆ, ನನ್ನ ಆಮೇಲೆ ನನ್ನ ಬುದ್ಧಿ, ಅದಕ್ಕೆ ನಾನು ಐ ಹ್ಯಾವ್ ಅಪ್ಲೈಡ್ ಮೈ ಮೈಂಡ್ ಟು ಇಟ್, ಆಲ್ ದ್ಯಾಟ್ ಈಸ್ ದೇರ್. ಬಟ್ ದ ಇನಿಷಿಯಲ್ ಎಕ್ಸ್ಪೋಜರ್, ಸ್ಟಾರ್ಟಿಂಗ್ ಪಾಯಿಂಟು, ಎಕ್ಸ್ಪೋಜರು, ಆಮೇಲೆ ಒಂದು ಏನಂತಾರೆ, ಒಂದು ಕ್ಯಾಶುವಲ್ಲಾಗಿ ಗಿರೀಶ್ ಕಾರ್ನಾಡ್ ಅವ್ರನ್ನ ಮೀಟ್ ಮಾಡೋದು, ಕಂಬಾರು ಮನೆಗೆ ಬರೋದು, ಮತ್ತು ಅಶ್ವಥ್ ಅವರು, ಶಿವಮೊಗ್ಗ ಸುಬ್ಬಣ್ಣ ಅವರು, ಇವರೆಲ್ಲ ನಮ್ಮ ತಾತನ ಫ್ರೆಂಡ್ಸು, ಎಸ್ ಮೂರ್ತಿ ಅವ್ರ ಫ್ರೆಂಡ್ಸು. ಅಲ್ಲಿ ಬಂದು ಕೂತು ಹರಟೆ ಹೊಡೆಯೋರು, ಕಾಫಿ ಕುಡಿಯೋರು, ಸುಮತೀಂದ್ರ ನಾಡಿಗವ್ರು ಬಂದು ಬಾಮ್ಮ ಇಲ್ಲಿ ನೀನು ಹಾಡು ಹೇಳು ಅಂತನ್ನೋರು, ಕೀರಮ್ ನಾಗರಾಜ್ ಅವರು. ಐ ಗ್ರೂ ಅಪ್ ಇನ್ಸೈಡ್ ದ್ಯಾಟ್. It's a very big privilege, alva. What can I say? I believe that is the luck. That is the luck factor. ಇವಾಗ ನೀವು ರನ್ನಿಂಗ್ ರೇಸಲ್ಲಿ ನೀವು ಎಲ್ಲಿ ನಿಂತ್ಕೋತೀರಾ ಅನ್ನೋದು ಮುಖ್ಯ ಅಲ್ವಾ? ನೀವು ಫಿನಿಷಿಂಗ್ ಪಾಯಿಂಟ್ ಹತ್ರ ನಿಮ್ಮನ್ನು ನಿಲ್ಲಿಸ್ಬಿಟ್ಟು ರನ್ನಿಂಗ್ ರೇಸ್ ಸ್ಟಾರ್ಟ್ ಮಾಡು ಅಂದರೆ ಯು ವಿಲ್ ಬಿ, ಇಟ್ಸ್ ಈಸಿಯರ್ ಫಾರ್ ಯು ಟು ಗೋ ಅಹೆಡ್ ಆ್ಯಂಡ್ ಬಿ ಅಹೆಡ್ ಇನ್ ದ ಇದು ಅಲ್ವಾ? ಸೊ ಇಟ್ ರಿಯಲಿ ದ್ಯಾಟ್ ಈಸ್ ದ ಲಕ್ that I was born into this family. So sweet of you. And ಯೂಶಲಿ ಅದನ್ನು ಅಕ್ನಾಲೇಜ್ ಮಾಡಿ, ಪ್ಲಸ್ ಅದ್ರ ಜೊತೆಗೂ ನಿಮ್ಮ ಶ್ರಮ ಅವೆಲ್ಲ ಏನಿದೆ ಹೇಳ್ತಾ ಇರೋದು, ಇಟ್ ಇಸ್ ಸೋ ಟ್ರೂ ಆ್ಯಂಡ್ ಇಂಪಾರ್ಟೆಂಟ್ ಟು. ಈಗ ನನ್ನ ಮುಂದಿನ ಕುತೂಹಲ ಇರೋದು, ನೀವು ಮೆನ್ಷನ್ ಮಾಡ್ತಾನೆ ಮೈಸೂರು ಅನಂತಸ್ವಾಮಿ ಸರ್ ಬಗ್ಗೆ ಮಾತಾಡಿದ್ರಿ. ಅವರೆಲ್ಲ ನಾವು ಬರೀ ವಿಡಿಯೋದಲ್ಲಿ ನೋಡಿದ್ದಷ್ಟೇ. 95ನಲ್ಲಿ ಅವ್ರು ಹೋಗ್ಬಿಡ್ತಾರೆ ಕ್ಯಾನ್ಸರಿಂದಾಗಿ, ಮೀಟ್ ಮಾಡಿಲ್ಲ. ಬಟ್ ಅವರ ಹಾಡುಗಳನ್ನು ಇಡೀ ಕರ್ನಾಟಕ ಏನು ಭಾವಗೀತ ಜಗತ್ತಲ್ಲಿ ಎಲ್ಲರೂ ಅವರ ಗಾಯನದ ಮೂಲಕನೇ ಅಥವಾ ಅವರ ಶಿಷ್ಯಂದ್ರ ಮೂಲಕ ಕೇಳಿರ್ತಾರೆ. ಎದೆ ತುಂಬಿ ಹಾಡುವೆನೋ ಇರಲಿ, ಅವ್ರ ಬಗ್ಗೆ ಓದ್ತಿದ್ದಾಗಲೇ ನನಗೂ ಗೊತ್ತಾಗಿದ್ದು. ಅಫ್ಕೋರ್ಸ್ ಜೈ ಭಾರತ ಜನನಿಯ ತನುಜಾತೆಯನ್ನು ಅವ್ರ ಕರ್ನಾಟಕದ ಸ್ಟೇಟ್ ಆ್ಯಂಥಮ್ ಆಗಿ ಏನು ಅನೌನ್ಸ್ ಮಾಡ್ತಾರೆ, ಅದನ್ನು 1960ನಲ್ಲೇ ಅವರು ಕಂಪೋಸ್ ಮಾಡಿದ್ದು. ಕುವೆಂಪು ಅವ್ರ ಮುಂದೆ ಅದನ್ನು ಹಾಡಿದಾಗ ಅವ್ರು ಹೇಳಿದ್ರಂತೆ, ಇದನ್ನು ಮಹಾರಾಜ ಕಾಲೇಜಲ್ಲಿ ನೋಟ್ ಇನ್ ಅನಂತಸ್ವಾಮಿ ಸರ್ಸ್ ಡೈರಿ ಇಟ್ ಈಸ್ ಕೋಟೆಡ್ ಅಪ್ಯಾರೆಂಟ್ಲಿ, ಇದನ್ನು ಗುಂಪಲ್ಲಿ ಯಾಕೆ ಹಾಡಬಾರ್ದು ನೀವು ಅಂತ ಒಂದು ಸಜೆಷನ್ ಎಲ್ಲ ಕೊಟ್ಟಿದ್ದು. ಸೊ ಇವೆಲ್ಲ ನಮಗೆ ಗೂಗಲ್ ಹೇಳೋ ಅಂಥ ಒಂದು ವಿಚಾರಗಳು. ಬಟ್ ನೀವು ಗೂಗಲ್ ಬೇಡ, ಗುರುವಾಗಿ ನೋಡಿದಂಥ ಒಂದು ಶಿಷ್ಯ ಆಗಿ ಕ್ಯೂರಿಯಸ್ ಟು ನೋ ಅನಂತಸ್ವಾಮಿ ಸರ್ ಹೇಗಿದ್ರು, ಹೆಂಗೆ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಏನಾಯಿತು? ನಾನು ಮತ್ತೆ ಅದೇ ವರ್ಡ್ ಯೂಸ್ ಮಾಡ್ತೀನಿ, ಲಕ್ಕಿ ಅಂತ. ನಾನು ಏನಂದರೆ ಐ ಹ್ಯಾವ್ ಲರ್ನ್ಟ್ ಅಂತ ಹೇಳಬಾರ್ದು, ಕಲ್ತಿದ್ದೀನಿ.
ಅನಂತಸ್ವಾಮಿ ಅವರಿಂದ, ರಾಜು ಅವರಿಂದ, ಅಶ್ವಥ್ ಅವರಿಂದ, ಶಿವಮೊಗ್ಗ ಸುಬ್ಬಣ್ಣ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಜಿ.ವಿ. ಅತ್ರಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಈ ಹೊಸ ತಲೆಮಾರಿನವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಐ ಆಮ್ ವೆರಿ ವೆರಿ ಲಕ್ಕಿ. HR ಲೀಲಾವತಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಆ್ಯಸ್ ಅ ಸಂಬಡಿ ಹೂ ಇಸ್ ಅ ಯಂಗ್ ಪರ್ಸನ್ ಇನ್ ಸುಗಮ ಸಂಗೀತ, ಇವರೆಲ್ಲರ ಜೊತೆ ಕೆಲಸ ಮಾಡೋ ಪಿ ಕಾಳಿಂಗರಾಯರೊಬ್ಬರು ಐ ವಾಸ್ ನಾಟ್ ಏಬಲ್ ಟು ಮೀಟ್ ಹಿಮ್ ನಾರ್ ಡಿಡ್ ಐ ಸಿ ಹಿಸ್ ಕಾನ್ಸರ್ಟ್. ಬಟ್ ಅವ್ರ ರೆಕಾರ್ಡಿಂಗ್ಸು, ಅವ್ರ ವಿಡಿಯೋ ಇದು ಏನೇನಿದೆಯೋ ಯೂಟ್ಯೂಬಲ್ಲೆಲ್ಲ ನೋಡಿ ತುಂಬ ದೊಡ್ಡ ಫ್ಯಾನ್ ನಾನು ಪಿ ಕಾಳಿಂಗರಾಯರ್. ಆ್ಯಂಡ್ ವಾಟ್ ಹಿ ಡಿಡ್ ರೆವಲ್ಯೂಷನೈಸ್ಡ್ ಅಲ್ವಾ, ಪೊಯಿಟ್ರಿನ ಹೇಗೆ ಹಾಡ್ಬೋದು ಕನ್ನಡದಲ್ಲಿ ಅಂತ ನಮಗೆ ಪರಿಚಯ ಮಾಡಿಕೊಟ್ರು ಅವರು. ಅದಕ್ಕೆ ಮುಂಚೆ ಇತ್ತು ಹಲವಾರು ರೀತಿ ಕ್ಲಾಸಿಕಲ್ ಮ್ಯೂಸಿಷಿಯನ್ಸು, ಭೀಮಸೇನ್ ಜೋಶಿ ಅವರಿರ್ಬೋದು, ಜಯವಂತಿ ದೇವಿ ಅವರಿರ್ಬೋದು, ಅವರೆಲ್ಲ ಇದು ಕವಿತೆಗಳನ್ನು ಹಾಡಿದ್ರು. ಬಟ್ ಪಿ ಕಾಳಿಂಗರಾಯರು ಅದಕ್ಕೆ ಒಂದು ಫೋಕಸನ್ನು ಕೊಟ್ಟರು ನಮಗೆ. ಆ್ಯಂಡ್ ಅಲ್ಲಿಂದ ಮುಂದಕ್ಕೆ ನಮ್ಮದು ಸುಗಮ ಸಂಗೀತ ಬೆಳ್ಕೊಂಬಂತು. ಸೊ ಮೈಸೂರು ಅನಂತಸ್ವಾಮಿ ಅವ್ರ ಬಗ್ಗೆ ಹೇಳೋದಾದರೆ, ಅವ್ರನ್ನ ಫಸ್ಟ್ ನಾನು ಭೇಟಿ ಮಾಡಿದಾಗ ಅವರು ನನಗೆ ಹಾಡಮ್ಮ ಏನಾದರೂ ಅಂದರು. ನಾನು ಒಂದು ನಾಟಕದ ಹಾಡು ಹಾಡಿದೆ. ನಂಗೆ ಅವಾಗ ಯಾವುದು ಇದು ಭಾವಗೀತೆ ಎಲ್ಲ ಏನೂ ಬರ್ತಾ ಇರಲಿಲ್ಲ. ಒಂದು ನಾಟಕದ ಹಾಡು ಹಾಡಿದೆ. ವೆರಿ ಗುಡ್. ವುಡ್ ಯು ಲೈಕ್ ಟು ನನಗೆ ಯಾವ ಹಾಡು ಹಾಡಿದೆ ಅಂತ ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ಐ ನೋ ವಾಟ್ ಸಾಂಗ್ ಹಿ ಟಾಟ್ ಮೀ ಫಸ್ಟ್. ಸೊ ಅವ್ರು ಹೇಳಿದ್ರು, ನಿನ್ನ ವಾಯ್ಸ್ ಚೆನ್ನಾಗಿದೆ, ನೀನು ನಾಳೆಯಿಂದಾನೇ ಪಾಠಕ್ಕೆ ಬಾ ಅಂತ ಹೇಳಿದ್ರು ನನಗೆ. ಆ್ಯಂಡ್ ಹಿ ಟಾಟ್ ಮೀ ದಿಸ್ ಸಾಂಗ್. ಫಸ್ಟ್ ಸಾಂಗ್ ನನಗೆ ಹೇಳ್ಕೊಟ್ಟಿದ್ದವರು. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಪಾಪವಿರೆ ಪುಣ್ಯವಿರೆ ನರಕವಿರೆ ನಾಕವಿರೆ, ಪಾಪವಿರೆ ಪುಣ್ಯವಿರೆ ನರಕವಿರೆ ನಾಕವಿರೆ, ಸ್ವೀಕರಿಸುವೋ ಗುರುವೇ ಅಂತರಾತ್ಮ. ಈ ಹಾಡು ಹೇಳ್ಕೊಟ್ರು. ನಾನು ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು 95 ಐ ವಾಸ್ 94 ಯುನೋ ಐ ವಾಸ್ ಸ್ಟಿಲ್ ಅ ವೆರಿ ಸ್ಮಾಲ್ ಗರ್ಲ್, ಚಿಕ್ಕ ಹುಡುಗಿ ನಾನು. ಹಾಡು ತೋರಿಸ್ದೆ. ವೆರಿ ಗುಡ್ ವೆರಿ ಗುಡ್, ಚೆನ್ನಾಗಿ ಕಲ್ತಿದ್ಯಾ ಅಂತಂದರು. ನೆಕ್ಸ್ಟ್ ನನಗೆ ಹೇಳ್ಕೊಟ್ಟಿದ್ದ ಹಾಡು ಯಾವುದು ಅಂದರೆ, ಸೆಕೆಂಡ್ ಸಾಂಗ್ ನನಗೆ ಹೇಳ್ಕೊಟ್ಟಿದ್ದು ನಾನು ಬಡವಿ ಆತ ಬಡವ ಒಲವೆ ನಮ್ಮ ಬದುಕು ಬಳಸಿಕೊಂಡೆವದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ. ಇದು ಹೇಳ್ಕೊಟ್ರು. ಸರಿ, ಇದನ್ನು ನಾನು ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದೆ. ಹಾಡು ತೋರಿಸ್ದೆ ಅವ್ರ ಮುಂದೆ. ಅವ್ರು ಕೇಳಿಸ್ಕೊಂಡ್ರು. ಇನ್ನು 10 ವರ್ಷ ಆದಮೇಲೆ ಮತ್ತೆ ಹಾಡಿದನ ತಂದರು. ಅಂದರೆ ಭಾವನೆ ಅದು ಅರ್ಥ ಆಗಿಲ್ಲ ನಿನಗೆ ಪೋಯಮು, ಆ್ಯಂಡ್ ಯು ಆರ್ ಟೂ ಯಂಗ್ ಫಾರ್ ದಿಸ್ ಪೋಯಮ್. ಹೌದು, ಹಿ ಸೆಡ್. ಐ ಸೆಡ್ ಓಕೆ ಸರ್. ನನಗೆ ಅವಾಗ ಅರ್ಥ ಆಗಲಿಲ್ಲ. ಸೊ ಹಿ ಟಾಟ್ ಮೀ ಮೆನಿ ಸಾಂಗ್ಸ್ ಆ ಥರ. ಆ್ಯಂಡ್ ದೆನ್ ಐ ಅಂಡರ್ಸ್ಟುಡ್ ದಟ್ ಭಾವಗೀತೆ ಹಾಡೋದಕ್ಕೆ ಎಕ್ಸ್ಪೀರಿಯನ್ಸು ಬೇಕು, ಲೈಫ್ ಎಕ್ಸ್ಪೀರಿಯನ್ಸ್ ಬೇಕು. ಭಾವಗೀತೆ ಎಕ್ಸಾಕ್ಟ್ಲಿ. ಭಾವಗೀತೆ ಅಂದರೆ ತುಂಬ ಜನ ಏನು ತಪ್ಪು ತಿಳ್ಕೊತಾರೆ ಅಂದರೆ, ಆ ಹಾಡಿನ ಮೇಲೆ ಹಾಡ್ತಾ ಎಕ್ಸ್ಪ್ರೆಸ್ ಮಾಡೋದು. ಅಳು ಬಂದರೆ ಹತ್ಬಿಟ್ಟು ಹಾಡೋದು, ನಗು ಬಂದರೆ ನಕ್ಬಿಟ್ಟು ಹಾಡೋದು, ಈ ಥರ ಅಂತ. ಇಟ್ಸ್ ನಾಟ್ ಅಬೌಟ್ ಎಕ್ಸ್ಪ್ರೆಸ್ಸಿಂಗ್ ವೈಲ್ ಸಿಂಗಿಂಗ್. ಇಟ್ ಈಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಎಕ್ಸ್ಪ್ರೆಷನ್ ಆಫ್ ದ ಪೋಯಮ್, ಫೀಲಿಂಗ್ ಇಟ್ ಆ್ಯಂಡ್ ದೆನ್ ಅಂಡರ್ಸ್ಟ್ಯಾಂಡಿಂಗ್ ದ ಪೋಯಮ್ ಇಟ್ ಸೆಲ್ಫ್. ಆ ಭಾವವನ್ನು ಅರ್ಥ ಮಾಡಿಕೊಂಡು ಹಾಡೋದು, ದಟ್ ಈಸ್ ದ ಭಾವಗೀತೆ. ಸೊ ನಾ ಹೇಳ್ದಂಗೆ ಐ ವಾಸ್ ಹಿಸ್ ಲಾಸ್ಟ್ ಸ್ಟೂಡೆಂಟ್. ಅದು ನಾನು ಅವ್ರ ಹತ್ರ ಕಲಿತಾ ಇದ್ದೆ. ದೆನ್ ಹಿ ಪಾಸ್ಡ್ ಅವೇ ವಿದಿನ್ ಅ ಇಯರ್. ಓಹೋ, ಎಲ್ಲಿ ಇದೆಲ್ಲ ಲೆಸನ್ಸ್? ಮೈಸೂರೇನಾ ಅಥವಾ ಇಲ್ಲೇ ಬೆಂಗಳೂರಲ್ಲಿ? ಅವ್ರು JP ನಗರಲ್ಲಿದ್ದರು. ಓಹೋ, JP ನಗರಲ್ಲಿದ್ದರು. ನಾನು ಹನುಮನ್ ನಗರಿಂದ JP ನಗರ್ಗೆ ಸೈಕಲಲ್ಲಿ ಹೋಗ್ತಾ ಇದ್ದೆ ಅವ್ರಿಗೆ ಪಾಠ ಕಲಿಯೋಕ್ಕೆ. ಈ ಗುರು ಶಿಷ್ಯ ಸಂಬಂಧದ ಬಗ್ಗೆ ಮಾತಾಡೋದಾದರೆ, ನಾನು ಹೀಗೆ ಏನೋ ಓದಬೇಕಾದಾಗ ನಮಗೆಲ್ಲ ಸ್ಕೂಲಲ್ಲಿ ಹೇಳ್ಕೊಡ್ತಾರಲ್ಲ, ಸಹನಾ ಭವತು ಸಹನೌ ಭುನತ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಓಂ. ಅದರ ಅರ್ಥ ಬೇಸಿಕ್ಲಿ
ಅಂದರೆ ಗುರು ಶಿಷ್ಯರನ್ನ ಇಬ್ಬರನ್ನೂ ಆ ಭಗವಂತ ಕಾಪಾಡಲಿ ಟು ದಿ ಎಕ್ಸ್ಟೆಂಟ್ ಇಬ್ಬರ ಮಧ್ಯನೂ ಆ ಒಂದು ಟ್ರಾನ್ಸಾಕ್ಷನ್ ಯಾವ ಥರ ಆಗಬೇಕಂದ್ರೆ ಎಲ್ಲೂ ವೈಮನಸ್ಯ ಬರದೇ ಇರೋ ಥರ ಆ ಗುರು ಶಿಷ್ಯರು ಜೊತೆಗಿರಲಿ ಅನ್ನೋದು ಒಂದು ಅರ್ಥ ಅನ್ನೋದು ನಾನು ಇವಾಗ ಕೆಲವು ಸರಿ ಬ್ಲೈಂಡಾಗಿ ಸ್ಕೂಲಲ್ಲಿ ಹೇಳಿಸ್ಬಿಟ್ಟಿರ್ತಾರೆ ಅಂತ. ಇವಾಗ ಇಫ್ ವಿ ಕನೆಕ್ಟ್ ದ ಡಾಟ್ಸ್ ಬ್ಯಾಕ್, ಯಾಕೆ ಸ್ಕೂಲಲ್ಲೇ ಇದನ್ನು ಹೇಳಿಸ್ತಾ ಇದ್ರು, ಜಾಗ ಬೇರೆನೋ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಆ ಮೀಟಿಂಗ್ ಇವೆಲ್ಲ ಯಾಕೆ ಬಂತಂದರೆ ಟು ಆಸ್ ದ ನೆಕ್ಸ್ಟ್ ಕ್ವೆಶ್ಚನ್. ಎವ್ರಿ ಟೀಚರ್ ಇಸ್ ಡಿಫ್ರೆಂಟ್ ಆ್ಯಂಡ್ ಎವ್ರಿ ರಿಲೇಷನ್ಶಿಪ್ ಇಸ್ ವೆರಿ ವೆರಿ, ಎಸ್ಪೆಷಲಿ ಮ್ಯೂಸಿಕ್ ಅಂತ ಬಂದಾಗ ಭಾವನೆಗಳಿರೋ ಜಾಗ. ನೀವು ಇವತ್ತಿಗೂ ಅವ್ರನ್ನ ಹಿಂದೆ ತಿರುಗಿ ನೋಡೋದಾದರೆ ಆ ಒಂದು ಗುರುಗಳಲ್ಲಿ ತುಂಬ ಎತ್ತಿ ಹಿಡಿಯುವಂಥ ಒಂದು ಕ್ವಾಲಿಟಿ ಯಾವುದನ್ನು ನೀವು ಇವತ್ತವರೆಗೂ ಯಾರಲ್ಲೂ ನೋಡಿಲ್ಲ. ಕಂಪ್ಯಾರಿಸನ್ಗೆ ಅಂತಲ್ಲ, ಆದ್ರೂ ಜನರಲಿ ಅಂದರೆ ದ ಕಾನ್ಸೆಪ್ಟ್ ಆಫ್ ಗುರು ಯು ಆರ್ ಸೇಯಿಂಗ್. ಅಂದರೆ ನೀವು ಮೈಸೂರು ಅನಂತ ಸ್ವಾಮಿ ಅವರಲ್ಲಿ ನೋಡಿದಂಥ ಗುರುವಲ್ಲಿದ್ದಂಥ ಒಂದು ಕ್ವಾಲಿಟಿ ದಟ್ ಯು ಮಿಸ್ ಸೋ ಮಚ್ ಟುಡೇ. ನನಗೆ ಹಿಂದೂಸ್ತಾನಿ ಆ್ಯಂಡ್ ಭಾವಗೀತೆನಲ್ಲಿ ಬಹಳ ಅದ್ಭುತವಾದ ಗುರುಗಳು ಸಿಕ್ಕಿದ್ರು. ಪಂಡಿತ್ ರಾಮರಾವ್ ನಾಯಕ್, ಪಂಡಿತ್ ರಾಜ್ಭಾವ್ ಸೊಂಟಕ್ಕೆ, ಅವ್ರ ಹತ್ರ ನಾನು ಹಿಂದೂಸ್ತಾನಿ ಕಲಿತೆ. ಆ್ಯಂಡ್ ಮೈಸೂರು ಅನಂತಸ್ವಾಮಿ, ರಾಜು ಅನಂತಸ್ವಾಮಿ ಅವ್ರ ಹತ್ರ ಭಾವಗೀತೆ ಕಲಿತೆ. ಆ್ಯಂಡ್ ಅಶ್ವಥ್ ಅವ್ರ ಜೊತೆ ಭಾಳ ವರ್ಷ ಹಾಡಿದೆ ನಾನು. ಅವರಿಂದ ನಾನು ಐ ಮೈಟ್ ನಾಟ್ ಹ್ಯಾವ್ ಲರ್ನ್ಡ್ ಫ್ರಮ್ ಹಿಮ್ ಆ್ಯಸ್ ಅ ಸ್ಟೂಡೆಂಟ್, ಬಟ್ ಐ ಲರ್ನ್ಡ್ ಬಿಕಾಸ್ ಐ ವಾಸ್ ವಿತ್ ಹಿಮ್. ಅವ್ರ ಜೊತೆ ಪ್ರೋಗ್ರಾಮ್ ಮಾಡ್ತಾನೆ ಅವರಿಂದ ತುಂಬ ಕಲಿತೆ ಭಾವಗೀತೆಗಳ ಬಗ್ಗೆ. ಒಂದೇನಂದರೆ ಗುರುಗಳ ಬಗ್ಗೆ ಹೇಳೋದೇನು ಗೊತ್ತಾ, ಐ ಮಿಸ್ ಹ್ಯಾವಿಂಗ್ ಅ ಗುರು. ನಾವು ಐ ಆಮ್ ಲುಕಿಂಗ್, ನಾನು ಇವಾಗ್ಲೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೆ ನಾನು ಮತ್ತೆ ಗುರುಗಳನ್ನ ಹುಡುಕ್ತಾ ಇದ್ದೀನಿ ನಾನು ಟು ಲರ್ನ್. ಬಿಕಾಸ್ ಒನ್ ಈಸ್ ವೆನ್ ಯು ಹ್ಯಾವ್ ಅ ಗುರು, ಯು ನೋ ದ್ಯಾಟ್ ದ ರೋಡ್ ಅಹೆಡ್ ಇಸ್ ದೇರ್, ಯುನೋ, ಮುಂದೆ ದಾರಿ ಇದೆ. ಸಮಟೈಮ್ಸ್ ದಾರಿ, ನಾವು ಐ ಹ್ಯಾವ್ ರೀಚ್ಡ್ ದ ಡೆಸ್ಟಿನೇಷನ್ ಅನ್ನೋ ಒಂದು ಫೀಲಿಂಗ್, ನಾಟ್ ಈವನ್ ದ್ಯಾಟ್ ಯು ನೋ ದೆರ್ ಈಸ್ ಅ ರೋಡ್ and there is a specific road that I can be walking on without worry ಮಾಡ್ಕೊಳ್ದೇನೆ. ಇದು ದಾರಿ ಯಾವುದಪ್ಪ, ದಾರಿ ಯಾವುದಯ್ಯ, ವೈಕುಂಠಕ್ಕೆ ದಾರಿ ತೋರಿಸಯ್ಯ ಅಂತ ದಾರಿ ಹುಡ್ಕೋ ಇದಿಲ್ಲ. ಗುರುಗಳಿದ್ರೆ ನೋಡು ಇದು ದಾರಿ ಅಂತ ತೋರಿಸ್ತಾ ಇರ್ತಾರೆ. ದಟ್ ಈಸ್ ಅ ವೆರಿ ಬಿಗ್, ಏನನ್ಬೋದು, ಇವಾಗ ತಾಯಿ ಇದ್ರೆ ಮಮತೆ ಸಿಕ್ಕೇ ಸಿಗತ್ತೆ ಅನ್ನೋ ಒಂದು ಇದಿರುತ್ತಲ್ಲ, ದಟ್ ಈಸ್ ದೇರ್ ವೆನ್ ಯು ಹ್ಯಾವ್ ಅ ಗುರು. ದೇ ವಿಲ್ ಶೈನ್ ಅ ಲೈಟ್ ಆ್ಯಂಡ್ ಯು ಕ್ಯಾನ್ ಸಿ ಓಕೆ ದೆರ್ ಇಸ್ ಅ ರೋಡ್ ಅಹೆಡ್. ಸೊ ಅದು ಗುರು ಇಲ್ಲದೆ ಇದ್ದಾಗ, ಸ್ವಲ್ಪ ಗುರುಗಳಿಲ್ಲದೆ ಇದ್ದಾಗ ನಾವು ಹುಡುಕಬೇಕು ದಾರಿಯನ್ನು. ದ್ಯಾಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಯು ಹ್ಯಾವ್ ಟು ಹ್ಯಾವ್ ಅ ಲಾಟ್ ಆಫ್ ಡಿಸಿಪ್ಲಿನ್ ಟು ಬಿ ಏಬಲ್ ಟು ಡೂ ದ್ಯಾಟ್ ವಿತೌಟ್ ಅ ಗುರು. ಆ್ಯಂಡ್ ಗುರುಗಳಿದ್ದಾಗ ಏನಂದರೆ ತಪ್ಪು ಮಾಡೋ ಸಂತೋಷ ಗುರುಗಳ ಮುಂದೆ, ಯುನೋ, ಬಿಕಾಸ್ ಯು ಕ್ಯಾನ್ ಮೇಕ್ ಅ ಮಿಸ್ಟೇಕ್ ಗುರುಗಳ ಮುಂದೆ. ದ್ಯಾಟ್ ಈಸ್ ವೇರ್ ಯು ಕ್ಯಾನ್ ಮೇಕ್ ಅ ಮಿಸ್ಟೇಕ್. ಸ್ಟೇಜ್ ಮೇಲೆ ಮಿಸ್ಟೇಕ್ ಮಾಡಬಾರ್ದು, ಗುರುಗಳ ಮುಂದೆ ಮಿಸ್ಟೇಕ್ ಮಾಡಬೇಕು. ತಪ್ಪುಗಳನ್ನು ಮಾಡಿದಾಗ ಅವರು ತಿದ್ದುತ್ತಾರಲ್ಲ, ದ್ಯಾಟ್ ಈಸ್ ವಾಟ್ ಈಸ್ ದ ಕಲಿಕೆ ಅಲ್ವಾ. ಸೊ ಗುರುಗಳ ಮುಂದೆ ತಪ್ಪು ಮಾಡುವಂಥ ಒಂದು ಏನಂತಾರೆ ಲಕ್ಸುರಿ, ಅದು ಗುರುಗಳಿಲ್ಲದೆ ಇದ್ದಾಗಿರಲ್ಲ. ದೆರ್ ಇಸ್ ನೋ ಬಡಿ ಹೂ ವಿಲ್ ಟೆಲ್ ಯು ಮೇ ಬಿ ಯು ಕ್ಯಾನ್ ಡೂ ದಿಸ್ ಲೈಕ್ ದಿಸ್, ಯುನೋ, ಹೂ ಕ್ಯಾನ್ ಗಿವ್ ಯು ಎನ್ ಆಲ್ಟರ್ನೇಟ್ ಸಜೆಷನ್. ಅದು ಕಳೆದು ಹೋಗ್ಬಿಡುತ್ತೆ ಗುರುಗಳಿಲ್ಲದೆ ಇದ್ದಾಗ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಐ ಥಿಂಕ್. ಸೊ ಸರ್ ಇದ್ದಾಗ ಲೈಕ್ ನಾನು ಮಂಜುಳಾ ಗುರುರಾಜ್ ಮ್ಯಾಮ್ ಶಿಷ್ಯೆ. ಐ ರಿಮೆಂಬರ್ ಸಾಧನಾ ಮ್ಯೂಸಿಕ್ ಸ್ಕೂಲ್ ಅಂದರೆ 90s ಇಟ್ ವಾಸ್ ಅ ರೆವಲ್ಯೂಷನ್ ಇನ್ ಇಟ್ಸ್ ಓನ್. ಯಾಕೆಂದರೆ ಇನ್ಸ್ಟಿಟ್ಯೂಷನಲೈಸ್ ಮಾಡಿ ಬ್ಯಾಚಸ್ ಅಂತ ಮಾಡಿ, ಫ್ರಮ್ ದಟ್ ಪ್ರಿಂಟೆಡ್ ನೋಟ್ ಬುಕ್ ವಿತ್ ಸೆಟ್ ಸಾಧನಾ ಮ್ಯೂಸಿಕ್ ಸ್ಕೂಲ್ ನೊಟೇಷನ್ನು ಪ್ಲಸ್ ಅವ್ರು ಎಷ್ಟು ಆರ್ಗನೈಸ್ಡ್ ಆಗಿದ್ರು ಅಂದರೆ, ಈ ಥರ ಒಂದು ಶೀಟ್ ಇದೆ ಅಂದ್ಕೊಳ್ಳೋಣ, ಈಗ ಒಂದು ಭಾವಗೀತೆ, ನಮಗೆಲ್ಲ ಭಾವಗೀತೆ ಸುಗಮ ಸಂಗೀತ ಬಂದಿದೆ ಅವರಿಂದ. ಸೊ ಇಲ್ಲೆಲ್ಲ ಪ್ರಿಂಟ್ ಆಗಿರೋದು, ಅದಕ್ಕೊಂದು ಲ್ಯಾಮಿನೇಷನ್ನು ಇರ್ತಿರ್ಲಿಲ್ಲ, ಅವತ್ತೆಲ್ಲ ಫೈಲ್ಸು ಅದ್ರೊಳಗಿರೋದು. ಎಲ್ಲರೂ ಅದನ್ನು ನೋಟ್ ತೊಗೋಬೇಕು, ಕಾಪಿ ಮಾಡ್ಕೊಂಡು ಅವ್ರವ್ರದ್ದು ಸಾಹಿತ್ಯ ಬರ್ಕೋಬೇಕು, ವಾಪಸ್ ಇಡಬೇಕು. ಅಂದರೆ ಲಿಟಲ್ ಥಿಂಗ್ಸ್. ಟುಡೇ ವೆನ್ ವಿ ಲುಕ್ ಬ್ಯಾಕ್, ಇವತ್ತು ವಾಟ್ಸ್ಯಾಪ್ ಇದೆ, AI ಇದೆ, ಮೇ ಬಿ ಟು ದಿ ಎಕ್ಸ್ಟೆಂಟ್ ಯಾವುದೋ ಏರ್ಪಾಡ್ಸ್ ಹಾಕೊಂಡಿದ್ರೆ ಅಲ್ಲಿ ಯಾರೋ ದೇ ಕ್ಯಾನ್ ಇವನ್ ಫೀಡ್ ಯು ಸಾಹಿತ್ಯ. ಕರೆಕ್ಟ್. ಬಟ್ ಅಲ್ಲಿರೋ ಮಜಾ ನಮಗೊಂದು ಶಿಸ್ತು ಹೇಳ್ಕೊಡ್ತು, ನಮಗೊಂದಷ್ಟೆಲ್ಲ. ಸೊ ಆ ಥರದ್ದು ಏನಿ ಅಬ್ಸರ್ವೇಷನ್ಸ್ ದಟ್ ಯು ಸಾ. ಐ ಆಮ್ ಶ್ಯೂರ್ ಮೈಸೂರು ಅನಂತಸ್ವಾಮಿ ಸರ್ ತುಂಬ ಇನ್ಸ್ಟ್ರೂಮೆಂಟ್ಸ್ಗಳನ್ನು ನುಡಿಸೋರು ಅಲ್ವಾ. ಮ್ಯಾಂಡಲಿನ್ ನುಡಿಸ್ತಾ ಇದ್ರು, ಅದರಿಂದ ದೆನ್ ಸ್ಲೋಲಿ ಹಾರ್ಮೋನಿಯಂ ಈ ಥರದೆಲ್ಲ. ಸೊ ಅವರ ಆ್ಯಂಬಿಯನ್ಸ್ ಹೆಂಗಿರ್ತಾ ಇತ್ತು ಪಾಠ ಹೇಳ್ಕೊಡ್ಬೇಕಾದಾಗ, ಅವ್ರದ್ದೇನಾದ್ರು ಇದಿತ್ತ ಪ್ರಾಸೆಸ್? ಏನಂದರೆ ನಾನು ಅವ್ರ ಹತ್ರ ಕಲ್ತಿದ್ದೆ 1 ವರ್ಷ. ಐ ವಾಸ್ ವೆರಿ ಅನ್ಫಾರ್ಚುನೇಟ್ ಆ್ಯಂಡ್ ಫಾರ್ಚುನೇಟ್ ದಟ್ ಅಟ್ ಲೀಸ್ಟ್
ಅಷ್ಟಾದರೂ ಸಿಕ್ತಲ್ಲ ಅಂತ. ಆ್ಯಂಡ್ ಅವರು ಹಿ ವಾಸ್ ಅ ವೆರಿ ಜೆಂಟಲ್ ಟೀಚರ್. ಒಂದು ದಿನ ನನಗೆ ಬೈಲಿಲ್ಲ ಅವರು, ಸ್ಟ್ರಿಕ್ಟಾಗೂ ಹೇಳಲಿಲ್ಲ. ತುಂಬ ವೆರಿ ಗುಡ್ ಹಂಗೆ ಹಾಡು ಹಿಂಗೆ ಹಾಡು. ಆ್ಯಂಡ್ ಅವರು ಸ್ವಲ್ಪ ತಮಾಷೆ ಮಾಡೋರು ಜಾಸ್ತಿ, ಯುನೋ. he was a very humorous person. So like I said, no, ಇದನ್ನು 10 ವರ್ಷ ಆದಮೇಲೆ ಹಾಡು ನಾನು ಬಡವಿ ಅಂತ. It was actually like almost like joke, sarcastic, not very sarcastic, but he just said like in a funny way he said, ನೀನು ಇನ್ನೂ ಆಗಲ್ಲಮ್ಮ ಇವಾಗ, ನಿನ್ಗೆ ಆಗಲ್ಲ ಇದು, you sing after 10 years. So he was very gentle. ಒಂದು ದಿನ ಜೋರಾಗಿ ಮಾತಾಡಿದ್ದೆ, ಅವ್ರ ವಾಯ್ಸೇ ತುಂಬ ಸಾಫ್ಟು. ಅವ್ರು ಒಂದು ದಿನಾನೂ ಜೋರಾಗಿ ಮಾತಾಡಲಿಲ್ಲ. ಅವ್ರ ಜೊತೆ ಒಂದಷ್ಟು ಕಾರ್ಯಕ್ರಮಕ್ಕೂ ನಾನು ಹೋಗಿದ್ದೆ ಹಾಡಕ್ಕೆ. ಹೌದಾ? ಹೆಂಗಿರ್ತೈತೆ ಅದೆಲ್ಲ? ಒಂಥರ ನಾನು ತುಂಬ ಚಿಕ್ಕವಳವಾಗ, ಐ ವಾಸ್ ವೆರಿ ಯಂಗ್. ನನಗೆ ಅದ್ರ ಇಂಪಾರ್ಟೆನ್ಸ್ ಏನು ಅಂತಾನೆ ಗೊತ್ತಿರಲಿಲ್ಲ. I did not know the value of that. ಯಾಕೆಂದರೆ ವ್ಯಾಲ್ಯೂ ಇಸ್ ದ ರೈಟ್ ವರ್ಡ್, ಬಿಕಾಸ್ ಸ್ಟಾಲ್ ವರ್ಡ್ಸ್ ಏನು ಗೊತ್ತಿರಲಿಲ್ಲ. ನಾನು ಪಾಡಿಗೆ ನಾನು ಧೈರ್ಯವಾಗಿ ಕೂತ್ಕೊಂಡಿದ್ದೆ. ಐ ವಾಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಮೈಸೂರು ಅನಂತಸ್ವಾಮಿ ಆ್ಯಂಡ್ ಧೈರ್ಯವಾಗಿ ಹಾಡ್ತಾ ಇದ್ದೆ ನಾನು. ಐ ಮೀನ್ ನನಗೇನೂ ಗೊತ್ತಿರಲಿಲ್ಲ ಅವಾಗ. ಬಟ್ ಐ ನೋ ದಟ್ ವಾಸ್ ಸೋ ವ್ಯಾಲ್ಯೂಯಬಲ್. ನನಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಸಿಕ್ಕಿದ್ದು ವಾಸ್ ವೆರಿ ವ್ಯಾಲ್ಯೂಯಬಲ್. ಆ್ಯಂಡ್ ಹಿ ಪಾಸ್ಟ್ ಅವೇ ವಿದಿನ್ ಅ ಇಯರ್. ಆ್ಯಂಡ್ ರಾಜು ಅನಂತಸ್ವಾಮಿ ಹೇಳಿದ್ರು ದಟ್ ಡೋಂಟ್ ಸ್ಟಾಪ್, ಐ ವಿಲ್ ಟೀಚ್ ಯು, ನಾನು ಹೇಳ್ಕೊಡ್ತೀನಿ. ಅವ್ರು ಹೇಳ್ಕೊಡ್ತಾ ಇರಲಿಲ್ಲ ಅದುವರೆಗೂ. ನಾನು ಅವ್ರ ಮೊದಲ ಶಿಷ್ಯೆ. ಅವ್ರು ಹೇಳ್ಕೊಟ್ರು. ಹಿ ಸೈಡ್ ಐ ವಿಲ್ ಟೀಚ್ ಯು, ಡೋಂಟ್ ವರಿ. ನಾನು ಹೇಳ್ಕೊಡಲ್ಲ, ನಾನು ಹೇಳ್ಕೊಟ್ಟಿಲ್ಲ ಇದುವರೆಗೂ, ಬಟ್ ಐ ಡೋಂಟ್ ವಾಂಟ್ ಯು ಟು ಸ್ಟಾಪ್. ನಮ್ಮ ತಂದೆ ಹೋಗ್ಬಿಟ್ರು, ಬಟ್ ಐ ವಿಲ್ ಟೀಚ್ ಯು ಅಂತ. ಸೊ ಐ ಕಂಟಿನ್ಯೂಡ್ ವಿತ್ ಹಿಮ್. ಸಿ ಅಶ್ವಥ್ ಸರ್ ಇಸ್ ಅನದರ್ ಬಿಗ್ ನೇಮ್. ಅಂದರೆ ಅವತ್ತಿನ ಕಾಲದಲ್ಲಿ ದೇವರ್ ಲೈಕ್ ತುಂಬ ಮೊದಲುಗಳ ಕೆಲವು ವಿಚಾರಗಳಿಗೆಲ್ಲ ದಾರಿ ಹಾಕೊಟ್ಟವ್ರು ಅವರು. ಅಶ್ವಥ್ ಸರ್ ಅವ್ರ ಸ್ಟೈಲ್ ಆಫ್ ಸಿಂಗಿಂಗ್, ಅಗೇನ್ ಅನಂತಸ್ವಾಮಿ ಸರ್ ಅವ್ರದ್ದು ಸ್ಟೈಲ್ ಇದೆ, ಬಟ್ ಮೋರ್ ಆನ್ ದ ಲೈನ್ಸ್ ಆಫ್ ಪದ್ಯಗಳಿಗೆ ಕಂಪೋಸ್ ಮಾಡಿ ಅದನ್ನು ಜನಗಳ ಮಧ್ಯ ಕಳಿಸೋದ್ರಲ್ಲಿ ಮೇ ಬಿ ಅವರ ಪಾತ್ರ ಹೆಚ್ಚಿತ್ತು. ಸೊ ಅಶ್ವಥ್ ಸರ್ ಅವ್ರನ್ನ ಫಸ್ಟ್ ಟೈಮ್ ಹೆಂಗೆ ಮೀಟ್ ಮಾಡಿದ್ರಿ? ಅಶ್ವಥ್ ಸರ್ನ ನಾನು ಎಲ್ಲಿ ಫಸ್ಟ್ ಮೀಟ್ ಮಾಡಿದೆ ಅಂತಲೇ ಮರ್ತು ಹೋಗ್ಬಿಟ್ಟಿದೆ ನನಗೆ. ನಾನು ಕಾಸರಗೋಡು ಚಿನ್ನ ಅವರು ಒಂದು ದೊಡ್ಡ ಕಾರ್ಯಕ್ರಮ ಅರೇಂಜ್ ಮಾಡಿದರು ಕಾಸರಗೋಡಲ್ಲಿ. ರಾಜು ಅನಂತಸ್ವಾಮಿ ಅವ್ರ ಜೊತೆ ನಮ್ಮ ಎಲ್ಲ ಮ್ಯೂಸಿಷಿಯನ್ಸ್ ಜೊತೆ ಪ್ರಸಾದ್ ಸರು, ಮುರಳಿ ಸರ್, ಬಾಲಿ, ಇವರೆಲ್ಲರೂ ದೇ ವರ್ ಟ್ರಾವೆಲಿಂಗ್ ಇನ್ ಕಾಸರಗೋಡ್. ವಿ ವರ್ ದೇರ್ ಫಾರ್ 15 days ಐ ಥಿಂಕ್. ಪ್ರತಿದಿನ ಬೇರೆ ಬೇರೆ ಕಾರ್ಯಕ್ರಮ, ಬೇರೆ ಬೇರೆ ಕಡೆ. ಬೆಂಗಳೂರಿಂದ ಒಬ್ಬೊಬ್ರು ಸಿಂಗರ್ ಬರೋರು, ರಾಜು ಅನಂತಸ್ವಾಮಿ ಅವ್ರದ್ದೇ ಕಾರ್ಯಕ್ರಮ, ಬಟ್ ಒಬ್ಬೊಬ್ರು ಸಿಂಗರ್ ಬಂದು ಜಾಯ್ನ್ ಆಗೋರು. ಈ ಥರದ್ದೊಂದು ದೊಡ್ಡ ಏನೋ ಒಂದು ಮೆಗಾ ಇದನ್ನು ಇಟ್ಕೊಂಡಿದ್ರು. ನಾನು ಐ ವಾಸ್ ಎಲ್ಲ ಕಾರ್ಯಕ್ರಮಕ್ಕೆ ನಾನು ಹಾಡ್ತಾ ಇದ್ದೆ. ಆವಾಗ ನನಗೊಂದು ಫೋನ್ ಬಂತು ಅಶ್ವಥ್ ಸರ್ ಮನೆಯಿಂದ, ನಂದೊಂದು ಕಾರ್ಯಕ್ರಮ ಇದೆ ರೀ, ನೀವು ಬಂದು ಹಾಡಬೇಕು ಅಂತ. ಓಕೆ ಸರ್. ಅಲ್ಲ ಕರೆಕ್ಟ್, ಸಾರಿ ಐ ಮೇಕಿಂಗ್ ಅ ಮಿಸ್ಟೇಕ್. ಹಿ ಹ್ಯಾಡ್ ಕಮ್. ಒಂದಿನ ಅವ್ರು ಬಂದಿದ್ರು ಅಲ್ಲಿಗೆ. ಅವ್ರು ಬಂದು ಹಾಡಿದಾಗ ನಾನು ಅವ್ರ ಜೊತೆ ಹಾಡಿದೆ ವೇದಿಕೆ ಮೇಲೆ. ದ್ಯಾಟ್ ವಾಸ್ ದ ಫಸ್ಟ್ ಟೈಮ್. ಅದಾದಮೇಲೆ ಒಂದು ಫೋನ್ ಬಂತು, ಬರ್ಬೇಕ್ರಿ, ಹಾಡ್ಬೇಕ್ರಿ. ಅವ್ರು ಮಾತಾಡೋದು ಹಿಂಗೆ, ಅದಕ್ಕೆ ಲೈಕ್ ಸೊ ಓಕೆ ಸರ್, ಏನು ಹಾಡಬೇಕು ಅಂತೆಲ್ಲ. ನನ್ನ ಹಾಡುಗಳು ಬರ್ತೇನ್ರಿ? ಇಲ್ಲ ಸರ್ ಪರವಾಗಿಲ್ಲ, ಯಾವುದ್ರಿ ಅನಂತಸ್ವಾಮಿ ಹಾಡುಗಳ, ಅದನ್ನೇ ಹಾಡಿ, ಪರವಾಗಿಲ್ಲ ಬನ್ನಿ ಅಂತಂದರು. ಸೊ ದೆನ್ ಐ ಟೋಲ್ಡ್ ರಾಜು ಸರ್, ಹೀಗೆ ಐ ಹ್ಯಾವ್ ಟು, ಹಿ ಹ್ಯಾಸ್ ಆಸ್ಕ್ಡ್ ಮೀ, ಯಾ ಗೋ ಅಂತೆಲ್ಲ ಅಂದರು. ದೆನ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಶ್ವಥ್ ಸರ್ ಜೊತೆ. ಫಸ್ಟ್ ಐ ಸ್ಟಾರ್ಟೆಡ್ ವಿತ್ ಹಿಮ್ ಆ್ಯಸ್ ದಿಸ್ ಲಿಟಲ್ ಗರ್ಲ್. ಏನೂ ಒಂಥರ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲದೇನೆ ಬರೀ ಅನಂತಸ್ವಾಮಿ ಅವ್ರ ಹಾಡುಗಳು ಗೊತ್ತಿತ್ತು, ಕೆಲವೇ ಹಾಡುಗಳು ಗೊತ್ತಿತ್ತು, ಅದನ್ನು ಹಾಡ್ತಾ ಅವ್ರ ಜೊತೆ ಸ್ಟಾರ್ಟ್ ಮಾಡಿದ್ದು. ಬಟ್ ಆ್ಯಸ್ ಐ ಗ್ರೂ ಓಲ್ಡರ್ ಆ್ಯಂಡ್ ಆ್ಯಸ್ ಐ ಗಾಟ್ ಟು ನೋ ಹಿಮ್ ಮೋರ್, ಅವ್ರ ಹಾಡುಗಳು ಸಾಕಷ್ಟು, ಅವ್ರ ಹಾಡುಗಳು ಆಮೇಲೆ ನಾನು ಅವರಿಂದಾನೇ ಕಲ್ತ್ಕೊಂಡೆ. ಆ್ಯಂಡ್ ಅವರೇ ಹೇಳ್ಕೊಟ್ರು ನನಗೆ ಅವ್ರದ್ದು ಎಷ್ಟೋ ಹಾಡುಗಳು. ಅವರು ನನ್ನ ಮೊದಲ ಇಂಪ್ರೆಷನ್ ಎಲ್ಲರೂ ನನಗೇನು ಹೇಳಿದರು, ಅವ್ರು ತುಂಬ ಕೋಪ ಮಾಡ್ಕೋತಾರೆ, ಕರೆಕ್ಟಾಗಿ ಹಾಡ್ಬೇಕು ನೀನು ಅಂತೆಲ್ಲ ನನಗೆಲ್ಲರೂ ಒಂಥರ ಒಂದು ಹೆದರಿಸ್ಬಿಟ್ಟು ಕಳಿಸಿದ್ರಲ್ಲ. ಐ ರಿಯಲೈಸ್ that's not who ಸಿ ಅಶ್ವಥ್ is. ಸಿ ಅಶ್ವಥ್ is a very ಪ್ಯಾಷನೆಟ್ ಮ್ಯಾನ್. ಅವರು ಬಹಳ ಜೀವನೋತ್ಸಾಹ ಇರುವಂಥ ವ್ಯಕ್ತಿ, ಸಂಗೀತದ ಬಗ್ಗೆ ಎಲ್ಲದ್ರ ಬಗ್ಗೆ ಬಹಳ ಪ್ರೀತಿ ಇರುವಂಥ ವ್ಯಕ್ತಿ ಅವರು. ಸೊ ಇಟ್ ವಾಸ್ ಅನ್ ಆನರ್ ಟು ಬಿ ಆನ್ ಸ್ಟೇಜ್ ವಿತ್ ಹಿಮ್. ಆ್ಯಂಡ್ ಇಟ್ ವಾಸ್ ಆಲ್ಸೋ ವೆರಿ ಎಂಜಾಯಬಲ್. ಒಂದು ದಿನ ನನ್ನ ಮೇಲೆ ಅವ್ರು ರೇಗಿಲ್ಲ.
ಐ ಸ್ಯಾಂಗ್ ವಿತ್ ಹಿಮ್ ಫಾರ್ ಮೋರ್ ದೆನ್ 10 years. ಅವ್ರನ್ನ ಎಲ್ಲರೂ ಕೋಪಿಷ್ಟ್ರು ಅಂತ ಹೇಳ್ತಾರಲ್ಲ, ನನ್ನ ಮೇಲೆ ಒಂದು ದಿನ ಅವರ ದನಿಯನ್ನು ಎತ್ತಿ ಮಾತಾಡಿರೋದಾಗಲಿ, ರೇಗಿರೋದಾಗಲಿ, ಅಸಹನೆ ಇರಲಿ, ಇಂಪೇಷನ್ಸ್ ಇರಲಿ, ಏನೂ ಇಲ್ಲ. ಇಟ್ ವಾಸ್ ಆಲ್ವೇಸ್ ಎನ್ ಎಂಜಾಯಬಲ್ ಎಕ್ಸ್ಪೀರಿಯನ್ಸ್. ಯಾಕಿರ್ಬೋದು? ಐ ಥಿಂಕ್ he would get impatient. ಸಪೋಸ್ ಯಾರೋ ಬೇಸಿಕಲಿ ಏನಂದರೆ ಅವ್ರಿಗೆ he was passionate. ಅವ್ರಿಗೆ ಈ ಹಾಡನ್ನು ರೆಕಾರ್ಡ್ ಮಾಡಬೇಕು ಅಥವಾ ಈ ಪ್ರೋಗ್ರಾಮ್ ಮಾಡಬೇಕು ಅಂತೇನಾದ್ರು ಒಂದು ಪ್ರೋಗ್ರಾಮ್ ಅಂತ ಇದ್ದರೆ ಅದ್ರ ಬಗ್ಗೆನೇ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಇರೋದು ಅವ್ರಿಗೆ. ಆ್ಯಂಡ್ ಅವ್ರ ಜೊತೆ ಇರೋರಿಗೆ ಆ ಇದ್ರ ಬಗ್ಗೆ ಅವ್ರಿಗಿದ್ದಷ್ಟು ಕಾಳಜಿ ಇಲ್ಲ ಅಂದರೆ ದೆನ್ he would get angry. ಕೋಪ ಬರೋದು, ರೀ ನಾ ಹೇಳೋದು ಕೇಳ್ರಿ, ಐ ವಾಂಟ್ ಟು ಡೂ ದಿಸ್, ವಾಟ್ ಡು ಯು ಥಿಂಕ್ ಅಂದರೆ ಐ ಡೋಂಟ್ ನೋ ಸರ್, ನೀವೇ ಹೇಳಿ ಅಂದ್ಬಿಟ್ರೆ ಕೋಪ ಬರೋದು. ನಾನು ಹೇಳ್ತೀನಿ ರೀ, ಬಟ್ ನಿಮಗೇನನ್ಸತ್ತೆ ಹೇಳಿ ನೀವು. ಸೊ ಬೇಸಿಕಲಿ ಇಫ್ ಯು ಎಂಗೇಜ್ಡ್ ವಿತ್ ವಾಟ್ ಹಿ ವಾಸ್ ಪ್ಯಾಷನೆಟ್ ಅಬೌಟ್, he would be very happy. You know, I think that's always good ಅಲ್ವಾ, ಟೂ ವೇ ಸ್ಟ್ರೀಟ್. ಬರೀ ನಾವು ಹೇಳಿ ಕೀ ಕೊಟ್ಟು ಮಾಡಿಸೋದು, ಇಟ್ ವಿಲ್ ಬಿಕಮ್ ಲೈಕ್ ಅಬ್ಸಲ್ಯೂಟ್ಲಿ ಲೈಕ್ ಇಫ್ ಯೋರ್ ಇವಾಗ ನಾನು ಐ ಹ್ಯಾವ್ ಲರ್ನ್ಟ್ ಇನ್ ದ ಲಾಸ್ಟ್ ಏನಂತಾರೆ 8-9 years ಐ ಹ್ಯಾವ್ ಲರ್ನ್ಟ್ ದ ಬ್ಯೂಟಿ ಆಫ್ ಕೊಲ್ಯಾಬೊರೇಷನ್ ಇನ್ ಆರ್ಟಿಸ್ಟಿಕ್ ಪ್ರಾಜೆಕ್ಟ್ಸ್. ಅದಿದ್ದಾಗ ಯಾರೋ ಒಬ್ಬರು ಇನ್ನೊಬ್ರಿಗೆ ಹಿಂಗೆ ಮಾಡು ಅಂತ ಹೇಳೋದೇ ಇಲ್ಲ ಅಂಥ ಪ್ರಾಜೆಕ್ಟ್ಗಳಲ್ಲಿ. ಅಲ್ಲಿ ಯಾರು ಒಬ್ಬರು ಮೇಲೆ ಒಬ್ಬರು ಕೆಳಗೆ ಅಂತಿರೋದೇ ಇಲ್ಲ. ನೋಬಡಿ ಈಸ್ ಟೆಲಿಂಗ್ ದಿ ಅದರ್ ಪರ್ಸನ್, ಐ ವಾಂಟ್ ಯು ಟು ಡೂ ದಿಸ್ or this is my vision, you do this. What do you think? What can you offer? I think ಹೀಗೆ ಮಾಡಬಹುದು, this is my idea, what is your idea? ಎರಡೂ ನಾವು let us put it on the table, let us discuss it. Collaborations happen like this. Right. So ಅಶ್ವಥ್ ಅವ್ರಿಗೆ ಸ್ವಲ್ಪ ಆ ಸ್ಪಿರಿಟ್ ಇತ್ತು. He wanted everybody to engage at that level. I'm only talking about work. Even outside work also he was equally passionate. ಊಟದ ಬಗ್ಗೆ ಮಾತಾಡೋರು, ಕ್ರಿಕೆಟ್ ಬಗ್ಗೆ ಮಾತಾಡೋರು, ಪಾಲಿಟಿಕ್ಸ್ ಬಗ್ಗೆ and he expected the other person to be as interested, knowledgeable ಅಲ್ಲ, interested. Okay. ಇಂಟ್ರೆಸ್ಟ್ ಇರಬೇಕು ಆ ವಿಷಯದಲ್ಲಿ. To be able to have a conversation, all he wanted end of the day was to have a conversation ಅಷ್ಟೇನೆ. Have a great conversation. So I think that was the thing ಅಷ್ಟೇ. And that was the reason ನಾನು ಯಾವತ್ತೂ ನನಗೆ ಅವರು ಒಂದಿನೂ ರೇಗಿಲ್ಲ. ಬಿಕಾಸ್ ಐ ಆಮ್ ಆಲ್ಸೋ ಲೈಕ್ ದ್ಯಾಟ್. ಐ ಮೈಟ್ ನಾಟ್ ಬಿ ಆಸ್ ಶಾರ್ಟ್ ಟೆಂಪರ್ಡ್ ಆರ್ ಆಸ್ ಇಂಪೇಷಂಟ್ ಆಸ್ ಹಿಮ್, ಬಟ್ ಐ ಆಲ್ಸೋ ವಾಂಟ್ ದಿ ಅದರ್ ಪರ್ಸನ್ ಟು ರೆಸಿಪ್ರೊಕೇಟ್. ನಾನು ಕೆಲಸ ಮಾಡಬೇಕಾದ್ರೆ ಪ್ರಾಜೆಕ್ಟಲ್ಲಿ ಎಲ್ಲರೂ ಅಷ್ಟೇ ಕಾಳಜಿಯಿಂದ ಕೆಲಸ ಮಾಡಿದ್ರೆ ದೆನ್ ಐ ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ಇಟ್ಸ್ ಆಲ್ಸೋ ಈಸಿಯರ್ ಟು ವರ್ಕ್ ವಿತ್ ಪೀಪಲ್ ಲೈಕ್ ದಟ್. ಅದರ್ವೈಸ್ ನಿಮ್ಮ ಎನರ್ಜಿ ಈಸ್ ವೇಸ್ಟೆಡ್ ಇನ್ ದ ರಾಂಗ್ ಇದು ಕೆಲವು ಸತಿ. ಆ್ಯಂಡ್ ಐ ಡೋಂಟ್, ನಾನು ಓವರ್ ಅ ಪೀರಿಯಡ್ ಆಫ್ ಟೈಮ್ ಇತ್ತೀಚೆಗೆ ನಾನು ಇತ್ತೀಚೆಗೆ ಅಂದರೆ ಒಂದು 8 ವರ್ಷದಿಂದ ಐ ಡೋಂಟ್ ವಾಂಟ್ ಟು ವರ್ಕ್ ಇನ್ ಪ್ರಾಜೆಕ್ಟ್ಸ್ ವೇರ್ ತಗೊಳ್ರಿ ಇದು ನಿಮ್ಮ ಕೆಲಸ, ತಗೊಳ್ರಿ ಇದು ನಿಮ್ಮ ಕೆಲಸ, ನೀವು ಮಾಡಿರಿ, ಆ ಥರದ್ದು ಇದೆ. ಐ ಆಮ್ ನಾಟ್ ಅಗೇನ್ಸ್ಟ್ ಇಟ್. ಆ ಥರನೂ ಕೆಲಸ ಆಗುತ್ತೆ, ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್ ಎನಿಮೋರ್. ನನಗೆ ನೋಡಿ ಇದು ನನ್ನ ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೂ, ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೂ. Even if it's one person's vision, there can be everybody who's contributing to that vision. Alva? Haudu. I think that is more interesting. So as an artist, I have moved towards that now. You've seen big names. I'm sure ಆ ವಯಸ್ಸಲ್ಲಿ ನೀವೇ ಹೇಳ್ದಂಗೆ ನಿಮಗೆ ಗೊತ್ತಾಗ್ತಾರಲ್ಲ ಇವರೆಲ್ಲ ಇಷ್ಟು ದೊಡ್ಡ ಹೆಸರು ಮಾಡಿರೋರು ಕರ್ನಾಟಕದಲ್ಲಿ ಅಂತ, ಸಂಗೀತ ಕ್ಷೇತ್ರದಲ್ಲಿ ಆಗಲಿ, ಸಾಹಿತ್ಯ, ಆರ್ಟ್ ಅಂತ ಬಂದಾಗ. ಟುಡೇ ವೆನ್ ಯು ಲುಕ್ ಬ್ಯಾಕ್, ಅವರೆಲ್ಲರೂ ಯಾವೆಲ್ಲ ಗುಣಗಳನ್ನು ಇವತ್ತಿಗೂ ನಿಮ್ಮ ಹತ್ರ ಇಟ್ಕೊಂಡಿದ್ದೀರಾ? ಬಿಕಾಸ್ ಸಕ್ಸಸ್ಫುಲ್ ಪೀಪಲ್ ಸುಮ್ಮನೆ ಸಕ್ಸಸ್ಫುಲ್ ಆಗಿರಲ್ಲ. ಅಪಾರ್ಟ್ ಫ್ರಮ್ ಅವರಲ್ಲಿರೋ ಶ್ರಮ, ಟ್ಯಾಲೆಂಟು ಎಲ್ಲ, ದೇರ್ ಇಸ್ ಸಮ್ ಗುಣ ಅವರಲ್ಲಿರೋದು ದಟ್ ಎಲ್ಲ ನೋಡೋದು ಬೇಕಾಗಿರೋದು. ಎಲ್ಲರಿಂದನೂ ಏನೇನೋ ಒಂದಾದರೂ ಒಂದೇನೋ ಕಲ್ತಿದ್ದೀನಿ ನಾನು. ಯುನೋ ದೇರ್ ಇಸ್ ಅ ಸೇಯಿಂಗ್ ದಟ್ ಯು ವಿಲ್ ಲರ್ನ್ ಸಮಥಿಂಗ್ ಈವನ್ ಫ್ರಮ್ ಅ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಎಸ್, ಯುನೋ, ಬಟ್ ಐ ಹ್ಯಾವ್ ಸೀನ್ ಸೋ ಮೆನಿ ಗ್ರೇಟ್ ಪೀಪಲ್. ಐ ಕಾಂಟ್ ಬಿಲೀವ್ ನಾನು ಐ ಹ್ಯಾವ್ ಈವನ್ ಬೀನ್ ಇನ್ ದ ಸೇಮ್ ರೂಮ್ ಆ್ಯಂಡ್ ಅದೇ ಗಾಳಿ ಕುಡ್ದಿದ್ದೀನಿ ಅಂತಲೂ ನಂಬಕ್ಕಾಗಲ್ಲ. ನನಗೆ ಐ ಹ್ಯಾವ್ ಸೋ ಮೆನಿ ಸಾವಿನಿಯರ್ಸ್, ಯುನೋ, ನನ್ನ ಮೆಮೊರೀಸ್ ಇದೆ. ನನಗೆ ಒಂದು ಯಾವುದೋ ಇನ್ವಿಟೇಷನ್ ಕವರ್ ಹಿಂದೆ ಬಿ ವಿ ಕಾರಂತವ್ರು ನನಗೊಂದು ಲೆಟ್ರ್ ಬರೆದು ಕಳಿಸಿದ್ದಾರೆ.
ಓಹೋ. ಯಾವುದೋ ಒಂದು ಪೇಪರ್ ಸಿಕ್ಕಿದೆ ಅವ್ರಿಗೆ, ಅದರಲ್ಲಿ ಬರ್ದು ಕಳಿಸಿದ್ದಾರೆ, ನೋಡಮ್ಮ ನಾನು ಇಸ್ಪೀಟ್ ರಾಜ್ಯ ರೆಕಾರ್ಡಿಂಗ್ ಮಾಡ್ಬೇಕಂತಿದ್ದೀನಿ, ಪಲ್ಲವಿ ನಾನು ಇಸ್ಪೀಟ್ ರಾಜ್ಯ ರೆಕಾರ್ಡಿಂಗ್ ಮಾಡ್ಬೇಕಂತಿದ್ದೀನಿ, ಐ ವುಡ್ ಲವ್ ಇಟ್, ನೀನು ಬಂದು ಹಾಡಿದ್ರೆ ನಂಗೆ ತುಂಬ ಸಂತೋಷ ಆಗುತ್ತೆ, ಬಂದು ಹಾಡಬೇಕು ಎಲ್ಲರೂ. ಆ್ಯಂಡ್ ಪಿ ಎಸ್ ಅಂತ ಹಾಕ್ಬಿಟ್ಟು ಎಲ್ಲರೂ ನನ್ನ ಆರೋಗ್ಯ ಸರಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಗಮನ ಕೊಡಬೇಡ, ನಾನು ಐ ಆಮ್ ಫೈನ್ ಅಂತ. ಐ ಹ್ಯಾವ್ ಅ ಲೆಟರ್ ಫ್ರಮ್ ಹಿಮ್. ನನಗೆ ಯಾರೋ ಒಬ್ಬರು ಒಂದು ಇಮೇಲ್ ಫಾರ್ವರ್ಡ್ ಮಾಡಿದ್ರು, ನಂದೊಂದು ಸೋಲೋ ಶೋ ಇದೆ, ಸಿ ಬ್ಲಂಟ್ ಅಂತ, ಒಬ್ಬರು ಜರ್ಮನ್ ಡೈರೆಕ್ಟರ್ ಜೊತೆ ನಾನು ಸೋಲೋ ಪರ್ಫಾರ್ಮೆನ್ಸ್ ಅದು ಮಾಡಿದ್ದೆ. ನಂಗೆ ಒಬ್ಬರು ಒಂದು ಇಮೇಲ್ ಫಾರ್ವರ್ಡ್ ಮಾಡಿದ್ರು, ಏನಂದರೆ ಇಟ್ ಈಸ್ ಗಿರೀಶ್ ಕಾರ್ನಾಡ್ ಅವರು ಒಂದು 25 ಜನರಿಗೆ ಆ ಇಮೇಲನ್ನು ಬರ್ದು ಕಳಿಸಿದ್ದಾರೆ, ಬೆಂಗಳೂರಿನಲ್ಲಿರುವಂಥ 25 ಜನರಿಗೆ. ಇಫ್ ಯು ಆರ್ ಇನ್ ಬ್ಯಾಂಗ್ಳೂರ್ ಟುಮಾರೋ, ಸಿ ಬ್ಲಂಟ್ ಈಸ್ ದೇರ್ ಇನ್ ರಂಗಶಂಕರ, you should not miss this play. This is one of the best plays I have seen. MD Pallavi is a fantastic actress. Go and watch it. Oh, wow. I have this. ಇದಕ್ಕಿಂತ ದೊಡ್ಡ ಬಹುಮಾನ ಇನ್ನೇನು ಬೇಕು ಅಲ್ವಾ? Absolutely. ಇಷ್ಟೇ ನಾವು ಕೊನೆಗೆ ಉಳಿಸ್ಕೊಳ್ಳೋದು ಆ್ಯಂಡ್ ತಪ್ಪಿಸ್ಕೊಳ್ಳೋದು. I cherish all those things. And what I know is that, great people always are very secure. They are never insecure. They don't have to continuously tell you, ನಾನು ಅಂತ ಹೇಳಲ್ಲ ಅವರು. When they see something, when they think something is good, they will appreciate it. ಬೆನ್ ತಟ್ತಾರೆ. When they have to do their job, they will do their job, So that is one thing I've learnt. SP ಬಾಲಸುಬ್ರಹ್ಮಣ್ಯಂ ಅವರು, ಅವ್ರ ಜೊತೆ ನಾನು ಎಷ್ಟು ಸ್ಟೇಜ್ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ. ಅವರಂಥ ಏನಂತಾರೆ, ಅವರಂಥ ಹೃದಯ ನಾನು ಇನ್ಯಾರಲ್ಲೂ ನೋಡಿಲ್ಲ. ಯಾಕೆ? ಸಂಬಡಿ ಹೂ ಇಸ್, ಅವ್ರಿಗೆ ಇದ್ದಂಥ ಮೆಮೊರಿ ಆಫ್ ಎವ್ರಿಬಡಿ ಹಿ ಹ್ಯಾಸ್ ಮೆಟ್. ನೀವು ಆ್ಯಸ್ ಅ ಕಲಾವಿದರಾಗಿ, ಇಫ್ ಯು ಆರ್ ಸಂಬಡಿ ಹೂ ಪರ್ಫಾರ್ಮ್ಸ್ ಎವ್ರಿ ಡೇ, ಯು ವಿಲ್ ಮೀಟ್ ಹಂಡ್ರೆಡ್ಸ್ ಆಫ್ ಪೀಪಲ್ ಅಲ್ವಾ? ಹೌದು. ಹೀ ರಿಮೆಂಬರ್ಡ್ ಈಚ್ ಆ್ಯಂಡ್ ಎವ್ರಿ ಒನ್. ಹೀ ರಿಮೆಂಬರ್ಡ್ ಅಷ್ಟೇ ಅಲ್ಲ, ಅವ್ರ ಕಾರ್ಯಕ್ರಮ ಹೋಗ್ಬೇಕಾರೆ, ಅವ್ರ ಜೊತೆ ಹೋಗ್ಬೇಕಾರೆ, ಅವರು ಸ್ಟೇಜ್ ಮೇಲೆ ಇಫ್ ಯು ಆರ್ ಸ್ಟ್ಯಾಂಡಿಂಗ್ ವಿತ್ ಹಿಮ್, ಯು ವಿಲ್ ಸಿ ಹಿ ಹ್ಯಾಸ್ ಒನ್ ಬಿಗ್ ಬುಕ್. ಅವ್ರ ಅಸಿಸ್ಟೆಂಟ್ ಒಂದು ಇಡೀ ಸೂಟ್ ಕೇಸೇ ತರ್ತಾರೆ, ಅಷ್ಟು ಹಾಡುಗಳವ್ರು ಹಾಡಿದ್ದಾರೆ ಅಲ್ವಾ? ಸೊ ಆ ಬಿಗ್ ಬುಕ್, ಆಮೇಲೆ ಐಪ್ಯಾಡ್ ಎಲ್ಲ ಟೆಕ್ನಾಲಜಿ ಬಂದಮೇಲೆ ಅದಾಯಿತು. ಬಟ್ ಬಿಫೋರ್ ದ್ಯಾಟ್ ದೊಡ್ಡ ಪುಸ್ತಕ, ಇಷ್ಟು ದೊಡ್ಡ ಪುಸ್ತಕ, ಅದರಲ್ಲಿ ಎವ್ರಿ ಸಾಂಗ್, ಹೂ ಆರ್ ದ ಮ್ಯೂಸಿಷಿಯನ್ಸ್, ಹೂ ಇಸ್ ದ ಮ್ಯೂಸಿಕ್ ಡೈರೆಕ್ಟರ್, ಲಿರಿಸಿಸ್ಟ್ ಯಾರು, ಫೀಮೇಲ್ ಪಾರ್ಟ್, ಮೇಲ್ ಪಾರ್ಟ್, ಇನ್ ಬಿಟ್ವೀನ್ ಏನು ಮ್ಯೂಸಿಕ್ ಇದೆ, ಎವ್ರಿಥಿಂಗ್ ಹಿ ಹ್ಯಾಡ್. ಕ್ರೇಜಿ. ಐ ಥಿಂಕ್ ಸ್ಟೇಜಲ್ಲಿ ಅವ್ರು ಮೆನ್ಷನ್ನು ಮಾಡೋರು ಅನ್ಸುತ್ತೆ, ಇವ್ರು ಹಾಡಿರೋ ಹಾಡು ಇವರು ಸಂಗೀತ ಕೊಟ್ಟಿದ್ದಾರೆ, ಇವ್ರು ಇದಕ್ಕೆ ತಬ್ಲಾ ನುಡ್ಸಿದ್ರು, ಇವ್ರು ಇದಕ್ಕೆ ಫ್ಲೂಟ್ ನುಡ್ಸಿದ್ರು. ಹಿ ವುಡ್ ರಿಮೆಂಬರ್ ಆ್ಯಂಡ್ ಸೇ. ನಾನು ಎಷ್ಟೊಂದು ಸಲ ನಾನು ಐ ಆಮ್ ಸೋ ಲೇಝಿ ಆ್ಯಸ್ ಅ ನನಗೆ ಕೆಲವು ಅವ್ರಿಂದ ನೋಡಿ ನಾನು ಮುಜುಗರಾಗಿ ಅದನ್ನು ಐ ಚೇಂಜ್ಡ್ ಮೈ ಪ್ರಾಕ್ಟಿಸ್. ನನ್ನ ಪಾರ್ಟ್ಸ್ ಮಾತ್ರ ಬರ್ಕೊಂಡಿದ್ದೆ ನಾನು. ಇವಾಗ ಜೊತೆಯಲ್ಲಿ ಆಯಿತಾ, ಮೇಲ್ ಫುಲ್ಲು ಪಲ್ಲವಿ, ಫಸ್ಟ್ ಪಲ್ಲವಿ ಫುಲ್ ಮೇಲ್ ಬರುತ್ತಲ್ವ, ಕೊನೆಗೆ ಮಾತ್ರ ಫೀಮೇಲ್ ಬರುತ್ತೆ, ಅಲ್ಲಿ ಮೇಲ್ ಅಂತ ಬಿಟ್ಬಿಟ್ಟಿದ್ದೆ ನಾನು. ಅದು ಬರ್ಕೊಂಡಿರಲಿಲ್ಲ ಆ ಪದಗಳು. ಮತ್ತು ಚರಣದಲ್ಲಿ ಫೀಮೇಲ್ ಪಾರ್ಟ್ ಏನು ಬರುತ್ತೋ ಅಷ್ಟು ಮಾತ್ರ ಬರ್ಕೊಂಡಿದ್ದೆ, ಆ್ಯಂಡ್ ಮತ್ತು ಪಲ್ಲವಿ ಏನು ನನ್ನ ಪಾರ್ಟ್ಸ್ ಏನಿತ್ತೋ ಅಷ್ಟು ಬರ್ಕೊಂಡಿದ್ದೆ. ಸೊ ಒಂದ್ಸಲ ಹಾಡ್ತಾ ನೋಡಿದ್ರು ಅವರು, ಯು ಆರ್ ಸೇವಿಂಗ್ ಅ ಲಾಟ್ ಆಫ್ ಪೇಪರ್. ಅದನ್ನೂ ಸಟಲ್ಲಾಗಿ ಹೇಳೋದಂತಾರಲ್ಲ ಅವರು. ಹಿ ವಾಸ್, ಆ್ಯಂಡ್ ಅವ್ರ ಜೊತೆನೂ ಏನಂತಾರೆ, ಬಿಹೈಂಡ್ ದ ಸ್ಟೇಜ್ ಎಷ್ಟೋ ವಂಡರ್ಫುಲ್ ಕಾನ್ವರ್ಸೇಷನ್ಸ್ SP ಸರ್ ಜೊತೆ. ಹಿ ವಾಸ್ ಆಲ್ಸೋ ಸಂಬಡಿ, ಅವ್ರು ಎಷ್ಟು ಡೌನ್ ಟು ಅರ್ತ್ ಆಗಿದ್ರು ಅಂದರೆ, ನನಗೆ ಐ ರಿಮೆಂಬರ್ ವೆರಿ ಕ್ಲಿಯರ್ಲಿ, ನಾನು ವಿಜಯ್ ಭಾಸ್ಕರ್ ಅವರ ರೆಕಾರ್ಡಿಂಗಲ್ಲಿ ನಾನು ಟ್ರ್ಯಾಕ್ ಹಾಡಿದ್ದೆ. ಅವ್ರದ್ದು ಲಾಸ್ಟ್ 2-3 ಫಿಲ್ಮ್ಸ್ ನಾನೇ ಟ್ರ್ಯಾಕ್ ಹಾಡಿದ್ದು. ಅವರು ಒಂದು ಹಾಡು ಹಾಡಿದ್ದೆ ನಾನು, ಅಂದರೆ ಆ ಫಿಲ್ಮ್ದೆಲ್ಲ ಹಾಡು ಹಾಡಿದ್ದೆ ನಾನು, ಮಹಾ ಏಡ್ಬಿಡಂಗೇನೋ ಒಂದು ಫಿಲ್ಮು. ನಾಳೆ SP ಬಾಲಸುಬ್ರಹ್ಮಣ್ಯಂ ಬಂದು ನೀನು ಹಾಡಿರೋ ಅಂಥ ಟ್ರ್ಯಾಕ್ಗೆ ಅವ್ರು ವಾಯ್ಸ್ ಮಿಕ್ಸ್ ಮಾಡ್ತಾರೆ, ನೀನು ಬಂದು ಕೇಳಮ್ಮ ನೀನು, ಅವರು ಒನ್ ಗ್ರೇಟ್ ಮ್ಯಾನ್, ಹೌ ಹಿ ಈಸ್ ಗೋಯಿಂಗ್ ಟು, ವಾಟ್ ಹಿ ವಿಲ್ ಡೂ ಟು ದ ಸಾಂಗ್, ಯು ಶುಡ್ ಕಮ್ ಆ್ಯಂಡ್ ಸಿ ಅಂತಂದರು. ಐ ವಾಸ್ ಲೈಕ್, ಓ ಮೈ ಗಾಡ್, ಆಗಲೇ ನಾನು SP ಸರ್ನ ನೋಡೋದಾ ಅಂತ ಐ ವಾಸ್ ಆಲ್ರೆಡಿ ಎಕ್ಸೈಟೆಡ್. ಸೊ ಐ ವೆಂಟ್ ಆ್ಯಂಡ್ ಐ ವಾಸ್ ಸಿಟ್ಟಿಂಗ್ ಇನ್ ದ ಕಾರ್ನರ್, ಸಂಕೇತ್ ಸ್ಟುಡಿಯೋನಲ್ಲಿ, ಕನ್ಸೋಲ್ ರೂಮಲ್ಲಿ ಮೂಲೆನಲ್ಲಿ ಕೂತಿದ್ದೆ ನಾನು.
ಆ್ಯಂಡ್ ಎಸ್ ಪಿ ಸರ್ ಬಂದರು ಆ್ಯಂಡ್ ಹಾಡೆಲ್ಲ ಒಂದು ಸಲ ಕೇಳಿದ್ರೆ ಅವರು ಹಿ ವಾಸ್ ಆಲ್ಸೋ ವೆರಿ ಏನಂತಾರೆ ಒಂದು ಹಾಡು ತುಂಬ ಹೊತ್ತು ತೊಗೊಳ್ತಾ ಇರಲಿಲ್ಲ ಅವ್ರು ಕಲಿಯೋಕ್ಕೆ ಅಲ್ವಾ. ಓಕೆ. ಇಫ್ ಯು ನೋ ಅಬೌಟ್ ಹಿಮ್, ಹಿ ವುಡ್ ಲಿಸನ್ ಟು ದ ಸಾಂಗ್, ಹಿ ವುಡ್ ಲುಕ್ ಎಟ್ ದ ಲಿರಿಕ್ಸ್, ಹಿ ವಾಸ್ ರೆಡಿ. ಹಿ ವಾಸ್ ವೆರಿ ವೆರಿ ಕ್ವಿಕ್. ಅವ್ರದ್ದು ಒಂದು ಏನೋ ರೆಕಾರ್ಡ್ ಎಲ್ಲ ಇದೆ, ಗಿನ್ನಿಸ್ ರೆಕಾರ್ಡ್ ಎಲ್ಲ, ಒಂದೇ ದಿನದಲ್ಲಿ 13 ಹಾಡು ವಾಯ್ಸ್ ಮಿಕ್ಸ್ ಮಾಡಿದ್ದಾರೆ, ಆ ಥರದ್ದೆಲ್ಲ ಇದೆ. ಸೊ ಎನಿವೇಸ್ ಹಿ ವಾಸ್ ಅ ದಾದಾ ಇನ್ ರೆಕಾರ್ಡಿಂಗ್ಸ್ ಅಲ್ವಾ, ವಾಯ್ಸ್ ಮಿಕ್ಸಿಂಗ್. ಸೊ ಅರ್ಥ ಮಾಡ್ಕೊಂಬಿಟ್ರು. ದೆನ್ ಈ ಸೈಡ್ ಐ ವಿಲ್ ಗೋ ಇನ್ ಸೈಡ್. ಮತ್ತು ವಿಜಯ್ ಭಾಸ್ಕರ್ ಅವ್ರು ಹೇಳಿದ್ರು, ಈ ಹಾಡು ಹಾಡಿದಾಳಲ್ಲ ಈ ಹುಡುಗಿನೇ ಹಾಡಿರೋದು. ನಾನು ಅಲ್ಲಿ ಒಳ್ಳೆ ಗುಬ್ಬಚ್ಚಿ ಥರ ಮೂಲೆಯಲ್ಲಿ ಐ ವಾಸ್ ವೆರಿ ಸ್ಮಾಲ್ ಆ್ಯಂಡ್ ವೆರಿ ಶೈ. ನಮಸ್ತೆ ಸರ್ ಅಂತೆಲ್ಲ ಅಂದೆ. ಓ ವೆರಿ ಗುಡ್ ಮಾ ಅಂತೆಲ್ಲ ಅಂದ್ಬಿಟ್ಟು ಹಿ ವೆಂಟ್ ಇನ್ ಸೈಡ್. ವಿದಿನ್ 1 hour ತೊಗೊಳ್ಳಿಲ್ಲ, ಹಾಡು ಮುಗಿಸ್ಬಿಟ್ರು. ಆ್ಯಂಡ್ ಬ್ಯೂಟಿಫುಲ್, ಅವ್ರ ಬಗ್ಗೆ ಏನು ಹೇಳೋದು, ತುಂಬ ಅದ್ಭುತವಾಗಿ ಹಾಡಿದ್ರು. ದೆನ್ ಹಿ ಕೇಮ್ ಇನ್ ಸೈಡ್ ಆ್ಯಂಡ್ ಕೇಳಿಸ್ಕೊಂಡ್ರು ಅವ್ರು ಮಿಕ್ಸ್ ಮಾಡಿರೋದು. ಸೊ ಎಲ್ಲರೂ ಕೂತ್ಕೊಂಡಿದ್ವಿ, ನಾನು ನಿಂತ್ಕೊಂಡಿದ್ದೆ ಮೂಲೆಯಲ್ಲಿ. ಆ್ಯಸ್ ಸೂನ್ ಆಸ್ ಹಿ ಹರ್ಡ್ ದ ಸಾಂಗ್, ಅವ್ರು ಮಿಕ್ಸ್ ಮಾಡಿರೋದನ್ನು ಕೇಳಿಬಿಟ್ಟು ದೆನ್ ಹಿ ಕೇಮ್ ಟು ಮೀ ಆ್ಯಂಡ್ ಹಿ ಸೆಡ್, ಕರೆಕ್ಟಾಗಿ ಹಾಡಿದ್ದೀನಾ? ಓಹೋ. ಐ ಆಲ್ಮೋಸ್ಟ್ ಕ್ರೈಡ್. ಐ ಆಮ್ ಲೈಕ್, ಸರ್ ವೈ ಆರ್ ಯು ಆಸ್ಕಿಂಗ್ ಮೀ? ನಾನು ಯಾರು ನಾನು? Then so that is the thing about a great man or a great artist, that they respect everybody who's involved. A track singer is also somebody who has put a lot of effort. ಎಲ್ಲ ಕಲಿಬೇಕಾಗಿರೋ ಗುಣಗಳು. Absolutely. ಯು ಆಲ್ ಆರ್ ಲಕ್ಕಿ ಅಂತ ಅಲ್ಲ, ಅಂದರೆ ನಿಮ್ಮದು ಶ್ರಮ ಇದೆ, ಬಟ್ ಸ್ಟಿಲ್ ಯು ಗೈಸ್ ಹ್ಯಾವ್ ಸೀನ್ ಇಟ್, ಯು ಬಿನ್ ಪಾರ್ಟ್ ಆಫ್ ಇಟ್ ಅನ್ನೋದು. ಹೌದು. ನಮಗೆ ಕೇಳೋರ್ಗೆ ಹಿಂಗೆ ಆಗಬೇಕಾದ್ರೆ ನೀವು ಅವತ್ತಲ್ಲಿ ಇದ್ದವ್ರಿಗೆ ಇನ್ನು ಹಿಂಗೆ ಆಗಿರಬೇಡ. ಹೌದು. ಐ ಡೋಂಟ್ ಫೊಗೆಟ್ ದಟ್ ಒನ್ ಮೂಮೆಂಟ್. ಒಂದ್ಸಲ ನಾನು ಐ ಮೀನ್ ಮಚ್ ಲೇಟರ್ ನಾನು ಅವ್ರ ಪ್ರೋಗ್ರಾಮ್ಗೆ ಹೋಗಿದ್ದೆ. ನನಗೆ ತುಂಬ ಕೆಮ್ಮು, ನೆಗಡಿ, ಜ್ವರ ಅವತ್ತು. ಬಟ್ ಹೌ ಕ್ಯಾನ್ ಯು ಕ್ಯಾನ್ಸಲ್? ಒಂದ್ಸಲ ಡೇಟ್ ಕೊಟ್ಟ ಮೇಲೆ ಹೋಗ್ಬೇಕಲ್ವಾ, ಕಲಾವಿದ್ರೆ ನಮ್ಗೆ ಇದೆಯಲ್ಲ, ಇವ್ರು ಹೇಳಿದಾರಲ್ಲ, ಜೀನಾಯಹ ಮರ್ನಾಯಹ ಇಸ್ಕೆ ಸಿವಾ ಜಾನಕಹ ಅಂತ. ಏನೇ ಆಗಲಿ, ಜ್ವರ ಬರಲಿ, ಏನೇ ಆಗಲಿ, ಪ್ರೋಗ್ರಾಮ್ ಅಂತೂ ಕ್ಯಾನ್ಸಲ್ ಮಾಡಬಾರ್ದು ಅಲ್ವಾ ಕಲಾವಿದ್ರು. ದಟ್ ಈಸ್ ಒನ್ ಎಥಿಕ್. ಲಾಸ್ಟ್ ಮಿನಿಟಲ್ಲಿ ಇಲ್ಲ ಅಂತ ಅನ್ನೋಂಗಿಲ್ಲ. ಸೊ ಆ್ಯಂಡ್ ಎಸ್ ಪಿ ಸರ್ ಡೇಟ್ ಕೊಟ್ಟಿದ್ದಾರೆ. ಹೌ ಕೆನ್ ಐ ಸೇ ನಂಗೆ ಹುಷಾರಿಲ್ಲ, ಬರಲ್ಲ. ಸೊ ಎನಿವೇಸ್ ಐ ವೆಂಟ್. ಬಟ್ ಬಿಫೋರ್ ದ ಕಾನ್ಸರ್ಟ್ ನಾನು ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಐ ಸೆಡ್, ಸರ್ ಪ್ಲೀಸ್ ಫಾರ್ಗಿವ್ ಮೀ, ನನಗಿವತ್ತು ತುಂಬ ಹುಷಾರಿಲ್ಲ, ಐ ಸಿಂಗ್, ಬಟ್ ಇವತ್ತು ಇಫ್ ಐ ಡೋಂಟ್ ಸಿಂಗ್ ಅಪ್ ಟು ದ ಮಾರ್ಕ್, ಪ್ಲೀಸ್ ಫಾರ್ಗಿವ್ ಮೀ ಅಂತೆಲ್ಲ ಹೇಳ್ತೇನೆ. ವಿ ಆಲ್ ಹ್ಯಾವ್ ಬ್ಯಾಡ್ ಡೇಸ್, ಡೋಂಟ್ ವರಿ, ಯು ವಿಲ್ ಡೂ ವೆಲ್, ಡೋಂಟ್ ವರಿ ಅಂತಂದರು. ಓಕೆ ಸರ್. ಸೊ ಐ ವೆಂಟ್ ಆ್ಯಂಡ್ ಆಲ್ ದ್ಯಾಟ್, ಆ್ಯಂಡ್ ದೆನ್ ಐ ವಾಸ್ ಸಿಂಗಿಂಗ್ ದೀಪವನಿ. ಹೀ ಲವ್ಡ್ ಭಾವಗೀತೆಸ್. ಪ್ರತಿ ಕಾರ್ಯಕ್ರಮದಲ್ಲೂ ಅವ್ರು ಹೇಳೋರು, ವಿಚ್ ಭಾವಗೀತೆ ಯು ವಿಲ್ ಸಿಂಗ್ ಟುಡೇ ಅಂತ. ನಾನು, ಸರ್ ಶಲ್ ಐ ಸಿಂಗ್ ದಿಸ್, ಶಲ್ ಐ ಸಿಂಗ್, ಹಾಂ ಯು ಸಿಂಗ್ ದ್ಯಾಟ್ ಒನ್, ಐ ಲೈಕ್ ದ್ಯಾಟ್ ಒನ್, ಯು ಸಿಂಗ್ ದಿಸ್ ಒನ್ ಅಂತ ಎಲ್ಲ ಅವರೇ ನನಗೆ ಹೇಳೋರು, ಇದು ಹಾಡಿ ಅದು ಹಾಡಿ ಅಂತ. ಹಿ ವಾಂಟೆಡ್ ಟು ಲಿಸನ್ ಟು ಹೊಸ ಕಾಂಪೋಸಿಷನ್ಸ್ ಆಫ್ ಭಾವಗೀತೆಗಳು, ಹೊಸ ಭಾವಗೀತೆಗಳು ಅವ್ರು ಕೇಳಿಲ್ಲದೆ ಇರೋವಂಥದ್ದು, ಕೇಳಬೇಕು ಅನ್ನೋ ಆಸೆ ಇತ್ತು ಅವ್ರಿಗೆ. ಸೊ ಅವತ್ತು ದೀಪವನಿನದೇ ಹಾಡಿದೆ ನಾನು ಸ್ಟೇಜ್ ಮೇಲೆ. ಹಾಡಿ ಕಣ್ಮುಚ್ಕೊಂಡು ಹಾಡು, ನಾನು ಯಾವಾಗಲೂ ಕಣ್ಮುಚ್ಕೊಂಡೆ ನಾನು ಕಣ್ಣು ಬಿಟ್ಕೊಂಡು ಹಾಡಲ್ಲ. ಬೈ ದ ಟೈಮ್ ಐ ಓಪನ್ ಮೈ ಐಸ್, ಹಾಡು ಮುಗ್ದಿದೆ, ಐ ಸಿ ದಟ್ ಹೀ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಮೀ, ಕಷಾಯ ಇಟ್ಕೊಂಡು ನಿಂತಿದ್ದಾರೆ. ವಾಟ್ ಟು ಸೇ? ಐ ವಾಸ್ ಲೈಕ್, ಹೀ ಸೆಡ್ ಡ್ರಿಂಕ್ ದಿಸ್, ಸ್ಟೇಜ್ ಮೇಲೆ ಡ್ರಿಂಕ್ ಅಂದ್ಬಿಟ್ಟು ದೆನ್ ಹಿ ಟೋಲ್ಡ್ ದ ಪೀಪಲ್. ಹೀ ಈಸ್ ವೆರಿ ಜನರಸ್ ಆ ಥರ ಅಲ್ವಾ ಆನ್ ಸ್ಟೇಜ್. ಐ ಹ್ಯಾವ್ ಸೀನ್ ಒಂದು ವಿಡಿಯೋ ಯೂಟ್ಯೂಬಲ್ಲಿ, ಅವ್ರು ಯಾರೋ ಫ್ಲೂಟಿಸ್ಟ್ ಒಬ್ಬರು, ಪಾಪ ಅವ್ರು ಫ್ಲೂಟ್ ಹಿಂಗೆ ತೊಗೊಳ್ಳೋ ಅಷ್ಟರಲ್ಲಿ ಆ ಹಾಡಿನ BGM ಮುಂದಕ್ಕೆ ಹೋಗ್ಬಿಟ್ಟಿದೆ, ಅಥವಾ ಮೇ ಬಿ ಹಿ ಟುಕ್ ದ ರಾಂಗ್ ಫ್ಲೂಟ್, ಆ ಥರ ಏನೋ ಆಗಿದೆ. ಹಾಡೆಲ್ಲ ಮುಗಿದ್ಮೇಲೆ ಎಸ್ ಪಿ ಸರ್ ಹೇಳಿದ್ರು, ಕೆಲವು ಸಲ ಮಿಸ್ಟೇಕ್ ಆಗುತ್ತೆ, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ಹಿ ಕುಡ್ ನಾಟ್ ಟೇಕ್ ದ ರೈಟ್ ಫ್ಲೂಟ್, ಸೊ ಹಿ ಮಿಸ್ ದ BGM, ಲೆಟ್ಸ್ ಡೂ ದ್ಯಾಟ್ ಅಗೇನ್ ಅಂದ್ಬಿಟ್ಟು ಅವ್ರಿಗೋಸ್ಕರ ಹಿ ಡಿಡ್ ದಟ್ ಹೋಲ್ ಪಾರ್ಟ್ ಅಗೇನ್. ಸೊ ಹಿ ವಾಸ್ ಲೈಕ್ ದ್ಯಾಟ್, ವೆರಿ ಜನರಸ್ ಆನ್ ಸ್ಟೇಜ್. ಯು ಹ್ಯಾವ್ ದ ಕಷಾಯ ಅಂತ ನಂಗೆ ಹೇಳಿಬಿಟ್ಟು ಹಿ ಟೋಲ್ಡ್ ದ ಪೀಪಲ್, ದಿಸ್ ಈಸ್ ವಾಟ್ ಆರ್ಟಿಸ್ಟ್ಸ್ ಹ್ಯಾವ್ ಟು ಡೂ. ನಮಗೆ ಮನೆಯಲ್ಲಿ ದುಃಖ ಇದ್ದರೂ ಅಷ್ಟೇ, ಸಂತೋಷ ಇದ್ದರೂ ಅಷ್ಟೇ, ವೆದರ್ ವಿ ಆರ್ ಓಕೆ, ವಿ ಆರ್ ನಾಟ್ ಓಕೆ, ವಿ ವಾಂಟ್ ಟು ಕಮ್ ಆನ್ ಸ್ಟೇಜ್ ಆ್ಯಂಡ್ ಎಂಟರ್ಟೈನ್ ಯು, ಆ್ಯಂಡ್ ವಿ ವಿಲ್ ಹ್ಯಾವ್ ಟು ಪುಟ್ ಎವ್ರಿಥಿಂಗ್ ಬಿಹೈಂಡ್ ಅಸ್. ಸೊ ಶೀ ಈಸ್ ಹ್ಯಾವಿಂಗ್ ಅ ವೆರಿ health-wise bad day she has fever and all that, but see how beautifully she has sung. He said, he said that, and I was standing there, kashaya itkondo, naachkondo.
What to say when such a great artist says those kinds of things about you? ಐ ಥಿಂಕ್ ಇವರೆಲ್ಲ ಬರೀ ಎಂಟರ್ಟೈನರ್ಸ್ ಆ್ಯಂಡ್ ಆರ್ಟಿಸ್ಟ್ ಅಲ್ಲದೆ ಸೂಪರ್ ಹ್ಯೂಮನ್ ಬೀಯಿಂಗ್ಸ್ ಅನ್ಸುತ್ತೆ. ಹೌದು. ಹೇಗಿರಬೇಕು, ಏನು ಮಾಡಬಾರ್ದು. ಇವಾಗ ನೀವು ವೆನ್ ಯು ಶೇರಿಂಗ್ ದಿಸ್ ಇನ್ಸಿಡೆಂಟ್, ಇಂಡೈರೆಕ್ಟ್ಲಿ ಇಟ್ ಈಸ್ ಅ ರಿಮೈಂಡರ್ ಟು ಲಾಟ್ ಆಫ್ ಅಸ್ ಟು ಚೆಕ್ ಆಸ್ ಟು ವೇರ್ ಡು ಯು ಸ್ಟ್ಯಾಂಡ್. Wake up to fresh ideas. Repose. You know, I think there is one thing which I have learnt from all these experiences with great artists, that ನಾವು ಅನ್ಕೋತೀವಿ ನಾನು ಏನು ಮಾಡಿದ್ರೆ ಯಾರಿಗೇನು ಡಿಫ್ರೆನ್ಸ್ ಆಗುತ್ತೆ, ವಾಟ್ ಡಿಫ್ರೆನ್ಸ್ ಕ್ಯಾನ್ ಐ ಮೇಕ್. ಎವ್ರಿ ಜೆಸ್ಚರ್ ಆಫ್ ಯೋರ್ಸ್ ವಿಲ್ ಮೇಕ್ ಅ ಡಿಫ್ರೆನ್ಸ್ ಟು ಸಂಬಡಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಟ್ ಎವ್ರಿ ಪಾಯಿಂಟ್ ಟು ಬಿ ಕೈಂಡ್ ಟು ಎವ್ರಿ ಅರೌಂಡ್ ಯು. ಹೌದು. Whether you're a teacher, whether you work in a bank, whether you're working as a driver, whether you're working as a chartered accountant, ಏನೇ ಕೆಲಸ ಇರಲಿ, if you're kind to people around you, you have changed their lives in some way. And you have also changed. Of course you are benefiting from ಎಷ್ಟೋ ಸತಿ to even get there ಅಲ್ಲ. Yeah. It's a journey. ಅಥವಾ ಸೆಲ್ಫ್ ರಿಯಲೈಸೇಷನ್ ಇಸ್ ಆಲ್ಸೋ ಅ ಪಾಯಿಂಟ್. ಕೆಲವ್ರಿಗೆ 30s ಅಲ್ಲಿ ಬರ್ಬೋದು, 40s ಅಲ್ಲಿ ಬರ್ಬೋದು, ಕೆಲವ್ರಿಗೆ 80s ಆದ್ರೂ ಬಂದಿರಲ್ಲ. ಸೊ ಐ ಥಿಂಕ್ ಎವ್ರಿ ಜೆಸ್ಚರ್ ಮ್ಯಾಟರ್ಸ್. ಇಟ್ ಮೇಕ್ಸ್ ಅ ಡಿಫ್ರೆನ್ಸ್. ಹನಿ ಗೂಡಿದ್ರೆ ಹಳ್ಳ ಅಂತ ಹೇಳ್ತಾರೆ. ಐ ಮೀನ್ ದೆರ್ ಇಸ್ ಅ ರೀಸನ್ ವೈ ದೇ ಸೇ ದಟ್. ಎವ್ರಿ ಡ್ರಾಪ್ ವಿಲ್ ಮೇಕ್ ಎನ್ ಓಷನ್. ಸೊ ಎವ್ರಿ ಜೆಸ್ಚರ್ ಆಫ್ ಯೋರ್ಸ್ ವಿಲ್ ಹ್ಯಾವ್ ಅ ರಿಪಲ್ ಎಫೆಕ್ಟ್. So if it is a good gesture, it will have a ripple effect on the person to whom you're being nice. That person something will change in their shift in their life because you're nice to them. They will do something nice to somebody else. It is really important that small thing you need to have in your mind. True that. Nan suttliroorge nanu I don't need to be karna or anything, nothing grand. Chikku gesture. Just be decent. That's all. No? I'm sure. Since you saw fame early in your teenage ಅನ್ಬೋದಾ? ಆ ಏಜಲ್ಲಿ ಹ್ಯಾಂಡ್ಲಿಂಗ್ ಫೇಮ್, ಸಕ್ಸಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್, ಅವಾಗ ಅರ್ಥ ಆಗ್ತಿತ್ತಾ ದಿಸ್ ಇಸ್ ಪಾಪ್ಯುಲಾರಿಟಿ, ದಿಸ್ ಹೆಂಗೆ ಹ್ಯಾಂಡಲ್ ಮಾಡ್ತಾಯಿದ್ರಿ ಅವತ್ತು? ಐ ಆಮ್ ಶೋರ್ ಇವತ್ತೆಲ್ಲ ಅದನ್ನು ಹಿಂದೆ ತಿರುಗಿ ನೋಡಿದಾಗ ವಿಲ್ ಹ್ಯಾವ್ ಅದನ್ನು ಹಿಂಗೆ ಮಾಡ್ಬೋದಿತ್ತು, ಹಂಗೆ ಮಾಡ್ಬೋದಿತ್ತು ಇರಬಹುದು. ಬಟ್ ಇನ್ ಟೀನೇಜ್ ಅದೆಲ್ಲ ನೋಡ್ತಾ ಇದ್ದಾಗ ಹೌ ಡಿಡ್ ಯು ಎಂಜಾಯ್ ಯುವರ್ ಪಾಪ್ಯುಲಾರಿಟಿ? ನಾ ಹೇಳ್ದಂಗೆ ಐ ಆಮ್ ವೆರಿ ಆ್ಯನಲಿಟಿಕಲ್. ನಾನು ತುಂಬ ಯೋಚನೆ ಮಾಡ್ತೀನಿ. ಆವಾಗಲೂ ಅಷ್ಟೇ ನನಗೆ ಐ ಮೀನ್ ಸಕ್ಸಸ್ ಅನ್ನೋಕ್ಕಿಂತ ಜನಪ್ರಿಯತೆ, ಪಾಪ್ಯುಲಾರಿಟಿ. ಒಂದ್ಸಲ ನೀವು ಟಿ ವಿಲಿ ಬಂದುಬಿಟ್ರೆ ಅದು ಇವಾಗ ಅಷ್ಟು ಇಲ್ಲದೆ ಇರಬಹುದು, ಬಟ್ ಆವಾಗಿನ ಕಾಲದಲ್ಲಿ ಒನ್ ಆಫ್ ದ ಫಸ್ಟ್ ಮೆಗಾ ಸೀರಿಯಲ್ಸ್ ಮಾಯಾಮೃಗ. ಆಗ ಮೊದಲು ಜನನಿ ಅಂತ ಬಂತು, ಅದಾದ್ಮೇಲೆ ಸೆಕೆಂಡ್ ಮಾಯಾಮೃಗಾನೇ ಬಂದಿದ್ದು, ಡೈಲಿ ಸೋಪ್ ಅಂತ ಬರೋದು. ಟನ್ 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 ಎಲ್ಲಾರ ಮನೆ, ಇಡೀ ರೋಡಲ್ಲಿ ಎಲ್ಲಾರ ಮನೇಲೂ ಇದ್ದೇ ಕೇಳಿಸೋದು. ಯಾರ ಮನೇಲಿ ಟಿವಿ ಆನ್ ಆಗಿದ್ರು ಎಲ್ಲ ಸೇಮ್ ಏಕೋ. ನಾನು ಕಾಲೇಜ್ ಮುಗಿಸ್ಕೊಂಡು ನಡ್ಕೊಂಡು ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ರೋಡಲ್ಲೆಲ್ಲ ಇದೇ ಕೇಳಿಸ್ತಾ ಇತ್ತು ನನಗೆ. ಸೊ ಐ ಹ್ಯಾಡ್ ನೋ ಐಡಿಯಾ ವಾಟ್ ಈಸ್ ಪಾಪ್ಯುಲಾರಿಟಿ ಅಂತ ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಐ ಹ್ಯಾಡ್ ನೋ ನನಗೆ ಆಗಬೇಕು ಅಂತಲೂ ಇರಲಿಲ್ಲ ಮನಸ್ಸಲ್ಲಿ. ಬಟ್ ದ ಕೈಂಡ್ ಆಫ್ ಪಾಪ್ಯುಲಾರಿಟಿ, ಓ ಮೈ ಗಾಡ್, ಆಗ ಮಾಯಾಮೃಗಕ್ಕೆ ಸಿಕ್ಕಂಥ ಜನಪ್ರಿಯತೆ, ಇಟ್ ವಾಸ್ ಫಿನಾಮಿನಲ್ ಸಕ್ಸಸ್ ಆಫ್ ದ್ಯಾಟ್ ಶೋ. ಆ್ಯಂಡ್ ನಾನು ಅದರಲ್ಲಿ ಒಬ್ಬ ಹ್ಯಾಂಡಿಕ್ಯಾಪ್ಡ್ ಗರ್ಲ್ ಪಾತ್ರ ಮಾಡ್ತೀನಿ, ವಿದ್ಯಾ ಪಾತ್ರ. ನನಗೆ ಫಾರ್ ಅ ಲಾಂಗ್ ಟೈಮ್ ತುಂಬ ಜನ ನಾನು ನಿಜವಾಗ್ಲೂ ಅದೇ ಅಂತಾನೆ ಅಂದ್ಕೊಂಡಿದ್ರು. ಅಯ್ಯೋ ಹಾಂ. ಸೊ ಪವರ್ ಆಫ್ ಟಿವಿ, ಪವರ್ ಆಫ್ ದ ಸ್ಕ್ರೀನ್, ಅದು ನಂಬಿಕೆ, ಅವ್ರಿಗೆ ಅಷ್ಟು ನಂಬಿಕೆ ಇತ್ತು. ಆ್ಯಂಡ್ ದ ಥಿಂಗ್ ಈಸ್, ಫಿಲಮ್ ಈಸ್ ಸಮಥಿಂಗ್ ದಟ್ ಈಸ್ ಲಾರ್ಜರ್ ದೆನ್ ಲೈಫ್. ಟೆಲಿವಿಷನ್ ಈಸ್ ಇನ್ಸೈಡ್ ಯೋರ್ ಹೌಸ್. ಇಟ್ಸ್ ವೆರಿ ಡೊಮೆಸ್ಟಿಕ್ ಅಲ್ವಾ, ವೆರಿ ಪರ್ಸ್ನಲ್. ಸೊ ಆಗ ಒಂಥರ ನಾವೆಲ್ಲ ಅವ್ರ ಮನೆಯವರು ಅಂತ ಅನ್ಕೊಂಬಿಡೋರು ಜನ. ನಾನು ಎಲ್ಲೇ ಹೋದ್ರು ಜನ, ಏನಮ್ಮ ವಿದ್ಯಾ ನೀನು ಯಾಕೆ ಆ ಡಾಕ್ಯುಮೆಂಟ್ ಯಾಕೆ ಸೈನ್ ಮಾಡಿದೆ ನೀನು ಅಂತೆಲ್ಲ ಏನೇನೋ ಪ್ರಶ್ನೆ ಕೇಳು. ದೇ ವುಡ್ ಆಸ್ಕ್ ಮೀ, ವೈ ಡಿಡ್ ಯು ನಾಟ್ ಟೆಲ್ ಯುವರ್ ಫಾದರ್, ಅವರು ಸಕ್ಕರೆ ಹಿಂಗೆ ಅಂದಾಗ ನೀನು ಯಾಕೆ ಅವ್ರಿಗೆ ಹಿಂಗೆ ಹೇಳಲಿಲ್ಲ ಅಂತ. ಲೈಕ್ ಎವ್ರಿ ಡೈಲಾಗ್ ದೇ ವುಡ್ ರಿಪೀಟ್ ಆ್ಯಂಡ್ ದೇ ವಾಸ್ ಸೋ ಎಂಗೇಜ್ಡ್. ಸೊ ಐ ವಾಸ್ ಒಂದು ಶಾಕ್ಡ್.
ಆ್ಯಂಡ್ ಒಂಥರ ನನಗದನ್ನು ಹೇಗೆ ಇದು ಮಾಡೋದು ಫಸ್ಟ್ ಸ್ವಲ್ಪ ಏನಂತಾರೆ, ಐ ವಾಸ್ ಥ್ರೋನ್ ಆಫ್ ಅ ಲಿಟಲ್ ಬಿಟ್. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್, ಐ ಆಮ್ ಆನರ್ಡ್ ಬಿಕಾಸ್ ಆಫ್ ದ್ಯಾಟ್. ನನಗೆ ಒಂಥರ ಒಂದು ಪ್ರೀತಿ ಅದು ಸಿಗತ್ತಲ್ಲ, ದ್ಯಾಟ್ಸ್ ಅ ವೆರಿ ಡಿಫ್ರೆಂಟ್ ಕ್ವಾಲಿಟಿ. ಅದು ಆ ಥರದ ಪ್ರೀತಿ ಸಿಕ್ಕಾಗ ಇಟ್ಸ್ ಓನ್ಲಿ ಹಂಬ್ಲಿಂಗ್, ಇನ್ನೇನು ಹೇಳೋಕ್ಕಾಗಲ್ಲ ನಮಗೆ. ಐ ಮೀನ್, ಹೌ ಕೆನ್ ಯು, ಸ್ಟ್ರೇಂಜರ್ಸ್ ಲವ್ ಯು, ವಾಟ್ ಈಸ್ ದ, ಹೌ ಡು ಯು ಡೈಜೆಸ್ಟ್ ದಟ್? Somebody who has no clue about you, knows your name, knows maybe one work or more than one work or things that you have done, and has one strange kind of love for you and wishes you well, wants you to do well. What can you say about that kind of love? So that was very humbling, but it's also very it's a kind of a, ಒಂದು catch-22 ಅಂತ ಹೇಳ್ಬೋದು. ಇಟ್ಸ್ ಲೈಕ್ ಅ ಡಬಲ್ ಎಜ್ ಸ್ವರ್ಡ್, ಎರಡು ಕಡೆ ಡಬಲ್ ಎಜ್ ಸ್ವರ್ಡ್. ಸೊ ಇನ್ನೊಂದು ಸೈಡ್ ಏನಂದರೆ, ದೇ ನೋ ಯು ಆ್ಯಸ್ ದ್ಯಾಟ್. ಅದನ್ನು ಅಳಿಸೋಕ್ಕೆ ಕಷ್ಟ. ಅದು ಬಿಟ್ಟು ನೀವು ಬೇರೆ ಏನಾದರೂ ಮಾಡಿದ್ರೆ ಅವರಿಗೆ ದೇ ಫೀಲ್ ಬಿಟ್ರೇಡ್, ದೇ. ಸೊ ಒಂದು ಇಮೇಜ್ ಅಂತ ಕ್ರಿಯೇಟ್ ಆಗತ್ತಲ್ಲ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ, ಆ ಇಮೇಜನ್ನು ದೇ ಡೋಂಟ್ ವಾಂಟ್ ಯು ಟು ಬ್ರೇಕ್. ದೇ ಫೀಲ್ ವೆರಿ ಬಿಟ್ರೇಡ್ ವೆನ್ ಯು ಬ್ರೇಕ್ ದಟ್ ಇಮೇಜ್. ಮೇ ಬಿ ದ ವೇ ನೆಕ್ಸ್ಟ್ ಪ್ರಾಜೆಕ್ಟ್ ಏನೋ ಮಾಡಿದಾಗ ಅದು ಅವ್ರಿಗೆ ಒಪ್ಪಿಗೆ ಆಗಲಿಲ್ಲ ಅಂದರೆ, ಅಥವಾ ನಿಮ್ಮ ಲೈಫಲ್ಲಿ ನೀವೇನಾದ್ರು ಮಾಡಿದಾಗ ಅವ್ರಿಗೆ ಒಪ್ಪಿಗೆ ಆಗಲಿಲ್ಲ ಅಂದರೆ, ದೇ ಫೀಲ್ ದೇ ಓನ್ ಯು ಇನ್ ದ್ಯಾಟ್ ವೇ, ಸೊ ದ್ಯಾಟ್ ಈಸ್ ದ ಡೌನ್ ಸೈಡ್ ಟು ಇಟ್. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಹೌ ಡು ಯು ಟೇಕ್ ಇಟ್ ಆ್ಯಸ್ ಅ ಪರ್ಸನ್. ಸೊ ಇಟ್ಸ್ ಲೈಕ್ ಯು ಸೆಡ್, ಇಟ್ಸ್ ಅ ಡಬಲ್ ಎಜ್ ಸ್ವರ್ಡ್. ಸೊ ಇವತ್ತು ವೆನ್ ಯು ಸಿಟ್ ಆ್ಯಂಡ್ ಡೈಸೈಟ್, ಐ ಥಿಂಕ್ ಪಕ್ಷಿ ನೋಟ ಚೆನ್ನಾಗಿ ಕಾಣತ್ತೆ ಇವತ್ತು ಹಿಂದೆ ತಿರುಗಿ ನೋಡಿದಾಗ, ಬಟ್ ಲುಕ್ಸ್ ಲೈಕ್ ಅವತ್ತು ಯು ಆರ್ ಆಲ್ವೇಸ್ ಸಾರ್ಟೆಡ್. ಹೂ ಯೂಸ್ ಟು ಮೇಕ್ ದೋಸ್ ಡಿಸಿಷನ್ಸ್ ಫಾರ್ ಯು? ಈಗ ಉದಾಹರಣೆಗೆ TNS ಅವರ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿದ್ದಾಗಿರಲಿ, ಲೇಟೆಸ್ಟ್ ಸ್ಟಂಬಲಲ್ಲೂ ಯು ಆರ್ ಪಾರ್ಟ್ ಆಫ್ ಪ್ರಕಾಶ್ ಬೆಳ್ವಾಡಿ ಸರ್ ಅವರ ಪ್ರಾಜೆಕ್ಟ್. ಸೊ ಆ್ಯಕ್ಟಿಂಗ್ ಆ್ಯಂಡ್ ಬ್ಯಾಲೆನ್ಸಿಂಗ್ ಮ್ಯೂಸಿಕ್ಕು ಎರಡೂ ಹಾಗೆ ಸರಾಗವಾಗಿ ಆಗ್ತಾಯಿತ್ತಾ? ಸರಾಗವಾಗಿ ಆಗ್ತಾ ಇರಲಿಲ್ಲ. ನಾನು ಒಂದೊಂದು ಸಲ ಇದು ಒಂದೊಂದು ಸಲ ಅದು ಎಲ್ಲ ಮಾಡ್ತಿದ್ದೆ. ನನಗೇನಂದರೆ, ನನ್ನ ಪುಣ್ಯಕ್ಕೆ ನಾನು ರಂಗಭೂಮಿ ಕಲಾವಿದೆ ಇನ್ ಮೈ ಹಾರ್ಟ್. ನಾನು ಒಂದು ಇಡೀ ವರ್ಷ ರೆಕಾರ್ಡಿಂಗ್ಸ್ ಹಾಡ್ಬೋದು, ಅಥವಾ ಒಂದು ಇಡೀ ವರ್ಷ ನಾನು ಟೆಲಿವಿಷನ್ ಕೆಲಸ ಮಾಡ್ಬೋದು, ಬಟ್ ಇನ್ಸೈಡ್ ಮೈ ಹಾರ್ಟ್, ಇನ್ ದ ಹಾರ್ಟ್ ಆಫ್ ಮೈ ಹಾರ್ಟ್, ಐ ಆಮ್ ಅ ಥಿಯೇಟರ್ ಆರ್ಟಿಸ್ಟ್. ಸೊ ನೋ ಮ್ಯಾಟರ್ ವಾಟ್, ಐ ಗೋ ಬ್ಯಾಕ್ ಟು ದ್ಯಾಟ್, I have to go back to that. I have to do a play. I have to watch a play. I have to read a script. I have to, ನನಗೆ ಆ ರಂಗಭೂಮಿ ಕೆಲಸ ಮಾಡಿದ್ರೇ ಒಂಥರ ಒಂದು ಸಮಾಧಾನ ಸಿಗೋದು. ಆ್ಯಂಡ್ ಇನ್ಸೈಡ್ ದ್ಯಾಟ್ ಮೈ ಮ್ಯೂಸಿಕ್ ಇಸ್ ದೇರ್, ಮೈ ಎವ್ರಿಥಿಂಗ್ ಇಸ್ ದೇರ್ ಇನ್ಸೈಡ್ ದ್ಯಾಟ್. ಅದು ಫೌಂಡೇಶನ್ನು, ಅದರದ್ದು ಹೂರಣ ಬಂದು ಸಂಗೀತ. ಅಂದರೆ ಸಂಗೀತನೂ ಆಲ್ಮೋಸ್ಟ್ ಅದೇನೇ ಫೌಂಡೇಶನ್. ಅಂದರೆ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ನಾನು ದಿನಾಗಲೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಲೇಬೇಕು. ಇಲ್ಲಾಂದರೆ ನನಗೆ ಒಂಥರ ಏನೋ ನನ್ನ ಕೆಳಗಡೆ ನೆಲ ಸ್ವಲ್ಪ ಕಳ್ಚಿ ಹೋಗ್ತಾ ಇದೆ ಅಂತ. ಐ ಡೋಂಟ್ ಫೀಲ್ ಗ್ರೌಂಡೆಡ್ ಇಫ್ ಐ ಡೋಂಟ್ ಸಿಂಗ್ ಹಿಂದೂಸ್ತಾನಿ ಕ್ಲಾಸಿಕಲ್ ಎವ್ರಿ ಡೇ. ಸೊ ಐ ಪ್ರಾಕ್ಟಿಸ್ ಎವ್ರಿ ಡೇ. ರಿಯಾಜ್ ಆ್ಯಂಡ್ ದೆನ್ ಪ್ರಾಕ್ಟಿಸ್. ವಾಟ್ ಈಸ್ ಯೋರ್ ಸೀಕ್ರೆಟ್? ಬಿಕಾಸ್ ಇವತ್ತು ತುಂಬ ಇದೆ, ಲೈಕ್ 5-6 ಪಾಯಿಂಟ್ಸ್ ದಟ್ ಐ ವುಡ್ ಲೈಕ್ ಟು ಮೆನ್ಷನ್. ಐ ಡೋಂಟ್ ನೋ ಇಫ್ ಇವೆಲ್ಲ ಅಷ್ಟು ಒಬ್ಜೆಕ್ಟಿವ್ ಆಗಿ ಸಂಗೀತನ ನೋಡಬೇಕಾ, ಅಥವಾ ಇಟ್ ಇಸ್ ಜಸ್ಟ್ ಒಂದಷ್ಟು ಸ್ವರಗಳು ಅಥವಾ ರಿಯಾಜ್ ನಿಮ್ಗೆ ಏನೇನು ಪಾಠಗಳಾಗಿರುತ್ತೋ ಅದನ್ನೇ ಹಾಡ್ಕೋಬೋದಾ ಅಂತ. ಒಂದು ನಾನು ನೋಡಿದೆ, ಪ್ರಾಣಾಯಾಮದ ಬಗ್ಗೆ ಮಾತಾಡ್ತಾರೆ. ದಟ್ ಈಸ್ ಅನುಲೋಮ ವಿಲೋಮ. ಅಂದರೆ ನಾವು ನಮ್ಮ ಸಿಂಗರ್ಸ್ ಆಗಿ ಬ್ರೆತ್ ಕಂಟ್ರೋಲ್ ಇಂಪಾರ್ಟೆಂಟ್ ಅಲ್ಲ, ಎಷ್ಟೊತ್ತಿ ಉಸಿರು ತೊಗೋತೀವಿ, ಎಲ್ಲಿ. ಸೊ ಇದಕ್ಕೆ ಅಂತ ಅದೊಂದು ನೋಡಿದೆ. ಎರಡನೇದು ಓಂಕಾರನೇ ಎಲ್ಲರೂ ಗುರುಗಳು ಫಸ್ಟು ಹಾಡಿಸ್ತಾರಲ್ಲ, ಓಂ ಇಸ್ ನಾಭಿಯಿಂದ ಸ್ವರ ಬರಲಿ ಅನ್ನೋದಕ್ಕೆ ಅಂತೆ. ನಿಮ್ಮ ಸೀಕ್ರೆಟ್ ಏನು, ಏನೇನು? ಬಿಕಾಸ್ ಐ ನೋ ಜಿಮ್ಗೆ ದಿನ ಹೋಗಿಲ್ಲ ಅಂದರೆ ಮಸಲ್ ಹೆಂಗೆ ಟ್ರೈನಿಂಗ್ ಆಗಲ್ವೋ, ದಿನ ಹಾಡಿಲ್ಲ ಅಂದರೆ ವೋಕಲ್ ಕಾರ್ಡ್ಸು ಅದು ನೀವು ಹೇಳ್ದಂಗೆ ಕೇಳಲ್ಲ ಸ್ಟೇಜ್ ಮೇಲೆ, ಅಥವಾ ನಿಮಗೂ ಒಂದು ಸಮಾಧಾನ ಇರಲ್ಲ ಅಂತ. ವಾಟ್ ಡು ಯು ಡು? ವಾಟ್ ಕೈಂಡ್ ಆಫ್ ರಿಯಾಜ್ ಇಸ್ ಪಲ್ಲವಿ ಅವರ ಸೀಕ್ರೆಟ್ ಸಾಸ್? ಸೊ ಈಚ್ ಒನ್ ಹ್ಯಾಸ್ ಟು ಮೇಕ್ ದೇರ್ ಓನ್ ರಿಯಾಜ್ ಫಾರ್ಮ್ಯುಲಾ, ಅಂತೀರಾ? ಹಾಂ, ಎಸ್, ಡಿಪೆಂಡಿಂಗ್ ಆನ್ ವಾಟ್ ಯು ವಾಂಟ್ ಟು ಸಿಂಗ್.
ಅದು ಇಂಪಾರ್ಟೆಂಟು. ಹಾಂ, ಇವಾಗ ಸಪೋಸ್ ಯು ವಾಂಟ್ ಟು ಸಿಂಗ್ ಭಾವಗೀತೆ, ಸಪೋಸ್ ಯು ವಾಂಟ್ ಟು ಸಿಂಗ್ ಕರ್ನಾಟಿಕ್ ಕ್ಲಾಸಿಕಲ್ ಆರ್ ಹಿಂದೂಸ್ತಾನಿ ಕ್ಲಾಸಿಕಲ್ ಆರ್ ಫಿಲ್ಮ್ ಸಾಂಗ್ಸ್ ಆರ್ ಜನಪದ ಗೀತೆ, ಇದೆಲ್ಲದಕ್ಕೂ ಇಫ್ ಯು ನೋಟಿಸ್ ದ ಕೈಂಡ್ ಆಫ್ ವಾಯ್ಸ್ ಪ್ರಿಪರೇಷನ್ ದಟ್ ಈಸ್ ರಿಕ್ವೈರ್ಡ್ ಇಸ್ ಡಿಫ್ರೆಂಟ್ ಫಾರ್ ಈಚ್ ಒನ್ ಅಲ್ವಾ? ಸೊ ಭಾವಗೀತೆ ಹಾಡಬೇಕಂದ್ರೆ ನಮಗೆ ರೇಂಜೇ ಬೇರೆ ಬೇರೆ ಇರುತ್ತೆ ಅಲ್ವಾ? ದ ರೇಂಜ್ ಇಟ್ ಸೆಲ್ಫ್ ಇಸ್ ಡಿಫ್ರೆಂಟ್ ಫ್ರಮ್ ಹಿಂದೂಸ್ತಾನಿ ಕ್ಲಾಸಿಕಲ್ ಆರ್ ಕರ್ನಾಟಿಕ್ ಕ್ಲಾಸಿಕಲ್. ಕರೆಕ್ಟ್. ಆ ರೇಂಜ್ ಅಂದರೆ ನಾವು ಹಾಡುವಂಥ ಶ್ರುತಿಯ ಒಂದು ಆಕ್ಟೇವ್ ಏನಿದೆ ಅದೇ ಬೇರೆ ಇರುತ್ತೆ. ನಿಮ್ಮ ವಾಯ್ಸನ್ನು ನೀವು ಯಾವ ಥರ ಪ್ರಿಪೇರ್ ಮಾಡ್ತೀರಾ ಟು ಸಿಂಗ್ ದ್ಯಾಟ್ ರೇಂಜ್? ಹೌ ಡು ಯು ವೆಸ್ಟರ್ನಲ್ಲಿ ಹೇಳ್ತಾರಲ್ಲ ಚೆಸ್ಟ್ ವಾಯ್ಸ್, ಹೆಡ್ ವಾಯ್ಸ್, ಫಾಲ್ಸೆಟೋ, ಇದನ್ನೆಲ್ಲ ನೀವು ಹೌ ಡು ಯು ಪ್ರಾಕ್ಟಿಸ್ ಆಲ್ ದ್ಯಾಟ್? ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಹಾಡಬೇಕಾದ್ರೆ ಓಪನ್ ವಾಯ್ಸ್ ಹಾಡಬೇಕು. ಯು ಕೆ ನಾಟ್ ಯೂಸ್ ಅ ಫಾಲ್ಸೆಟೋ ದೇರ್. ಹೌದು, ಯೂಸ್ ಮಾಡಿದ್ರೂ ಅಷ್ಟೇ. ಇವಾಗ ಪರ್ವೀನ್ ಸುಲ್ತಾನ ಅವ್ರು ಹಾಡ್ತಾ ಇದ್ರಲ್ಲ, ಅದು 2-3 ಆಕ್ಟೇವ್ ಮೇಲೆ ಹೋಗೋರು, ಬಟ್ ಅವರು ಒಂದು ಆ ಹೆಡ್ ವಾಯ್ಸನ್ನು ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿತ್ತು ಅವ್ರಿಗೆ. ಸೊ ಹಿಂದೂಸ್ತಾನಿ ಕ್ಲಾಸಿಕಲಲ್ಲಿ ಓಪನ್ ಹಾಡಬೇಕು, ಕರ್ನಾಟಿಕ್ ಕ್ಲಾಸಿಕಲಲ್ಲೂ ಅಷ್ಟೇ. ನೀವು ಯು ಕಾಂಟ್ ಗೋ ಇನ್ ಟು ಅ ಫಾಲ್ಸೆಟೋ. ಬಾಯಿ ಬಿಟ್ಟು ಹಾಡು ಅಂತ ಬೈತಾರೆ. ಹೌದು, ಖುಲ್ಲಾ ಅಂತ ಹೇಳ್ತಾರಲ್ಲ, ಖುಲ್ಲಾ ಹಾಡಬೇಕು. ಆ್ಯಂಡ್ ಫಿಲಮ್ ಸಾಂಗ್ ಹಾಡಬೇಕಾದ್ರೆ ಯು ಕೆ ನಾಟ್ ಸಿಂಗ್ ದ್ಯಾಟ್ ಓಪನ್. ಕಂಟ್ರೋಲ್. ಯು ಹ್ಯಾವ್ ಟು ಬಿ ಏಬಲ್ ಟು ಶಿಫ್ಟ್ ಬಿಟ್ವೀನ್ ಹೆಡ್ ವಾಯ್ಸ್, ಫಾಲ್ಸೆಟೋ, ಚೆಸ್ಟ್ ವಾಯ್ಸ್. ಇದ್ರ ಮಧ್ಯದಲ್ಲಿ ನೀವು ಹಿಂಗೆ ಮಾಡೋಕ್ಕಾಗಬೇಕು. ಆರ್ ಮೇ ಬಿ ಲೈಕ್ ಯು ನೋ, ಇಫ್ ಯು ಆರ್ ಇವಾಗ ಇಲಾರುಣ್ ಅಂಥವ್ರಾದರೆ ನಿಮ್ದೊಂದು ಸ್ಟೈಲ್ ಇರುತ್ತೆ, ಆ ಸ್ಟೈಲ್ಗೆ ನೀವು ಅಷ್ಟೇ ಆ ಒಂದು ನಿಮ್ಮ ರೇಂಜ್ ಮೇಲೆ ಅದು ನಿಮಗೋಸ್ಕರ ಹಾಡು ಮಾಡ್ತಾರೆ. ಬಟ್ ಜನರಲಿ ಎಲ್ಲ ರೀತಿ ಹಾಡುಗಳು ಹಾಡಬೇಕು. ಇಫ್ ಯು ವಾಂಟ್ ಟು ಬಿ ಅ ಪ್ರೊಫೆಷ್ನಲ್ ಪ್ಲೇಬ್ಯಾಕ್ ಸಿಂಗರ್, ಯು ವಿಲ್ ಹ್ಯಾವ್ ಟು ಹ್ಯಾವ್ ಅ ವೈಡರ್ ರೇಂಜ್. ನೀಡ್ ಟು ಹ್ಯಾವ್ ಮೋರ್ ಆಪ್ಷನ್ಸ್ ಇನ್ ಯೋರ್ ಕಿಟಿ ಸೊ ದಟ್ ಎಲ್ಲದಕ್ಕೂ ನಿಮ್ಮ ವಾಯ್ಸ್ ಪಳಗಬೇಕು. ಹೌದು. ಸ್ವಲ್ಪ ಹೊತ್ತಿಗೆ ಮುಂಚೆ ಹೆಡ್ ವಾಯ್ಸು, ಚೆಸ್ಟ್ ವಾಯ್ಸ್ ಎಲ್ಲ ಹೇಳಿದ್ರಲ್ಲ, ಕುಡ್ ಯು ಪ್ಲೀಸ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್ ಆಫ್ ವಾಟ್ ಇಸ್ ದಿಸ್ ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಬೇಸಿಕ್ಸ್ ಆಫ್ ವಾಟ್ ಇಟ್ ಇಸ್ ನಾನು ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ಅದರಲ್ಲಿ, ಬಟ್ ಐ ಕ್ಯಾನ್ ಟೆಲ್ ಯು ನಾನು ಅರ್ಥ ಮಾಡ್ಕೊಂಡಿರೋದು. ಚೆಸ್ಟ್ ವಾಯ್ಸ್ ಅಂದರೆ ನಾವು ಓಪನ್ ಆಗಿ ಹಾಡೋದು, ಖುಲ್ಲಾ ಅಂತ ಹೇಳ್ತೀವಲ್ಲ, ದಿಸ್ ಇಸ್ ಓಪನ್ ಚೆಸ್ಟ್ ವಾಯ್ಸ್. ಸ್ವಲ್ಪ ಹೆಡ್ ವಾಯ್ಸ್ ಅಂದರೆ ಇದನ್ನು ಎರಡೂ ನಾವು ಮಿಕ್ಸ್ ಮಾಡಿದ್ರೆ ಯು ಸಮ್ಟೈಮ್ಸ್ ಇನ್ ಇಂಡಿಯನ್ ಮ್ಯೂಸಿಕ್, ಇಂಡಿಯನ್ ಕಮರ್ಷಿಯಲ್ ಮ್ಯೂಸಿಕಲ್ಲಿ ಮಿಕ್ಸ್ ಮಾಡಿ ಹಾಡ್ತಾರೆ ತುಂಬ. ಲೋವರ್ ಆಕ್ಟಿವ್ಸ್ ಎಲ್ಲ ನಾರ್ಮಲ್, ಚೆಸ್ಟ್ ಆ್ಯಂಡ್ ಹೆಡ್ ಎರಡು ಮಿಕ್ಸ್ ಮಾಡ್ತಾರೆ. You don't see where there is a shift. So smoothly it is camouflaging. Mix ಆಗ್ಬಿಡುತ್ತೆ. So it is a kind of you see a difference shift there. Correct. ಅಲ್ವಾ? So it depends ನೀವು ಯಾವ ಥರ ವಾಯ್ಸನ್ನು ಪ್ರಿಪೇರ್ ಮಾಡ್ತೀರಾ, ಫಾರ್ ವಾಟ್ ಜಾನರ್, ವಾಟ್ ಡು ಯು ವಾಂಟ್ ಟು ಸಿಂಗ್. ಎಲ್ಲರೂ ಎಲ್ಲನೂ ಹಾಡಬೇಕು ಅಂತಿಲ್ಲ, ಆಮೇಲೆ ಎಲ್ಲರೂ ಎಲ್ಲ ಮೇಲಿಂದ ಕೆಳಗೆ ಎಲ್ಲ ಸ್ವರನೂ ಹಾಡಬೇಕು ಅಂತಲೂ ಇಲ್ಲ. ಇಫ್ ಯು ಹ್ಯಾವ್ 1.5 octave, that's good enough to be able to sing. But if you want to sing light music, you should have more range. ಸ್ವಲ್ಪ ರೇಂಜ್ ಮೇಲೆ ಕೆಲಸ ಮಾಡಬೇಕು. ಸೊ ಮೇನ್ಲಿ ವಾಯ್ಸ್ ಕಲ್ಚರ್ ಟ್ರೈ ಮಾಡೋದು ಹೌ ಟು ಪ್ಲೇ ವಿತ್ ಹೆಡ್ ವಾಯ್ಸ್, ಚೆಸ್ಟ್ ವಾಯ್ಸ್, ಇದು ಅದು. ಬ್ರೆತ್, like you said, pranayama, no? So the breath is very, very important. Control of breath. Why is Lata Mangeshkar great? Because of her control of breath. ಶ್ರುತಿ ಶುದ್ಧತೆ ಎಲ್ಲ ಯಾರಿಗೂ ಇರಲಿಲ್ಲ ಅವ್ರಿಗೆ ಇದ್ದಷ್ಟು, ಓಕೆ. ಬಟ್ ಅಂಥ ಹಾಡುಗಳನ್ನು ಆ ಥರ ಹೈ ಪಿಚ್ಚಲ್ಲಿ, ಈ ಲೋ ಪಿಚ್ಚಲ್ಲಿ, ಯಾವುದೇ ಪಿಚ್ ಕೊಟ್ಟರು ಹಾಡೋಕ್ಕೆ ಆಗಬೇಕು ಅಂದರೆ, ಆ ಪದಗಳನ್ನು ಅಷ್ಟು ಕ್ಲಿಯರಾಗಿ ಹಾಡಬೇಕು ಅಂದರೆ ಯು ಹ್ಯಾವ್ ಟು ಹ್ಯಾವ್ ಎನಾರ್ಮಸ್ ಬ್ರೆತ್ ಕಂಟ್ರೋಲ್. ದಟ್ ಟು ವಿತ್ ಲೈವ್ ಇವತ್ತಿನ ಥರ ರೆಕಾರ್ಡಿಂಗ್ ಇರ್ತಿದ್ದಿಲ್ಲ ಅಲ್ವಾ? ಲೈವ್ ಅವಾಗಿನ ಕಾಲದಲ್ಲೆಲ್ಲ ಎಲ್ಲರೂ ಒಟ್ಟಿಗೆ ಮ್ಯೂಸಿಷಿಯನ್ಸು ನುಡ್ಸೋರು, ಇವರು ಹಾಡೋರು, ಎವ್ರಿಥಿಂಗ್ ವಾಸ್, ಐ ಥಿಂಕ್ ಇಟ್ ವಾಸ್, ನನ್ನ ಪ್ರಕಾರ ಇಟ್ ವಾಸ್ ಮಚ್ ಈಸಿಯರ್. ಅದೊಂದು
ಜೋಶಲ್ಲಿ ಬಂದ್ಬಿಡ್ತಾ, ಆ ಎನರ್ಜಿ ಸಿಗತ್ತೆ ಫ್ರಮ್ ಈಚ್ ಅದರ್, ಯು ಗೆಟ್ ದ ಎನರ್ಜಿ. ಟ್ರೂ. ಐ ಎಂಜಾಯ್ ವೆನ್ ಐ ಆಲ್ಸೋ ಹ್ಯಾವ್ ಸಂಗ್ ಲೈಕ್ ದ್ಯಾಟ್. ಅವಾಗ ನಾನು 94-95 ಅವಾಗ ಅದೇ ಥರನೇ ಇತ್ತು ರೆಕಾರ್ಡಿಂಗ್ಸು. ಇನ್ನೂ ಫಸ್ಟ್ ರೆಕಾರ್ಡಿಂಗ್ ಜ್ಞಾಪಕ ಇದೆಯಾ? ಫಸ್ಟ್ ರೆಕಾರ್ಡಿಂಗ್ ನಾನು ಹಾಡಿದ್ದು ಹಂಸಲೇಖ ಅವ್ರ ಹಾಡು. ಐ ವಾಸ್ ಇನ್ ಮೈ 9th ಸ್ಟ್ಯಾಂಡರ್ಡ್. ಆ್ಯಂಡ್ ಯಾವ ಸಿನಿಮಾ ಕೇಳ್ಬೋದಾ? ಒಂದು ಗೌರಿ ಶಂಕರ ಅನ್ನೋ ಒಂದು ಫಿಲ್ಮ್ಗೆ ಅಶೋಕ್ ಬಾದರ್ದಿನಿ ಅವ್ರ ಡೈರೆಕ್ಟರು, ಹಿ ಹ್ಯಾಡ್ ಟೇಕನ್ ಮಿ, ಅವ್ರ ನಾಟಕದ ಡೈರೆಕ್ಟರ್, ಸೊ ಹಿ ನ್ಯೂ ಮೀ, ನಾನು ಹಾಡು ಹೇಳ್ತೀನಿ ಅಂತ ಕರ್ಕೊಂಡು ಹೋಗಿದ್ರು. ಆ್ಯಂಡ್ ಒಂದು ವಚನ ಹಾಡಿದ್ದೆ, ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ, ಶುಭ ಲಗ್ನವೆನ್ನಿರಯ್ಯ, ಈ ಹಾಡು ಹಾಡಿದ್ದೆ. ಆ್ಯಂಡ್ ಐ ರಿಮೆಂಬರ್ ಹಂಸಲೇಖ ಅವ್ರು ಹೇಳಿದರು, ಇದ್ಯಾವುದಿದು ಪುಟ್ಟು ಸುಶೀಲಮ್ಮ ಬಂದಿದೆ ಅಂದರೆ ಐ ವಾಸ್ 9th ಸ್ಟ್ಯಾಂಡರ್ಡಲ್ಲಿದ್ದಾಗ ಹೌ ಬಿಗ್ ವಿಲ್ ಯು ಬಿ. ಸೊ ದ್ಯಾಟ್ ವಾಸ್ ಮೈ ಫಸ್ಟ್ ರೆಕಾರ್ಡಿಂಗ್. ಆ್ಯಂಡ್ ಆವಾಗ ಇಂದ ನಾನು ಐ ರಿಮೆಂಬರ್ ಎಲ್ಲರೂ ಒಟ್ಟಿಗೆ ಇದ್ದಾಗ ಒಂದು ಎನರ್ಜಿ ಇರುತ್ತಲ್ಲ. ಇವಾಗ ನೀವು ಸ್ಟುಡಿಯೋಗೂ ಹೋಗಬೇಕಾಗಿಲ್ಲ. ಸಮ್ಟೈಮ್ಸ್ ಇಫ್ ಯು ಹ್ಯಾವ್ ಅ ಮೈಕ್ ಎಟ್ ಹೋಮ್ ಯು ಕ್ಯಾನ್ ರೆಕಾರ್ಡ್. ಬೇಡ, AI ಬಂದ್ಬಿಟ್ಟಿದೆಯಲ್ಲ. AI ಬಂದಮೇಲೆ ಇವಾಗ ನಿಮ್ಮ ವಾಯ್ಸನ್ನು ಅದೇ ಥರ ಯಾರೋ ಬೇರೆಯವ್ರು ಹಾಡಿ ಅದಕ್ಕೆ ಪಲ್ಲವಿಯವ್ರ ವಾಯ್ಸ್ ಅಂದರೆ ಇಟ್ ವಿಲ್ ಬಿ ಲೈಕ್ ಜಸ್ಟ್ ನೀವೇ ಹಾಡ್ದಂಗೆ. ಇನ್ನೊಂದು ಯಾವುದೋ ಬಂತಲ್ಲ, ಅರಿಜಿತ್ ಸಿಂಗ್ ಅವ್ರು ಯಾವುದೋ ಹಾಡಿರೋ ಹಾಡನ್ನು ಮೊಹಮ್ಮದ್ ರಫಿ ಅವ್ರು ಇವತ್ತಿದ್ರೆ ಹಿಂಗಿರ್ತಿತ್ತು, ಕಿಶೋರ್ ದಾ ಹಾಡಿದರೆ ಹಿಂಗಿರ್ತಿತ್ತು ಅಂತ. ಅಂದರೆ AI ಅಲ್ಲಿವರೆಗೂ ಬಂದಿದೆ. ಬಟ್ ಆದರೂ ಫಾರ್ ಫಿಲ್ಮ್ ಮ್ಯೂಸಿಕ್ ಅಂತ ಬಂದಾಗ ನಿಮ್ಮ ಐಡೆಂಟಿಟಿ ನೋಡಯ್ಯ ಕೋಟೆ ಲಿಂಗವೇ ಆ್ಯಂಡ್ ಪ್ರಪಂಚವೇ ದೇವರು ಅವೆಲ್ಲ ಬರುತ್ತೆ. ಆ್ಯಂಡ್ ನನಗೇನು ಅಂದರೆ ನಿಮ್ಮ ಕ್ಯಾಲಿಬರ್ಗೆ ಇನ್ನೂ ಸಾಕಷ್ಟು ಹಾಡುಗಳನ್ನು ನೀವು ಹಾಡಬೇಕಿತ್ತು ಅನ್ನೋದು. ಮಧ್ಯದಲ್ಲಿ ಏನಾದ್ರು ಸಾಕಷ್ಟು ಪ್ರಯತ್ನಗಳು ನಡೆದಿತ್ತು ಅಂದರೆ ಮೇನ್ ಸ್ಟ್ರೀಮ್ ಫಿಲ್ಮ್ ಮ್ಯೂಸಿಕ್ ಅಂತ. ನಾಟ್ ದ್ಯಾಟ್ ಅದನ್ನ ಹಾಡಿದ್ರೆ ಗ್ರೇಟ್ ಮ್ಯೂಸಿಷಿಯನ್ ಅಂತಲ್ಲ. ಎಂಡ್ ಆಫ್ ದ ಡೇ ಸಕ್ಸಸ್ ಇಸ್ ವಾಟ್ ಇಟ್ ಮೀನ್ಸ್ ಟು ಯು ಆ್ಯಂಡ್ ಮ್ಯೂಸಿಕ್ ಈಸ್ ವೆರಿ ಪರ್ಸ್ನಲ್. ಬಟ್ ಫ್ರಮ್ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಆ್ಯಂಡ್ ಆಲ್ಸೋ ನನ್ನ ಕುತೂಹಲ ಅಂತ ಬಂದಾಗ ವಾಟ್ ಆಲ್ ಹ್ಯಾಪೆಂಡ್ ಇನ್ ಬಿಟ್ವೀನ್ ಅಂತ. ಇನ್ ಬಿಟ್ವೀನ್ ನಥಿಂಗ್ ಹ್ಯಾಪೆಂಡ್. ಸಿ ಐ ಆಮ್ ನಾಟ್, ನಾ ಹೇಳ್ದಂಗೆ ನಾನು ಯಾವತ್ತೂ ನಾನು ಡೆಮೋ ಮಾಡ್ಕೊಂಡಿಲ್ಲ, ಹುಡ್ಕೊಂಡು ಹೋಗಿಲ್ಲ. ನನಗೇನು ಅವಕಾಶ ಬಂತೋ ನಾನು ಸಂತೋಷವಾಗಿ ಹಾಡಿದ್ದೀನಿ. ಸೊ ಐ ಗಾಟ್ ದೋಸ್ ಆಪರ್ಚುನಿಟೀಸ್, ಐ ಸ್ಯಾಂಗ್. ಐ ಡೋಂಟ್ ಥಿಂಕ್ ಮೇ ಬಿ ನಾನು ಫೋನ್ ಮಾಡಿ ಸರ್ ನೋಡಿ ಏನಾದ್ರು ಅವಕಾಶ ಇದ್ದರೆ ಕೊಡಿ ಅಂತ ಹೇಳಿದಿದ್ರೆ ಒಂದಷ್ಟು ಆ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ, ಅವರು ಮೇ ಬಿ ದೇ ವುಡ್ ಹ್ಯಾವ್, ಅವ್ರಿಗೂ ಮರ್ತೋಗಿದ್ದೆ ನಾನು ಅನಿಸುತ್ತೆ. ಸೊ ದೇ ವುಡ್ ಹ್ಯಾವ್ ರಿಮೆಂಬರ್ಡ್ ಆ್ಯಂಡ್ ಮೇ ಬಿ ಗಿವನ್ ಮಿ ಮೋರ್ ಆಪರ್ಚುನಿಟೀಸ್. ಬಟ್ ನನಗೆ ಸಿಕ್ಕಂಥ ಹಾಡುಗಳು ಐ ರಿಯಲಿ ಲೈಕ್ ದೋಸ್ ಸಾಂಗ್ಸ್. ಒಂಥರ ಒಂದು ದೇರ್ ಇಸ್ ಅ ಸರ್ಟನ್ ಬೇರೆ ರೀತಿ ಇದೆ, ಅದು ದೇರ್ ಇಸ್ ಅ ಡಿಫ್ರೆಂಟ್ ಕ್ವಾಲಿಟಿ ಟು ದೋಸ್ ಸಾಂಗ್ಸ್, ಈಚ್ ಆಫ್ ದೆಮ್. ಆ್ಯಂಡ್ ಆಲ್ಸೋ ದುನಿಯಾ ಇದಕ್ಕೆ ಸ್ಟೇಟ್ ಅವಾರ್ಡ್ ಎಲ್ಲ ಬಂತು. ಸ್ಟೇಟ್ ಅವಾರ್ಡ್ ಅಂದರೆ ನಿಮಗೆ ಗೊತ್ತಿರೋ ಹಾಗೆ 90s ಆದರೆ ಒಂದು ಸೈಟ್ ಕೊಡೋರು ಹಂಗೆ ಹಿಂಗೆ ತಲ ಏನೇನೋ ಇದೆ. ವಾಟ್ ಈಸ್ ಇಟ್ ಲೈಕ್ ವೆನ್ ಯು ಗಾಟ್ ಇಟ್? ಏನೇನು ಬರುತ್ತೆ ಅವಾರ್ಡ್ ಅಂತಂದರೆ? ಸ್ಟೇಟ್ ಅವಾರ್ಡ್ ಬಂದಾಗ ಯು ಗೆಟ್, ನನಗೆ ಒಂದಷ್ಟು ಅದಕ್ಕೆ ಹಣ ಏನೋ ಕೊಡ್ತಾರೆ. ಐ ಥಿಂಕ್ 25,000 ರೂಪೀಸ್ ಸಿಗುತ್ತೆ ಆವಾಗ. ಇವಾಗ ಗೊತ್ತಿಲ್ಲ ನನಗೇನು ಅಂತ. ಆ್ಯಂಡ್ ಸರ್ಟಿಫಿಕೇಟ್ ಆ್ಯಂಡ್ ಇದು ಸಿಗುತ್ತೆ, ಒಂದು ಮೆಡಲ್ ಥರ ಸಿಗುತ್ತೆ. ನನಗೆ ಐ ಆಮ್ ಒಂಥರ ಒಂದು ದೊಡ್ಡ ಇದಂದರೆ ನನಗೆ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಸಿಕ್ತು. ಎಸ್, ದಟ್ ವಾಸ್ ದ ನೆಕ್ಸ್ಟ್ ಅವಾರ್ಡ್ ಐ ಹ್ಯಾವ್. ಐ ಕಾಂಟ್ ಟೆಲ್ ಯು ಹೌ ಬ್ಲೆಸ್ಡ್ ಐ ಫೀಲ್. ದಟ್ ಈಸ್ ಸಮಥಿಂಗ್ ವಿಚ್ ಈಸ್, ಐ ಮೀನ್ ಬಿಸ್ಮಿಲ್ಲಾ ಖಾನ್ ಅವ್ರ ಹೆಸರು ತಗೊಂಡ್ರೇನೆ ಮುಟ್ಕೋತೇನೆ ಅಂದರೆ ದೊಡ್ಡವ್ರ ಹೆಸರು ತೊಗೊಂಡ್ವಿ. ಹಿಂದೂಸ್ತಾನಿ ಮ್ಯೂಸಿಕಲ್ಲಿ ನಾವು ಯಾರು ದೊಡ್ಡವ್ರ ಹೆಸರು ಹೇಳ್ದಾಗ್ಲೂ, ಗುರುಗಳು ಅಥವಾ ದೊಡ್ಡವ್ರ ಹೆಸರು ಹೇಳ್ದಾಗ್ಲೂ ನಾವು ಕಿವಿಯನ್ನು ಮುಟ್ತೀವಿ. ಯಾಕೆ ಅಂದರೆ ಅದೊಂಥರ ಕ್ಷಮಿಸ್ಬಿಡಿ ನಮ್ಮನ್ನ, ನಿಮ್ಮ ಹೆಸರು ಹೇಳೋಷ್ಟು ನಮ್ಗೆ ಆ ಥರ. ಎಸ್, ನಾನು ನಿಮ್ಮ ಹೆಸರು ತೊಗೊಳ್ತಾ ಇದ್ದೀನಿ, ಪ್ಲೀಸ್ ಫಾರ್ ಗಿವ್ ಮೀ, ಬಿಕಾಸ್ ಐ ಆಮ್ ನಾಟ್ ಆಫ್ ದ್ಯಾಟ್ ಕ್ಯಾಲಿಬರ್ ಟು ಮೆನ್ಷನ್ ಯುವರ್ ನೇಮ್. ಹೇಳೋಷ್ಟು ದೊಡ್ಡವರಲ್ಲ, ಆಡು ಭಾಷೆಲಿ ಬಂದಿತ್ತಲ್ಲ ಅದೇ. ಹೌದು, ಎಕ್ಸಾಕ್ಟ್ಲಿ. ಸೊ ಅವ್ರ ಹೆಸರು ಹೇಳ್ಬೇಕಾದ್ರೆ ನಾವು ಕಿವಿ ಮುಟ್ಕೋತೀವಿ. ಅವು ಬಿಸ್ಮಿಲ್ಲಾ ಖಾನ್ ಅವರು ಅಂದರೆ ಒಂಥರ ಹೀಸ್ ಲೈಕ್ ಅ ಗಂಧರ್ವ. there was something ethereal quality to his music, to him. ಅವರೇ ಒಂದು ಆ್ಯಸ್ ಅ ಪರ್ಸನ್ he was like that. ಸಿಂಪಲ್. ದಿನ ಹೋಗಿ ಒಂದು ಕಡೆ ಕೂತ್ಕೊಂಡು ಶೆಹನಾಯಿ ನುಡ್ಸಿ ಪ್ರಾಕ್ಟೀಸ್ ಮಾಡೋರು ಬನಾರಸಲ್ಲಿ, ಗಂಗಾ ಇದ್ರ ತೀರದಲ್ಲಿ. ಎವ್ರಿ ಡೇ ದ್ಯಾಟ್ ಹೋಲ್ ಪ್ಲೇಸ್ ವಾಸ್ ಪ್ಯೂರಿಫೈಡ್ ಬಿಕಾಸ್ ಆಫ್ ಹಿಸ್ ಮ್ಯೂಸಿಕ್. ಮಗು ಥರ ಮನಸ್ಸು, ಚೈಲ್ಡ್ ಲೈಕ್ ಕ್ವಾಲಿಟಿ. His music had that quality, as what he was as a person, his music had that quality.
ಅಂಥವ್ರ ಹೆಸರಲ್ಲಿ ಇದೊಂದು ಅವಾರ್ಡ್ ಇದೆ. ಆ್ಯಂಡ್ ಇಟ್ಸ್ ಅ ನ್ಯಾಷನಲ್ ಅವಾರ್ಡ್. ಸೊ ಒಂದು ಭಾವ್ ಸಂಗೀತ್ ಅಂತ ಕ್ಯಾಟಗರಿಗೆ ನನಗೆ ಸಿಕ್ಕಿದ್ದು ಇಟ್ಸ್ ವೆರಿ ವೆರಿ ಬಿಗ್ ಆನರ್ ಫಾರ್ ಮೀ. ನೀವು ಬಂದಂಥ ಬ್ಯಾಕ್ಗ್ರೌಂಡ್ ಇಷ್ಟೊತ್ತು ನಾವು ಕೇಳ್ತಾ ಇದ್ದಾಗ ಮನಿ ಕಲಾವಿದೆಯಾಗಿ ಅದಕ್ಕೆ ನೀವು ಕೊಟ್ಟಂಥ ಜಾಗ ಏನು? ಐ ಆಮ್ ಶ್ಯೂರ್ ಮೇ ಬಿ ಇನಿಷಿಯಲ್ ಇಯರ್ಸ್ ವುಡ್ ಹ್ಯಾವ್ ಬಿನ್ ಜರ್ನಿ ವುಡ್ ಹ್ಯಾವ್ ಬಿನ್ ಫಾರ್ ಮನಿ, ಬಟ್ ಲೇಟರ್ ಯಾವುದಾದ್ರು ಒಂದು ಪಾಯಿಂಟಲ್ಲಿ ಮನಿ ವಾಸ್ ನಾಟ್ ದ ಡ್ರೈವಿಂಗ್ ಫೋರ್ಸ್, ಸಮಥಿಂಗ್ ಎಲ್ಸ್ ಹೇಗಿತ್ತು? ಇಲ್ಲ, ಇವಾಗಲೂ ಮನಿ ಈಸ್ ಅ ವೆರಿ ಬಿಗ್ ಫ್ಯಾಕ್ಟರ್ ಬಿಕಾಸ್ ಯು ನೋ ವಿ ಆರ್ ಆಲ್ ಫ್ರೀಲಾನ್ಸರ್ಸ್. ನಮಗೆ ವಿ ಡೋಂಟ್ ಹ್ಯಾವ್ ಅ ಮಂತ್ಲಿ ಇನ್ಕಮ್ and we don't have a PF or any kind of benefits, nothing. Unfortunately in this country, government kadeyinda you will not get any kind of retirement fund, anything like that if you're an artist or a freelancer like that. I understand because tumba bere ಏನಂತಾರೆ many other people deserve that fund, that money, because there are other people who are more in more difficult situations who require that money. Correct. So I understand that, but then it means that as an artist you have to look after yourself. True. Especially an artist is somebody who works with the body, alva. ನನ್ನ ವಾಯ್ಸ್ ಇವತ್ತು ಫೇಲ್ ಆಗಿಬಿಟ್ರೆ ನಾನು ದುಡ್ಡು ಹೆಂಗೆ ಸಂಪಾದಿಸ್ತೀನಿ ನಾಳೆ? How will I feed my family is something I will think about. So I have to work with my body. ದೇಹದ ಜೊತೆನೇ ಕೆಲಸ ಮಾಡಬೇಕು. And I have to make sure that every month I am able to meet the expenses of my house. So it's not that money is not important ಅನ್ನೋ ಅಷ್ಟು ಶ್ರೀಮಂತಲಲ್ಲ ನಾನು. ನನ್ನ ಆರಾಮಾಗಿ ಕೂತು ನಾನು ಏನು ಕೆಲಸ ಮಾಡದೇ ಇದ್ರೂ ನಾನು ಮನೆಯಲ್ಲಿ ನಮ್ಮ ಮನೆ ನಡೆಯುತ್ತೆ ಅನ್ನೋ ಅಷ್ಟು ದುಡ್ಡು ನಾನು ಸಂಪಾದಿಸಿಲ್ಲ ಲೈಫಲ್ಲಿ. ಸೊ ಆ್ಯಂಡ್ ಐ ಥಿಂಕ್ ಐ ಡೋಂಟ್ ವಾಂಟ್ ಟು, ದಟ್ ಈಸ್ ನಾಟ್ ಮೈ ಪರ್ಸ್ಯೂಟ್. ನಾನು ದುಡ್ಡು ಸಂಪಾದಿಸ್ಬೇಕು ಅನ್ನೋ ನನ್ನ ಪರ್ಸ್ಯೂಟ್ ಅಲ್ಲ. ಮೈ ಪರ್ಸ್ಯೂಟ್ ಇಸ್ ಟು ವರ್ಕ್ ಇನ್ ಗುಡ್ ಪ್ರಾಜೆಕ್ಟ್ಸ್, ಟು ಡೂ ಗುಡ್ ವರ್ಕ್, ಟು ಲರ್ನ್ in every project, to be able to learn something new with every day that I engage with art and all that. So ಆ ಒಂದು ಹಾದಿಯನ್ನು ಹಿಡ್ಕೊಂಡಾಗ ಅದರಲ್ಲೇ ಹೆಂಗೆ ದುಡ್ಡನ್ನು ಹೌ ಡು ವಿ ಅರ್ನ್ ಮನಿ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಟು ಫೈಂಡ್ ದಟ್ ಬ್ಯಾಲೆನ್ಸ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್, because I have met so many young artists who have come to me and said, what should I do? ನನಗೆ ಐ ಟೇಕ್ ಅಪ್ ಅ ಕಾರ್ಪೊರೇಟ್ ಜಾಬ್, ಬಟ್ ನಾನು ಅವಾಗ ಸಂಗೀತ ಬಿಟ್ಬಿಡ್ಬೇಕು. ನನಗೆ ಎಕ್ಸಾಕ್ಟ್ಲಿ, ಐ ಮೀನ್ ಆವಾಗಲೇ ಅಷ್ಟು ಕಷ್ಟ ಆಯ್ತು, ಇವಾಗ ಇನ್ನೂ ಕಷ್ಟ ಇದೆ. ಇಟ್ಸ್ ನಾಟ್ ಈಸಿ. ಹೌದು. ಹೌ ಡು ಯು ಮೇಕ್ ಅ ಲಿವಿಂಗ್ is not easy, and every choice that you make, every choice as an artist, you have to continuously think, is this a compromise, is this not a compromise? Am I compromise andre I'm not saying compromise of dignity, but compromise of something, ಈ ಪ್ರಾಜೆಕ್ಟ್ ನನಗೆ ಐ ಡೋಂಟ್ ವಾಂಟ್ ಟು ಗೋ ಆ್ಯಂಡ್ ಸಿಂಗ್ ದಟ್ ಸಾಂಗ್, ಐ ಡೋಂಟ್ ವಾಂಟ್ ಟು ಡೂ ದಟ್ ಪ್ರೋಗ್ರಾಮ್, ಬಟ್ ಏನೋ ದುಡ್ಡು ಬರುತ್ತೆ, ಹೋಗ್ತೀನಿ, ಹಾಡ್ತೀನಿ. ಅಲ್ಲಿ ನನಗೆ ಸುಸ್ತಾಗಿದೆ, ನಾನು 4 ಪ್ರೋಗ್ರಾಮ್ ಮಾಡಿದ್ದೀನಿ, ನಂಗೆ ತುಂಬ ಸುಸ್ತಾಗಿದೆ, 5ನೇ ಪ್ರೋಗ್ರಾಮ್ ಬೇಡ ಅಂತ ಹೇಳ, ಅಯ್ಯೋ ಇಲ್ಲ 4 ಪ್ರೋಗ್ರಾಮಲ್ಲಿ ನನಗೆ ಐ ಹ್ಯಾವ್ ನಾಟ್ ಗಾಟ್ ದಟ್ ಅಮೌಂಟ್ ದಟ್ ಐ ವುಡ್ ಲೈಕ್ ಟು take that rest. So it's a compromise in small ways, alva. You're compromising on your health, you're compromising on family time, you're compromising, sometimes you're compromising on your feeling of satisfaction. I would rather do that than this, but ಇದರಲ್ಲಿ ಜಾಸ್ತಿ ದುಡ್ಡು ಬರುತ್ತೆ, ಅದರಲ್ಲಿ ದುಡ್ಡೇ ಇಲ್ಲ. You have to constantly balance it out. ಯಾವಾಗಲೂ you have to make a decision. ಆ ಥರ ಬ್ಯಾಲೆನ್ಸ್ ಮಾಡಿ ಒಂದು ಬಾಡಿ ಆಫ್ ವರ್ಕ್ ದಟ್ ಯು ಆರ್ ಪ್ರೌಡ್ ಆಫ್ ಟು ಕ್ರಿಯೇಟ್ ದಟ್ ಈಸ್ ನಾಟ್ ಎನ್ ಈಸಿ ಥಿಂಗ್. ಟ್ರೂ. ಯಾ. ಆ್ಯಂಡ್ ಟು ಸ್ಟೇ ಇನ್ ದ ಗೇಮ್ ಆ್ಯಂಡ್ ನಾಟ್ ಗೆಟ್ ಔಟ್. ಯಾ ಇಟ್ಸ್ ನಾಟ್ ಈಸಿ. ಇಟ್ಸ್ ನಾಟ್ ಈಸಿ, ಆ್ಯಂಡ್ I completely understand when people say they've had a difficult time, and I understand that. It's not easy. ಫಾರ್ ಒಂದಷ್ಟು ಪೇರೆಂಟ್ಸ್ಗಳು ಇವತ್ತು ನೋಡೋರು, ಯು ಥಿಂಕ್ ಇವತ್ತು ಇಟ್ಸ್ ಅ ಗುಡ್ era ಅಥವಾ timeline to be in music industry and make a good idu, because today we hear national names like ಸೋನು ನಿಗಮ್ ಅವರು ಒಂದು ಹಾಡಿಗೆ 2.5 ಲಕ್ಷ ತಗೊತಾರೆ, ಶ್ರೇಯಾ ಘೋಷಾಲ್ ಹಂಗೆ ಮಾಡ್ತಾರೆ. ಕಾನ್ಸರ್ಟ್ಸ್ ಅಂದರೆ ಇಟ್ ವಿಲ್ ಬಿ ಸಿನಿಮಾದಲ್ಲಿ ಫೇಮಸ್ ಸಾಂಗ್ಸ್ಗಳು ಕೆಲವು ಸತಿ ಮ್ಯೂಸಿಕ್ ಡೈರೆಕ್ಟರ್ಸ್ ಫ್ರೀಯಾಗಿ ಕರ್ಸಿ ಹಾಡ್ಸ್ಬಿಟ್ಟು ಹೊರಟೋಗ್ತಾರೆ. ದೇ ಮೇಕ್ ದೇರ್ ಮನಿ ಥ್ರೂ ಕಾನ್ಸರ್ಟ್ಸ್. ಸೊ ದೀಸ್ ಆರ್ ಆಲ್ ಥಿಯರೀಸ್, ದೀಸ್ ಆರ್ ಆಲ್
ಥಿಂಗ್ಸ್ ವಿಚ್ ಇಸ್ ಫ್ಲೋಟಿಂಗ್ ಅರೌಂಡ್. ವಾಟ್ ಇಸ್ ದ ಸೀನ್ ನಮ್ಮ ಕರ್ನಾಟಕದ ಮಟ್ಟಿಗೆ ನೀವು ಬೆಳೆದು ಬಂದಂಥ ಇಡೀ ವಾತಾವರಣನ ನೋಡೋದಾದರೆ ಇವತ್ತಿಗೆ ಡು ಯು ಅಡ್ವೈಸ್ youngsters who are watching to try something in music and still make that a living? I'm the worst person to ask financial advice. ಒಂದೇನಂದರೆ the platforms for music have changed. ಮುಂಚೆ ನಾವು ಕ್ಯಾಸೆಟ್ಗೆ ರೆಕಾರ್ಡ್ ಮಾಡಿ ಕ್ಯಾಸೆಟ್ ಕೊಂಡ್ಕೋತಾ ಇದ್ರು ಜನ. ಸಿ ಡಿ ರೆಕಾರ್ಡ್ ಮಾಡಿದ್ರೆ ಸಿ ಡಿ ಮಾರಾಟಕ್ಕಿಟ್ರೆ ಸಿ ಡಿ ಒಂದು ಅಂಗಡಿಗೆ ಹೋಗಿ ಜನ ಕೊಂಡ್ಕೋತಾ ಇದ್ರು. ಇವಾಗ ಮ್ಯೂಸಿಕನ್ನು ಎಲ್ಲಿ ಕೊಂಡ್ಕೋತಾರೆ ಜನ? ಡು ದೇ ಬೈ ಮ್ಯೂಸಿಕ್? ದೇ ವಾಂಟ್ ಇಟ್ ಫಾರ್ ಫ್ರೀ. ಸ್ಪಾಟಿಫೈ ಈ ಥರದವರೇ ದೇ ಸ್ಟ್ರಗ್ಲಿಂಗ್. ಸ್ಪಾಟಿಫೈ ಡಸ್ ನಾಟ್ ಪೇ ಆರ್ಟಿಸ್ಟ್ಸ್. ಸ್ಪಾಟಿಫೈ ಡಸ್ ನಾಟ್ ಪೇ ಅ ಸಿಂಗಲ್ ಪೆನಿ. ಮೇ ಬಿ ಪೆನ್ನೀಸ್ ದೇ ಪೇ ಪೆನ್ನೀಸ್. ಚಿಲ್ಲರೆ ಕಾಸು ಸಿಗುತ್ತೆ ಸ್ಪಾಟಿಫೈಯಲ್ಲಿ. ನಿಮ್ಮ ಹಾಡು ಮಿಲಿಯನ್ಸ್ ಬಂದ್ರೂ ಯು ವಿಲ್ ಗೆಟ್ ವೆರಿ ಲಿಟಲ್ ಮನಿ. ಸೊ ಯು ಹ್ಯಾವ್ ಟು ಫೈಂಡ್ ವೇಸ್ ಆಫ್ ಮೇಕಿಂಗ್ ಮನಿ. Through concerts? Maybe through concerts, maybe through teaching, maybe through, I don't know, like this Instagram ಅಲ್ಲೆಲ್ಲ ಮಾಡ್ತಾರಲ್ಲ ಕೆಲವರು, ಏನಂತಾರೆ, ಪಾರ್ಟ್ನರ್, ಇದು ಕೊಲ್ಯಾಬ್, ಸ್ಪಾನ್ಸರ್ಶಿಪ್, ಇದು ಅಡ್ವರ್ಟೈಸಿಂಗ್ ಹೆಂಗೋ ಮಾಡಿ. ಏನಂದರೆ ಇವಾಗಿನ ಕಾಲದಲ್ಲಿ ಇಟ್ಸ್ ನಾಟ್ ಇನಫ್ ಇಫ್ ಯು ಆರ್ ಜಸ್ಟ್ ಅ ಸಿಂಗರ್ ಆರ್ ಜಸ್ಟ್ ಎನ್ ಆ್ಯಕ್ಟರ್. ಯು ಹ್ಯಾವ್ ಟು ಬಿ ಅ ಹೋಲ್ ಟೀಮ್ ವಿದಿನ್ ಯೋರ್ ಸೆಲ್ಫ್. ಯು ಶುಡ್ ನೋ ಹೌ ಟು ಒಂದು ಹಾಡು ಚೆನ್ನಾಗಿ ಬರಬೇಕು, ಅಥವಾ ಐ ಆಮ್ ಜಸ್ಟ್ ಟಾಕಿಂಗ್ ಆ್ಯಸ್ ಅ ಸಿಂಗರ್. ಹಾಡು ಚೆನ್ನಾಗಿ ಬರಬೇಕು, ಅದು ಪ್ರೊಡಕ್ಷನ್ ಮಾಡೋಕ್ಕೆ ಬರಬೇಕು, ಅದನ್ನು ಶೂಟ್ ಮಾಡೋಕ್ಕೂ ಬರಬೇಕು, ವಿಡಿಯೋಗ್ರಫಿ ಬರಬೇಕು, ಎಡಿಟಿಂಗ್ ಬರಬೇಕು. ಯು ಶುಡ್ ಬಿ ಏಬಲ್ ಟು, ಬಿಕಾಸ್ ಸಂಗೀತ ಇವಾಗ ಯಾರು ಕೇಳಲ್ಲ, ನೋಡ್ತಾರೆ. ಮ್ಯೂಸಿಕ್ ಈಸ್ ಕನ್ಸ್ಯೂಮ್ಡ್ ಬೈ ಲುಕಿಂಗ್ ಆಟ್ ಸಮಥಿಂಗ್. ಮ್ಯೂಸಿಕ್ ಈಸ್ ನಾಟ್ ಕನ್ಸ್ಯೂಮ್ಡ್ ಬೈ ಲಿಸ್ನಿಂಗ್ ಟು ಸಮಥಿಂಗ್. I think whole art space has changed like that. Everything is visual. Yeah. Even so you should know how to edit. You should know lighting little bit. You should know how to perform for the camera. You should know how to market it. You should know how to, what is algorithm ಅಂದ್ರೇನು, ಯಾವಾಗ ಎಷ್ಟು ಈ ಟೈಮಿಂದ ಈ ಟೈಮಿಗೆ ಹಾಕಿದ್ರೆ ಯಾವಾಗ ಬಟ್ ಐ ಆಮ್ ನಾಟ್ ಸೇಯಿಂಗ್ ಎವ್ರಿಬಡಿ ಶುಡ್ ಡೂ ದ್ಯಾಟ್. ಬಟ್ ಪೀಪಲ್ ಹೂ ಆರ್ ಸ್ಮಾರ್ಟ್ ಆ್ಯಂಡ್ ಕ್ಯಾನ್ ಡೂ ದ್ಯಾಟ್ ಹ್ಯಾವ್ ಬೀನ್ ಏಬಲ್ ಟು ಅರ್ನ್ ಮನಿ ಫ್ರಮ್ ಇಟ್. ಅದಕ್ಕೆ ಐ ಥಿಂಕ್ ದ ಫೇಮಸ್ ಸೇಯಿಂಗ್ ಗೋಸ್, ಸರ್ವೈವಲ್ ಅಂತ ಬಂದಾಗ ಯು ಡೋಂಟ್ ಹ್ಯಾವ್ ಟು ಬಿ ಲೈಕ್ ದ ಮೋಸ್ಟ್ ಇಂಟೆಲಿಜೆಂಟ್ ಆಫ್ ದ ಸ್ಪೀಶೀಸ್. ಯು ಜಸ್ಟ್ ಹ್ಯಾವ್ ಟು ಬಿ ದ ಮೋಸ್ಟ್ ಅಡ್ಯಾಪ್ಟಬಲ್ ಒನ್ಸ್ ಅಂತ. ಕಾಲಕ್ಕೂ ಎಲ್ಲ ಒಂದು ಅಡ್ಯಾಪ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗೋರೆ ಕೊನೆಗೆ ಉಳಿಯೋದು ಅಂತ. ಐ ಥಿಂಕ್ ಇಟ್ ಕಟ್ಸ್ ಅಕ್ರಾಸ್ ಸ್ಟ್ರೀಮ್ಸ್ ಅನ್ಸುತ್ತೆ. ಹೌದು, ಬಟ್ ಯು ನೋ ಐ ಆಲ್ಸೋ ಥಿಂಕ್ ದ್ಯಾಟ್ ಸಮ್ಟೈಮ್ಸ್ ಇಟ್ಸ್ ಟೂ ಮಚ್. ಸಂಗೀತದ ಬಗ್ಗೆ ಯಾವಾಗ ಕಾನ್ಸಂಟ್ರೇಟ್ ಮಾಡೋದು? ಐ ವಾಂಟ್ ಟು ಪ್ರಾಕ್ಟೀಸ್ ಫಾರ್ 10 hours a day. When can I practice? ನಾನು ಅಪಾರ್ಟ್ ಫ್ರಮ್ ಮೈ ಫ್ಯಾಮಿಲಿ ಲೈಫ್ ಐ ಹ್ಯಾವ್ ಟು ಪೇ ಅಟೆನ್ಷನ್ ಅಟ್ ಹೋಮ್. ಮನೆ ಕೆಲಸ ಇರುತ್ತೆ, ಮಕ್ಕಳನ್ನ ನೋಡ್ಕೋಬೇಕು, ಅದಿರುತ್ತೆ ಇದಿರುತ್ತೆ, ಮನೆ ನೋಡ್ಕೋಬೇಕು. ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಥಿಂಗ್ ದಟ್ ಈಸ್ ದೇರ್ ಇನ್ ಎವ್ರಿಬಡೀಸ್ ಲೈಫ್. ನನ್ನ ಲೈಫಲ್ಲಲ್ಲ. ಅದಲ್ಲದೆ ನಾನು ಇದನ್ನೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಹೌ ಕೆನ್ ಐ ಪ್ರಾಕ್ಟೀಸ್ ಫಾರ್ 10 hours a day? 10 hours ಬೇಡ, 4 hours a day, 3 hours a day. ವೇರ್ ಕೆನ್ ಐ ಪ್ರಾಕ್ಟೀಸ್? ನೀವು 4-5 hours ಎಲ್ಲ ಅಂದ್ರಲ್ಲಿ ಎಷ್ಟು ಅವರ್ ಪ್ರಾಕ್ಟೀಸ್ ಮಾಡ್ತೀರಾ ನೀವು ನೋಡೋರೆ ಒಂದು 2-3 hour ಮಾಡೋಂಗಿದ್ದೀರಾ? ಇಲ್ಲ, ನನಗೆ 1 hour 1 hour ಅಂತೂ ಮಾಡ್ತೀನಿ. ಬಟ್ ನಾನು ಸಪೋಸ್ ಐ ಹ್ಯಾವ್ ಟು ಗೋ ಸಮ್ವೇರ್. ನನಗೆ ಬೆಂಗಳೂರಲ್ಲಿ ಡ್ರೈವಿಂಗ್ ಅಂದರೆ ತುಂಬ ಇಷ್ಟ. ಎಲ್ರಿಗೂ ಇಷ್ಟ ಇಲ್ಲ, ನನಗೆ ತುಂಬ ಇಷ್ಟ. ಐ ಲವ್ ಟು ಡ್ರೈವ್ ಮಾಡಿಕೊಂಡು ನಂದು ತಾನ್ಪುರ ಆನ್ ಮಾಡಿಕೊಂಡು ನನ್ನ ಕಾರಲ್ಲೇ ರಿಯಾಜ್ ಜಾಸ್ತಿ. ಇಲ್ಲಿಂದ ಅಲ್ಲಿ ಅರ್ಧ ಗಂಟೆ ಆದರೆ ಅರ್ಧ ಗಂಟೆ ಪ್ರಾಕ್ಟೀಸು, 1 hour ಆದರೆ 1 hour ಪ್ರಾಕ್ಟೀಸ್. ಸ್ಮಾರ್ಟ್. So I practice in the car, but I practice at home also. But I have a little 5-year-old daughter, so you can imagine, I have to attend to her. I have to be there for her. ನಾನು ಕಣ್ಮುಚ್ಕೊಂಡು ಹಾಡ್ತಾ ಇದ್ರೆ ಯಾವಾಗಲೂ. How are you enjoying motherhood? ರೀಸೆಂಟಾಗಿ ಐ ಥಿಂಕ್ ಕಾದಂಬರಿ ನೀವೇ ಹೇಳಿದ ಹಾಗೆ ಹೇಗಿದೆ motherhood? And of course very happy that the way you have got her in your life is very special, and you've adopted her and beautiful. So firstly, ನಿಮ್ಮ ಥಾಟ್ ಯಾಕೆ ಬಂತದು? ಬಿಕಾಸ್ ಎವ್ರಿಬಡಿ ಹ್ಯಾಸ್ ಅ ಡಿಫ್ರೆಂಟ್ ರೀಸನ್ ಒಂದು ಮಗುನ ಅಡಾಪ್ಟ್ ಮಾಡ್ಕೋಬೇಕು ಅಂತಂದರೆ. ಬ್ರಿಲಿಯಂಟ್ ಏನಂತಾರೆ ಮಾಡಿರೋ ಕೆಲಸ, ಬಟ್ ಕೈಂಡ್ನೆಸ್ಸೇ ಕಾಣ್ತಾ ಇದೆ ಆ್ಯಕ್ಟಲ್ಲಿ. ನಿಮ್ಮ ಟ್ರಿಗರ್ ಏನಿತ್ತು? ಆನೆಸ್ಟ್ಲಿ ದೆರ್ ಇಸ್ ತುಂಬ ಜನ ಏನು ಹೇಳ್ತಾರೆ ಅಂದರೆ, ನೀವು ಯು ಹ್ಯಾವ್ ಅಡಾಪ್ಟೆಡ್ ಹರ್ ಅಂತ. She has adopted me. She has adopted my family. Okay. I can't tell you what the joy, the happiness that a child will bring to your life.
ನಾನು ಅವಳಿಗೆ ನೀಡೋದಕ್ಕಿಂತ ಹೆಚ್ಚು ಅವಳು ನನಗೆ ಕೊಟ್ಟಿದ್ದಾಳೆ. ಸೊ ದ್ಯಾಟ್ ಈಸ್ ಹೇಗೆ? ಐ ಮೀನ್ ದೆರ್ ಇಸ್ ಕಾರ ಅಂತ ಒಂದು ಸಂಸ್ಥೆ ಇದೆ ಇಂಡಿಯಾದಲ್ಲಿ. ಎವ್ರಿವೇರ್ ಇಟ್ಸ್ ಅ ಸೆಂಟ್ರಲೈಸ್ ಸಂಸ್ಥೆ. ಐ ಮಸ್ಟ್ ಸೇ ದಿಸ್, ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್. ಅಲ್ಲಿ ಹೋಗಿ ಪ್ರತಿ ಹೆಜ್ಜೆಯಲ್ಲೂ ದೆರ್ ಇಸ್ ಸೋ ಮಚ್ ಟ್ರಾನ್ಸ್ಪರೆನ್ಸಿ. ಎವ್ರಿಬಡಿ ಇನ್ವಾಲ್ವ್ಡ್ ಓನ್ಲಿ ಕೇರ್ಸ್ ಫಾರ್ ದ ಚೈಲ್ಡ್ ಆ್ಯಂಡ್ ದ ಪೇರೆಂಟ್ಸ್. ಅಲ್ಲಿ ಬೇರೆ ಯಾವ ರೀತಿ ಕರಪ್ಷನ್ ಇಲ್ಲ. ಕರೆಕ್ಟ್. ಯಾವ ರೀತಿ ಯು ವಿಲ್ ನಾಟ್ ಎಕ್ಸ್ಪೀರಿಯನ್ಸ್ ಒನ್ ಸಿಂಗಲ್ ಬ್ಯಾಡ್ ಥಿಂಗ್ ಅದನ್ನು ಮಾಡ್ಬೇಕಾರೆ. ಸೊ ಇಟ್ಸ್ ಫಾರ್ ಮೀ, ಐ ವಾಸ್ ಸೋ ಗ್ರೇಟ್ಫುಲ್ ದಟ್ ದಿಸ್ ಹೋಲ್ ಸಿಸ್ಟಮ್ ದಟ್ ದೇ ಹ್ಯಾವ್ ಕ್ರಿಯೇಟೆಡ್ ಈಸ್ ಸೋ ಬ್ಯೂಟಿಫುಲ್. ಹೌದು, ಮೊದಲಿನ ಥರ ಅಡಾಪ್ಷನ್ ಅದೆಲ್ಲ ಏಜೆನ್ಸೀಸಲ್ಲಿ ಏನೇನೋ ಇಲ್ಲಿಗಲ್ ಆಗೆಲ್ಲ ನಡೆಯೋದು. ನಾವು ಇಟ್ ಇಸ್ ಅ ನ್ಯಾಷನಲೈಸ್ಡ್ ಪೋರ್ಟಲ್. ಎಲ್ಲರಿಗೂ ಒಂದೇ ವೇಟಿಂಗ್ ನಂಬರ್, ಸೀನಿಯಾರಿಟಿ ತಕ್ಕಂತೆ ಯು ವಿಲ್ ಗೆಟ್. ವಿ ಕ್ಯಾನ್ ಚೂಸ್ ಜೆಂಡರ್ ಯಾವ್ದು ಬೇಕು, ಯಾವ ಸ್ಟೇಟಿಂದ ಮಗು ಬೇಕು ಏನು ಅಂತಲ್ಲ. ನಾವು ಯಾವುದೂ ಹಾಕಿಲ್ಲ. ಇಟ್ಸ್ ಲೈಕ್ ಐ ಹ್ಯಾವ್ ಜಸ್ಟ್ ಲೆಟ್ ಇಟ್ ಚೂಸ್ ಅಂತ ನೀವೇ ಹೇಳ್ದಂಗೆ. The child will choose you. That child will come to your life and you will realize that she was always meant to come to your life. It is unbelievable how she has embraced our family. She has embraced everything about this life. It's unbelievable. ಒಳ್ಳೆ ಹೆಸರು ಇಟ್ಟಿದ್ದೀರಾ ಕಾದಂಬರಿ ಅಂತ. ಸೊ ಅಲ್ಲ, ನಿಮ್ಮ ಟ್ರಿಗರ್ ಏನು? ವೈ ಡಿಡ್ ಯು ವಾಂಟ್ ಟು ಅಡಾಪ್ಟ್ ಅಂತ ಕೇಳ್ಬೋದಾ? No, I just wanted a child and I couldn't have it in the normal way, and it was something that I was looking ಬೇಕು ಮಗು ಅಂತ ಅನಿಸ್ತು. and I don't have a problem with adoption at all. I think it's something that nobody should have. It's a brilliant ಇದು. ಯಾಕಂದರೆ ನನ್ನ ಟ್ರಿಗರ್ ವಾಸ್ ನಮ್ಮ ತಾಯಿ. ಅವರು ಆ್ಯಸ್ ಅ ಸಿಂಗಲ್ ಪೇರೆಂಟೆಡ್ ಚೈಲ್ಡ್ ನನಗೋಸ್ಕರ ಒಂದು ಸ್ಯಾಕ್ರಿಫೈಸ್ ಮಾಡಿ ಮತ್ತೆ ಅವ್ರು ಮದುವೆ ಮಾಡ್ಕೊಳ್ಳಿ, ನನಗೋಸ್ಕರ ಒಂದು ಜೀವ ಕೊಟ್ರಲ್ಲ, ಲೈಫ್ ಕೊನೆಯವರೆಗೂ ಇದ್ರಲ್ಲ. ಐ ಥಾಟ್ ಓಕೆ, ಅವರು ಹೆತ್ತ ಮಗುಗೆ ಹಿಂಗೆ ಮಾಡಿದ್ರು ಅವರು, ಓಕೆ ಅದಕ್ಕೂ ಒಂದು ಹೆಜ್ಜೆ ಅಟ್ಲೀಸ್ಟ್ ಮುಂದೆ ಹೋಗಿ ನಾನು ಟ್ರೈ ಮಾಡೋಣ. ನನ್ನದೆಲ್ಲದನ್ನು ನಾನು ಯಾಕೆ ನನ್ನದು ಅಂತ ಸ್ವೀಕಾರ ಮಾಡಿ ಲೈಫ್ ಯಾಕೆ ಕೊಡಬಾರ್ದು ಅನ್ನೋದು. ಹಾಗಾಗಿ ಆ್ಯಂಡ್ ಆಲ್ಸೋ ಇವತ್ತು ಇಂಡಿಯಾದಲ್ಲಿ ಕೆಲವು ವಿಚಾರದಲ್ಲಿ ಸೋ ಇನ್ಸೆನ್ಸಿಟಿವ್. ನನಗೆ ಎಷ್ಟೊಂದು ಜನ ಕೇಳೋರು, ನಿಮ್ಮದೇ ನೀವು ಯಾಕೆ ಮಾಡ್ಕೋಬಾರ್ದಿತ್ತು. ಸೆಡ್ ವೈ ಡು ಯು ಹ್ಯಾವ್ ನಿಮ್ಮದೇನೋ ಫಾರ್ಮುಲಾಗಳನ್ನು ಎಲ್ಲರ ಮೇಲೆ ಏನಕ್ಕೆ ಹೇರ್ತೀರಾ ಅನ್ನೋದು ಇದೊಂದು ಡಿಸ್ಕಷನ್ ಬರುತ್ತೆ. ಲೈಕ್ ಐ ಸೆಡ್, ಐ ಥಿಂಕ್ ಗೊತ್ತಿಲ್ಲದೆ ಇರೋರು ಆ ಥರ ಮಾತಾಡ್ಬೋದು. ಬಟ್ ಆ್ಯಸ್ ಸಮಬಡಿ ಹೂ ಹ್ಯಾಸ್ ಎಕ್ಸ್ಪೀರಿಯನ್ಸ್ಡ್ ಇಟ್, ಐ ಕ್ಯಾನ್ ಟೆಲ್ ಯು, ಲೈಫ್ ನಾವು ಕೊಡೋದಲ್ಲ, ಅವ್ರು ನಮಗೆ ಕೊಡ್ತಾರೆ. Honestly, and that is a lived experience. I'm not even trying to say something profound here. When the child comes into your life, you will know what difference it will make to your life. Anta. Definitely looking forward to it. Like my show name goes, Just Curious. Yes. So the only thing you need to be a good parent, the only thing you will need is love. If you can love the child unconditionally, that is it. The amount of love you will get from your child, ನನ್ನ ಮಗಳಿಂದ ನನಗೆ ಸಿಗುವಂಥ ಪ್ರೀತಿ, I have never experienced anything like that in my life. I don't think I love anyone as much as I love her. Oh. So it's all nice. Inside your it's all really inside your mind. If you are open to loving your child and you embrace the child and you love, there is nothing more beautiful. ಆಲ್ಸೋ ಐ ಥಿಂಕ್ ಟುಡೇ ಕಾರಾಗಿ ನಾವು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಸಿಂಗಲ್ ಪೇರೆಂಟ್ಸು, ಮದುವೆ ಆಗಿಲ್ಲದೆ ಇರೋರು ಎಲ್ಲರಿಗೂ ಇಟ್ಸ್ ಸೇಮ್ ಪ್ಲ್ಯಾಟ್ಫಾರ್ಮ್. ಏನೇನೋ ಅದ್ರ ಬಗ್ಗೆ ಇನ್ನೋವೇಷನ್ಸ್ ಇರುತ್ತೆ ಜನಕ್ಕೆ, ಇಲ್ಲ ಇಂಥವ್ರಿಗೆಲ್ಲ ಕೊಡಲ್ಲ ಹಾಗೆಲ್ಲ ಅಂತ. ಎವ್ರಿಬಡಿ ಈಸ್ ಓಪನ್ ಟು ಅಪ್ಲೈ ಲೀಗಲಿ. ಹೋಮ್ ಚೆಕ್-ಇನ್ಸ್ ಇರುತ್ತೆ, ಮೆಡಿಕಲ್ ರಿಪೋರ್ಟ್ ಸಬ್ಮಿಟ್ ಮಾಡಬೇಕು, ಫೈನಾನ್ಷಿಯಲ್ಸನ್ನು ಚೆಕ್ ಮಾಡ್ತಾರೆ, ಮೆಂಟಲ್ ಹೆಲ್ತ್ ಎಲ್ಲ ಚೆಕ್ ಮಾಡ್ತಾರೆ. ಐ ಥಿಂಕ್ ಇಟ್ಸ್ ಅ ಬ್ಯೂಟಿಫುಲ್ ವೇ. ಇಂಡಿಯಾ ಇಸ್ ಆಲ್ಸೋ ಪ್ಯಾರಲಲಿ ಮೇಕಿಂಗ್ ವೇ ಅಂತ ಈ ಥರ ವಿಚಾರಗಳಿಗಲ್ಲ. ಅಬ್ಸಲ್ಯೂಟ್ಲಿ, ಎಸ್. ಸೊ ಇಷ್ಟೆಲ್ಲ ಮಾತಾಡಿದ್ವಿ. ಮುಂದೆ ಏನು ಪಲ್ಲವಿ ಅವರೇ, ಮುಂದಿನ ಕುತೂಹಲಗಳು ಅಬೌಟ್ ಲೈಫ್? ಯಾವ್ಯಾವ ಥರ ಬುಕ್ಸ್ಗಳು ಓದ್ತೀರಾ? ಬಿಕಾಸ್ ತುಂಬ ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಇಟ್ಸ್ ಲೈಕ್ ಅ ನೆವರ್ ಎಂಡಿಂಗ್, ಸೀಮ್ಲೆಸ್ ಆಗಿ ಇಟ್ಸ್ ಲೈಕ್ ಎಲ್ಲ ಎಷ್ಟು ಚೆನ್ನಾಗಿ ಲೈಕ್ ರೈಡಿಂಗ್ ದ ಕಾನ್ವರ್ಸೇಷನ್ ಸೋ ನೈಸ್ಲಿ. ಸೊ ಮುಂದಿನ ಕುತೂಹಲಗಳು ಹೇಗಿದೆ? ಯಾವ ವಿಚಾರ? ನಾನು ಐ ಆಮ್ ವೆರಿ ವೆರಿ excited about where I am in life right now, because ನನ್ನ ಕೆಲಸದ ವಿಷಯದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ಸ್, ನಾನು ಮುಂಚೆನೇ ಹೇಳಿದ್ನಲ್ಲ, ಈ ವರ್ಷನೇ ನನಗೆ ಕೈಂಡ್ ಆಫ್ ಪ್ರಾಜೆಕ್ಟ್ಸ್ ಐ ಆಮ್ ಡೂಯಿಂಗ್ ಡೀಪ್ಲಿ ಸ್ಯಾಟಿಸ್ಫೈಯಿಂಗ್. ತುಂಬ ರಿಸರ್ಚ್ ಬೇಕು ಈ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡೋಕ್ಕೆ.
ಆ್ಯಂಡ್ ತುಂಬ ಏನಂತಾರೆ ಅದು ಇಟ್ಸ್ ನಾಟ್ ಇನ್ಸ್ಟೆಂಟ್ ನೂಡಲ್ಸ್, ನಾಟ್ ಇನ್ಸ್ಟೆಂಟ್ ಫುಡ್. ಇಟ್ಸ್ ಸಮಥಿಂಗ್ ದಟ್ ಈಸ್ ಸ್ಲೋ ಕುಕ್ಡ್ ಆ್ಯಂಡ್ ಐ ಆಮ್ ಎಂಜಾಯಿಂಗ್ ದಿಸ್ ಕೈಂಡ್ ಆಫ್ ವರ್ಕ್ ಈ ನಡುವೆ. ಸಮಥಿಂಗ್ ದಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಪ್ರಿಪ್ರೇಷನ್, ಅ ಲಾಟ್ ಆಫ್ ರಿಸರ್ಚ್, a lot of practice, a lot of planning, all this put together, and then I present something. Whether it works, it doesn't work, I'm happy if it works. I'm happy if people accept it. But if people say, what is this, Santa? I understand. They don't like it, fine. But I'm enjoying this process of, ಈ ಪ್ರತಿಯೊಂದು ಪ್ರಾಜೆಕ್ಟಲ್ಲಿ ಅಷ್ಟು ಆಳಕ್ಕೆ ಹೋಗಿ ಕೆಲಸ ಮಾಡೋದು. ಐ ಆಮ್ ಎಂಜಾಯಿಂಗ್ ಇಟ್. So that is I think that is what the next few years will definitely look like. ಯಾವುದೇ ಇದಾಗಿರ್ಬೋದು, ರಂಗಭೂಮಿ ಆಗಿರ್ಬೋದು, ಸಂಗೀತ ಆಗಿರ್ಬೋದು, even film making. I want to make films. I want to, direct films. That is something that I have directed a couple of films, short films. I have edited a couple of short films. And I'm very, very interested in making films. But right now is not the right time for me because I need to focus. I need to give more attention to my daughter and my music and my theatre. So I will find that one window when I can do that. And again, ನಾನು ಪ್ರತಿಯೊಂದು ಪ್ರಾಜೆಕ್ಟ್ಗೂ ನಾನು ಇಷ್ಟು ಕೆಲಸ ಮಾಡಿ, ಇಷ್ಟು ರಿಸರ್ಚ್ ಮಾಡಿ, ಇಷ್ಟು ಪ್ಲ್ಯಾನಿಂಗ್ ಮಾಡಿಬಿಟ್ಟು ಮಾಡೋ ಅಂಥ ಪ್ರಾಜೆಕ್ಟ್ಗಳನ್ನು ನಾನು ಈಗ ಒಪ್ಕೊಳ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ಈಸ್ ವೆರಿ ಎಕ್ಸೈಟಿಂಗ್. ಅಮೇಝಿಂಗ್. ಐ ಆಮ್ ಶ್ಯೂರ್ ನಿಮ್ಮ ಅನಾಲಿಟಿಕಲ್ ಥಿಂಕಿಂಗ್, ನಿಮ್ಮ ಪ್ರೀತಿ ಫಾರ್ ಯುವರ್ projects and love for life will take you to all good roads only. ಕೊನೆಯದಾಗಿ, there is one little self-awareness game that I might want to have you play. Are you okay? Yeah. ಆಯಿತು. ಸೊ ನಾನು ಒಂದಷ್ಟು ಪ್ರಶ್ನೆಗಳು ಕೇಳ್ತಾ ಹೋಗ್ತೀನಿ. ಇಟ್ಸ್ ಲೈಕ್ ಮೋರ್ ಆಫ್ ಯು ಟ್ರೈಂಗ್ ಟು ಬಿ ಮೋರ್ ಸೆಲ್ಫ್ ಅವೇರ್ as to who you are ಅಂತ. ಓಕೆ, ಮೊದಲನೇದಾಗಿ, ವಾಟ್ ಆರ್ ಯು ಗುಡ್ ಆಟ್? My self-awareness is that I know I'm not good at much. I'm a jack of many, master of none. ಇಲ್ಲ, ಅದಕ್ಕೆ ನೋಡಿ ಇದು ಸೆಲ್ಫ್ ಅವೇರ್ನೆಸ್. ಒಂದು ಯಾವುದೋ ಪಿಕ್ ಮಾಡಿ ಇವತ್ತು ನೀವು. ಒಂದು ಪಿಕ್ ಮಾಡಲೇಬೇಕಾ? I'm good at sitting and having a conversation with. Okay, what are you so at? So at music, so in acting, so in everything else that I'm doing. Abbabba. Skill alli ಇದು ನೋಡಿ, ಇದು this is the right attitude to have after doing so much. What makes you tired? ಯಾವುದು ನಿಮ್ಮನ್ನು ಭಾಳ ಸುಸ್ತಾಗ್ಸತ್ತೆ? Dishonesty towards work, and disrespect. ಇದನ್ನ ಪ್ರಶ್ನೆ ಕೇಳ್ತಾ ಇರೋದು ನೀವು ನಿಮಗೂ ಕೇಳಿಕೊಂಡು ಉತ್ತರ ಕೊಡ್ಬೋದು. ನಿಮಗೆ ಜೀವನದಲ್ಲಿ ಅತಿ ಮುಖ್ಯವಾದದ್ದು ಯಾವುದು? ಮಗಳು ಅಂತೀರಾ? ಐ ಮೀನ್ ಜನರಲ್ಲ, ಮನುಷ್ಯರಲ್ಲಿ ನನ್ನ ಮಗಳು. ಆ್ಯಂಡ್ ಜನರಲಿ ಮಗಳನ್ನ, ವ್ಯಕ್ತಿತ್ವಗಳನ್ನು ಬಿಟ್ಟರೆ ಬೇರೆ? ವ್ಯಕ್ತಿತ್ವಗಳನ್ನು ಬಿಟ್ಟರೆ ಜೀವನದಲ್ಲಿ ಬಹಳ ಮುಖ್ಯ ಅನ್ನೋದು ಪ್ರೀತಿ, ಲವ್. ನಿಮ್ಮ ಜೀವನದ ಅತಿ ಮುಖ್ಯ ಭಾಗ ಅಂತ ಅನ್ನಿಸ್ಕೊಂಡಿರೋ ವ್ಯಕ್ತಿಗಳು ಯಾರು? ಮೈ ಇಮಿಡಿಯೇಟ್ ಫ್ಯಾಮಿಲಿ, ಮೈ ಕ್ಲೋಸ್ ಫ್ರೆಂಡ್ಸ್, ಆಫ್ ಕೋರ್ಸ್ ಮೈ ಡಾಟರ್, ಮೈ ಗುರೂಸ್. ದಿನಕ್ಕೆ ಎಷ್ಟು ನಿದ್ದೆ ಬೇಕು ನಿಮಗೆ? ವೆರಿ ಲಿಟಲ್. ಗಂಟೆಗಳ? ಆ್ಯಕ್ಚುಲಿ ನನ್ನನ್ನು ಯಾರು ಫಾಲೋ ಮಾಡಬಾರ್ದು. ನಾನು ತುಂಬ ಕಡಿಮೆ ನಿದ್ದೆ ಮಾಡ್ತೀನಿ. ಮೇ ಬಿ 4 to 5 hours. ತುಂಬ ಕಡಿಮೆ. ಇಟ್ಸ್ ನಾಟ್ ಅಡ್ವೈಸಬಲ್. ಪ್ಲೀಸ್ ಜಾಸ್ತಿ ನಿದ್ದೆ ಮಾಡಿ. ಒಂದು ಪಿಲ್ಲೋ ಕೊಡ್ತೀವಿ. ನಿಮಗೆ ಯಾವುದು ತುಂಬ ಸ್ಟ್ರೆಸ್ ಮಾಡುತ್ತೆ? ಆ ಥರ ಏನಿಲ್ಲ. ಐ ರಿಯಲಿ ಡೋಂಟ್ ಗೆಟ್ extremely stressed about anything. I think people I love, if they are hurt, then I get very stressed. ಅವ್ರಿಗೆ ಯಾವುದೋ ಒಂದು ಕಾರಣಕ್ಕೆ ಜೀವನದಲ್ಲಿ ಅವ್ರು ಕಷ್ಟಪಡ್ತಾ ಇದ್ರೆ ನನಗೆ ತುಂಬ ಸ್ಟ್ರೆಸ್ ಆಗುತ್ತೆ. ಯಾವ್ದು ನಿಮಗೆ ರಿಲ್ಯಾಕ್ಸ್ ಮಾಡುತ್ತೆ? ವಾಟ್ ರಿಲ್ಯಾಕ್ಸಸ್ ಯು? ಗುಡ್ ಆರ್ಟ್. ವಾಟ್ ಈಸ್ ಯುವರ್ ಡೆಫಿನೇಷನ್ ಆಫ್ ಸಕ್ಸಸ್? My definition of success is basically, if tomorrow I can do better than today, that's good enough. That is success. What type of a worker are you? I'm a workaholic. Hmm? Yeah. What makes you sad?
I mean, loss of loved ones, there's nothing that can replace the, loved ones, and that makes me immensely sad. But again, good art. When I watch something tragic which is well made, ಸಂತೋಷ ದುಃಖ ಎಲ್ಲ ನನಗೆ ಒಂದು ಒಳ್ಳೆ ಪೇಂಟಿಂಗ್ ನೋಡಿದಾಗ ಆಗುತ್ತೆ, ಅಥವಾ ಒಳ್ಳೆ ಸಂಗೀತ ಕೇಳಿದಾಗ ಆಗುತ್ತೆ. ಉಸ್ತಾದ್ ಆಮಿರ್ ಖಾನ್ ಹಾಡು ಕೇಳಿದಾಗೆಲ್ಲ, ಕಿಶೋರಿ ಅಮೋನ್ಕರ್ ಹಾಡು ಕೇಳಿದಾಗೆಲ್ಲ, ಅಥವಾ ಮಲ್ಲಿಕಾರ್ಜುನ್ ಮನ್ಸೂರ್ ಹಾಡು ಕೇಳಿದಾಗೆಲ್ಲ ನನಗೆ ದುಃಖ, ಸಂತೋಷ ಎಲ್ಲ ಭಾವನೆಗಳು ಬರುತ್ತೆ. ವಾಟ್ ಮೇಕ್ಸ್ ಯು ಆ್ಯಂಗ್ರಿ? ಆ್ಯಂಗ್ರಿ, I think mainly when people let you down, as you know, when they are indecent, when there is injustice somewhere, ಅನ್ಯಾಯ ಆದಾಗ ಆವಾಗ ತುಂಬ ಕೋಪ ಬರುತ್ತೆ. ಆರ್ ವೆನ್ ಪೀಪಲ್ ಆರ್ ಡಿಸಾನೆಸ್ಟ್ ಆ್ಯಂಡ್ ಇಂಡಿಸೆಂಟ್ ಆ್ಯಂಡ್ ಡಿಸ್ರೆಸ್ಪೆಕ್ಟ್ಫುಲ್, ಆವಾಗ ಕೋಪ ಬರುತ್ತೆ. ಯಾವುದು ನಿಮ್ಮನ್ನು ಹೆದರಿಸುತ್ತೆ? ನಂಗೆ ಸ್ವಲ್ಪ ಪ್ರಾಣಿಗಳ ಬಗ್ಗೆ ಹೆದರಿಕೆ. ಐ ಆಮ್ ಸ್ಕೇರ್ಡ್ ಆಫ್ it's a well-known secret that my friends and my family know. I'm a little scared of animals. I don't want to be. I love animals. I love dogs, cats, whatever, everything. I care for animals. I wish that we save animals and all the animals in the world. All that is there, but they should not come near me. I'm scared. ಎಲ್ಲ ಪ್ರಾಣಿಗಳು ಹಂಗೆ. ಓಹೋ. ಕೊನೆಯದಾಗಿ ನಿಮ್ಮ ಬಗ್ಗೆ ನೀವೇನು ಅನ್ಕೊಂಡಿದ್ದೀರಾ? What do you think about yourself? What do I think about myself? I don't think much about myself. Not at all. I just want to be engaged. I want my mind to be engaged. I want to consume good things. I want to be able to sit and have a good conversation. I want to be able to watch good art, listen to good music. I want to make sure that my daughter is happy. So basically a hustler wanting to do something all the time. ಅಂದರೆ ಏನಾದರೂ ಒಂದು, ಐ ಡೋಂಟ್ ಹ್ಯಾವ್ ಆ್ಯಂಬಿಷನ್ಸ್. ನನಗೆ ಚಿಕ್ಕವಳಿಂದಾನು ನನಗೆ ನೀನು ದೊಡ್ಡವಳಂದ್ಮೇಲೆ ಏನಾಗ್ತೀಯ ಅಂದರೆ ನನಗೆ ಐ ಡಿಂಟ್ ಹ್ಯಾವ್ ಎನಿ ಆ್ಯಂಬಿಷನ್. ಹೌದಾ? ನೋ, ಐ ಹ್ಯಾವ್ ನೆವರ್ ಹ್ಯಾಡ್ ಆ್ಯಂಬಿಷನ್ಸ್. ಐ ಡೋಂಟ್ ಹ್ಯಾವ್ ಆ್ಯಂಬಿಷನ್ಸ್ ಈವನ್ ನೌ. ಐ ಡೋಂಟ್ ಹ್ಯಾವ್ ಅ ಗೋಲ್. I just want to do, be happy is a very kind of and it's not even true. It's not that I want to be happy, I'm working towards my happiness. I'm not even working towards it. I just want to have a good life, and what I mean by good life is all these things. I want to be able to listen to and watch good art. I want my family and my loved people I love to be happy. I want to have good conversations. That's it. Amazing. It's like ಪವರ್ ಆಫ್ ನಾವು ಥರ ಅದರಲ್ಲೇ ಇದ್ದು ಜಸ್ಟ್ ಕಂಪ್ಲೀಟ್ಲಿ ಸೋಕ್ಡನ್ ಆರಾಮಾಗಿ ಹೋಗ್ತಾ ಇದ್ದೀರಾ. ಸೊ ಅಮೇಝಿಂಗ್. ಅಂದರೆ ಐ ಡೋಂಟ್ ನೋ, ಈ ಪಲ್ಲವಿ ಅವ್ರನ್ನ ನಾನು ಬಹುಶಃ ನೋಡಿರಲಿಲ್ಲ ಇಲ್ಲಿವರೆಗೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಇಲ್ಲಿಗೆ ಬಂದು. ಇಟ್ ವಾಸ್ ನೈಸ್ ಕ್ಯಾಚಿಂಗ್ ಅಪ್ ವಿತ್ ಯು, ಯುವರ್ ಲೈಫ್ ಸೋ ಫಾರ್. ಥ್ಯಾಂಕ್ ಯು. ಆ್ಯಂಡ್ ಐ ಆಮ್ ಶ್ಯೂರ್ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್ ಪಲ್ಲವಿ ಅವರೇ. ಕೊನೆಯದಾಗಿ, ಎಸ್, ಫಾರ್ ಆಲ್ ಆಫ್ ದ್ಯಾಟ್ ಯು ಹ್ಯಾಡ್ ಅ ವಂಡರ್ಫುಲ್ ಕಾನ್ವರ್ಸೇಷನ್. ಆ ಗೇಮ್ನಲ್ಲೂ ಒಂದು ಸೆಲ್ಫ್ ಅವೇರ್ನೆಸ್ ಬಗ್ಗೆ ಐ ಹೋಪ್ ಯು ಆಲ್ವೇಸ್ ಹ್ಯಾಡ್ ಅ ನೈಸ್ ಗ್ಲಿಮ್ಸ್ ಆಫ್ ಹೂ ಯು ಆರ್ ಇನ್ಸೈಡ್. ಬಟ್ ಐ ಆಮ್ ಶ್ಯೂರ್ ಟುಡೇ ಪ್ರಭುದೇವ ಪಿಲ್ಲೋ ಅಂತೀನಿ ಇದಕ್ಕೆ ನಾನು. ಇದು ಮ್ಯೂಸಿಕ್ ಪಿಲ್ಲೋ. ಥ್ಯಾಂಕ್ ಯು. ಆ್ಯಂಡ್ ಯು ಕ್ಯಾನ್ ಕನೆಕ್ಟ್ ಯುವರ್ ಫೋನ್. ಆಲ್ಸೋ ಒಂದು ಬುಕ್, ಫಿಲಾಸಫರ್. ಎಸ್ ಬುಕ್ ಇಸ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. 3 ಜನ ನಾಮಿನೇಟ್ ಮಾಡಿ ಯಾವ ವ್ಯಕ್ತಿತ್ವಗಳನ್ನು ಇಲ್ಲಿ ನಾವು ಕರೆಸಬೇಕು ಟು ಎಕ್ಸ್ಪ್ಲೋರ್ ದೇರ್ ಜರ್ನಿ, ದ ವೇ ದೇ ಆರ್ ಲುಕಿಂಗ್ ಅಟ್ ಲೈಫ್. ನಾನು ನಾಮಿನೇಟ್ ಮಾಡಬೇಕಾ ಇಲ್ಲಿ? ಹೂ ಐ ವುಡ್ ಲೈಕ್ ಟು ಸಿ ಹಿಯರ್ ಇನ್ ದಿಸ್ ಸೀಟ್? ದ್ಯಾಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಯು ಶುಡ್ ಗೆಟ್ ಆರ್ತಿ. ಓಹೋ, ಆ್ಯಕ್ಟ್ರೆಸ್ ಆರ್ತಿ. ಶಿ ಇಸ್ ಸಚ್ ಅನ್ ಇಂಟ್ರೆಸ್ಟಿಂಗ್ ಪರ್ಸನ್, ಗೊತ್ತಾ? ಹೌದಾ? ಹೌದು. ನಾನು ಅವ್ರ ಜೊತೆ ಒಂದು ಫಿಲ್ಮಲ್ಲಿ ವರ್ಕ್ ಮಾಡಿದ್ದೀನಿ. ಅವ್ರು ಡೈರೆಕ್ಟ್ ಮಾಡಿದಂಥ ಒಂದು ಫಿಲ್ಮಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ. ವಿ ಆಲ್ ಹ್ಯಾವ್ ಅವರ್ ಒಂಥರ ಇಮೇಜ್ ಆಫ್ ಆರ್ತಿ, ಅವ್ರು ಯಾವ ಥರ ಪರ್ಸನ್ ಅಂತೆಲ್ಲ. ಐ ವಾಸ್ ಕ್ವೈಟ್ ಶಾಕ್ಡ್. ಶಿ ಈಸ್ ಸಚ್ ಅ interesting person, human being. So you should interview her. Amazing suggestion. And folk culture ಇಂದ ಯಾರನ್ನಾದರೂ ಒಬ್ಬರನ್ನ ಮಂಜಮ್ಮ ಜೋಗ್ತಿ ಅವರು ಅಥವಾ ವಡ್ಡಗೆರೆ ನಾಗರಾಜಯ್ಯ ಅವರು, ಈ ಥರದ
ದೇವನೂರು ಮಹಾದೇವ ಅವರು. ಅಯ್ಯೋ, ಅವ್ರು ಬರ್ತಾರಾ? ಅವ್ರು ಒಂಥರ ಈ ಸೆಟ್ಟಿಂಗಲ್ಲಿ ಕೂತ್ಕೊಂಡು ಮಾತಾಡ್ತಾರಾ ಅನ್ನೋದೇ ನನಗೆ ಗೊತ್ತಿಲ್ಲ. ಮೇ ಬಿ ಇಟ್ ವಿಲ್ ಬಿ ಸೋ ನೈಸ್. ಐ ಹ್ಯಾವ್ ಮೆನಿ ನೇಮ್ಸ್. ಐ ಹ್ಯಾವ್ ಗಿವನ್ ಸೋ ಮೆನಿ ನೇಮ್ಸ್. ಯಾ, ಡೆಫಿನೆಟ್ಲಿ ವಿಲ್ ಗೆಟ್ ದೆಮ್ ಆಲ್. ಆ್ಯಂಡ್ ಬಂದಾಗ ಆಚೆ ಕಡೆ ಎಪಿಸೋಡ್ ನಾನು ಕಳಿಸ್ತೀನಿ ನಿಮಗೆ. ಬಂದರು, ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್. ಎಸ್ ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು. ಐ ಗೆಸ್ ಎಷ್ಟೊಂದೆಲ್ಲ ಮಾತಾಡಿದ್ವಿ. ಐ ಹೋಪ್ ಮ್ಯೂಸಿಕ್, ಸುಗಮ ಸಂಗೀತ, ಫಿಲ್ಮ್ ಸ್ಪೇಸ್, ಆರ್ಟಿಸ್ಟ್ನ ಹಾರ್ಟನ್ನು ಇವತ್ತು ನಾವು ಅ ಪೀಸ್ ಆಫ್ ಯುವರ್ ಹಾರ್ಟ್ ನಮ್ಮ ಮುಂದೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಪಲ್ಲವಿ ಅವರೇ. ಅಂಟಿಲ್ ನೆಕ್ಸ್ಟ್ ಟೈಮ್, wishing you only the best of the best and continue to stay curious in life too. Thank you. Thank you, Rashmi. Thank you so much. ಪಲ್ಲವಿ ಅವರೇ, ಮಾತಿನ ಬರದಲ್ಲಿ ನಾನು ಇದನ್ನು ಕೊಡೋದೇ ಮರ್ತುಬಿಟ್ಟೆ. ಉಂಡು ಹೋದ ಎಲ್ಲನೂ ತಗೊಂಡು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಹೇಗಿತ್ತು ಇವತ್ತಿನ ಈ ಒಂದು ಕಾನ್ವರ್ಸೇಷನ್? ನಮ್ಮ ಈ ಸಂಭಾಷಣೆಯ ಯಾವ ಭಾಗ ಬಹಳ ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಂಟಿಲ್ ನೆಕ್ಸ್ಟ್ ಟೈಮ್ ಒಂದು ಚಿಕ್ಕ ಕತೆ ಹೇಳ್ತೀನಿ. ಈ ಮಾರ್ಷ್ಮೆಲೋ ಟೆಸ್ಟ್ ಅಂತ ಒಂದು ಮಕ್ಕಳು ಇಬ್ಬರನ್ನ ಕೂಡಿಸಿ ಒಂದು ಟೆಸ್ಟ್ ನಡೆಸ್ತಾರಂತಂದರೆ, ಈಗ ಇಮ್ಮಿಡಿಯೇಟಾಗಿ ಇದನ್ನು ತಿನ್ನೋದಾದರೆ 1 ಚಾಕ್ಲೇಟ್ ಕೊಡ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ತಿಂದರೆ 2 ಸಿಗುತ್ತೆ ಅಂತ ಒಂದು ಟೆಸ್ಟನ್ನು ಪುಟಾಣಿ ಮಕ್ಕಳ ಮಧ್ಯೆ ನಡೆಸಿದಾಗ ಏನು ಹೇಳ್ತಾರೆ, ಯಾವ ಮಕ್ಕಳು ಕಾಯೋ ಅಭ್ಯಾಸನ ಇಟ್ಕೋತಾರೋ ಇವೆಂಚುಲಿ ಲೈಫಲ್ಲಿ ತಾಳ್ಮೆ, ದಟ್ ಪವರ್ ಆಫ್ ವೇಟಿಂಗ್ ಇವೆಲ್ಲ ಇನ್ನೂ ಚೆನ್ನಾಗಿ ಬೆಳೆಸ್ಕೊಂಡಿರ್ತಾರೆ ಅನ್ನೋ ಒಂದು ಇದು. ಇವೆಲ್ಲ ಚಿಕ್ಕ ಚಿಕ್ಕ ಟೆಸ್ಟ್ಗಳು, ಚಿಕ್ಕ ಚಿಕ್ಕ ಇದಾದ್ರೂ ದ ವೇ ಇಟ್ ಮೇಕ್ಸ್ ಅಸ್ ಲುಕ್ ಅಟ್ ಲೈಫ್ ಆ್ಯಂಡ್ ರಿಫ್ಲೆಕ್ಟ್ ಆ್ಯಸ್ ಟು ಹೂ ವಿ ಆರ್, ಅದು ಅರ್ಥ ಆಗ್ತಾ ಹೋಗುತ್ತೆ. ಸೊ ಈ ಟೆಸ್ಟು ನೋಡಿ ನೀವು, ಇಮ್ಮಿಡಿಯೇಟ್ ಗ್ರ್ಯಾಟಿಫಿಕೇಷನ್ ವರ್ಸಸ್ ಲಾಂಗ್ ಟರ್ಮ್. ಐ ಥಿಂಕ್ ಮೊನ್ನೆ ಮೈಸೂರು ಸ್ಯಾಂಡಲ್ ಸೋಪ್ನ MD ಅವ್ರು ಬಂದಾಗಲೂ ಅದೇ ಹೇಳಿದ್ರು, ಹೇಗೆ ರೈತರು ಈ ಸ್ಯಾಂಡಲ್ವುಡ್ ಮರನ ಒಂದು 5-10 ವರ್ಷಕ್ಕೆ ಕಡಿದು ಮಾರ್ಕೊಂಡು ಬಿಡ್ತಾರೆ, ವರ್ಸಸ್ ಅದನ್ನೇ ಒಂದು 10-15 ವರ್ಷ 20 ವರ್ಷ ಅಂತ ಬಿಟ್ಟರೆ ಕೋಟಿಗೆ ಅದನ್ನು ಆಮೇಲೆ ಮಾರ್ಕೋಬೋದು ಅಂತ. ಸೊ ದಿಸ್ ಪವರ್ ಆಫ್ ಗ್ರ್ಯಾಟಿಫಿಕೇಷನ್ ಇದೆಯಲ್ಲ, ಕಾಯೋದು ವರ್ಸಸ್ ಇಮ್ಮಿಡಿಯೇಟ್ ಗ್ರ್ಯಾಟಿಫಿಕೇಷನ್. ಇವತ್ತಿನ ಜನ್ರೇಷನ್ನ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ವಿ ಡೋಂಟ್ ನೋ ಹೌ ಟು ವೇಟ್ ಆ್ಯಂಡ್ ವಿ ಹ್ಯಾವ್ ಸ್ಟಾಪ್ಡ್ ವೇಟಿಂಗ್ ಅಂತ. ಎವ್ರಿಥಿಂಗ್ ಈಸ್ ಇಮ್ಮಿಡಿಯೇಟ್. ಸೊ ರಿಫ್ಲೆಕ್ಟ್ ಆನ್ ದಿಸ್ ಥಿಯರಿ ಆ್ಯಂಡ್ ಸಿ ಹೌ ಯು ಕ್ಯಾನ್ ಚೇಂಜ್ in the way you look at life. Until next time, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, signing out of Just Curious. As always, ನಮ್ಮ ಕೊನೆಯ ಮಾತು ಇಷ್ಟೇ, ಲೈಫಲ್ಲಿ ಏನು ಕಳ್ಕೊಂಡ್ರು ಕ್ಯೂರಿಯಾಸಿಟಿ ಕಳ್ಕೋಬೇಡಿ. Continue to stay curious and thank you so much, Pallavi ಅವರೇ. Thank you.